ಧರಣಿಯನ್ನು ಪಡೆದ ಶಿವಶಂಕರಿಗಳು ಹರದ ಕುಮಾರ ಕಲಾಗಮದ ಸಾಗರ ಧರೆಗಳು ವಿಶೇಷವನ್ನು ನೀಶ ಮುದವಿದ ಶಂಕರ ಪ್ರಿಯ ದೇವಿ ತವ ಪದ ಪಂಕರುವಕ್ಕೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರುವಕ್ಕೆ ನಮೋ ನಮೋ ಶರಣು ಶರಣು ಹರೇ ಎಲ್ಲ ಮೊದಲ ದೊರೆತಿಯ ಸಿರಿ ಎಂಬಳ ನಿನ್ನ ಚರಣ ಮರಣಿಯಳು ಶರಣಾಗತರ ಚಾಮಣಿಯರ ಹರಿಗನ ಬೆಲವು ನಿನ್ನ ಅನುಪಮ ಗುಣನಿಗೆ ಅನಂತ ಕೀರ್ತಿ ಮುರಿದನ ಸನ್ನುದ ಗಗಪತಿ ವಾಹನ ತರ ಗದುಗಿನ ವೀರ ನಾರಾಯಣ ಗಗನ ಬೆಲವು ನಿನ್ನ ಗಗನ ಬೆಲವು ನಿನ್ನ ಗಗನ ಬೆಲವು ನಿನ್ನ विघ्न व्याल कुलाभिमान गरुडो विघ्ने विघ्नो तुंग गिरि प्रभेदन पवि विघ्नाति कुंभोद्भवा विघ्नो कुल प्रदान पवनो विघ्नेश्वर पाहि मां विघ्नेश्वर पाहि गजमुखगे गणपगे चलवरी जागव
ಗಜಮುಖದ ಬಗೆ ಗಣಪಗೆ ಕರದುಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಮುರಗಭೂಷಣನ ಕುಮಾರ ಗಜ ವದನನ ಚರಣ ಕಮಲಕಾರ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪತಿ ನೀರು ಜನರೆಲ್ಲ ಗುಣಯುತನ ಘನಮೂರ್ಮಿ ಮಗಬುರ ಗಣತನ ದೇವರ ದೇವ ಕೃಪಾಕರಣ ದೇವರ ದೇವ ಕೃಪಾಕರಣ ಅವನ ಚರಿತ ಪುಣ್ಯೋದಯ ಭಾವ ವಿಷಯಕ್ಕೆ ಸಿಲುಕರಣ ಗೋವಿಯ ಗಿರಿಜೆಯ ವರಸುರನ ತುಮ್ ತನ ದಿನ ತೈ ದಿನ ತೈ ದಿನ ತೈ ದಿಕ್ಕ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ತತಕ ದಿನ ತೈ ತೈ ದಿನ ತೈ ತೈ ದಿನ ತಾದಿನ ತೈ ದಿನ ತಾದಿನ ತೈ 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 ಗಜಮುಖ ಪಾದವನೆ ಆ ಗಜಮುಖನ ಪಾದವನೆನವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನ ಪಾದವನೆನವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ದೇವಾ ಶ್ಯಾಮಲವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ಪಾದವನೆನವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತುಮ್ ತನ ದಿನ ತೈ ದಿನ ತೈ ದಿನ ತೈ ತತಕ ದಿನ ತೈ ತೈ ದಿನ ತೈ ತೈ ದಿನ ತಾದಿನ ತೈ ದಿನ ತಾದಿನ ತೈ 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 ತೈ
ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಿಗಿರಿಗೆ ಎಳಬಾಲ ಸಿರಿ ಪುಜಾಲ ಗರಿತ ಜಯಶೀಲ ಜಯಾಂತಿ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ तुम तन दिन ते दितग दिन ते ततग दिन ते ततै दिन ते ततग दिन ते ततै दिन ते हे दिन ता दिन ता दिन वंदे देव ಚಿಕ್ಕ ಪ್ರಾಯದ ಬಾಲೆ ಚದುರಿನಂಗವ ಹೊರಗೆಲೇನೆ ಹೊರಗೆಲೇನೆ ಚಿಕ್ಕ ಪ್ರಾಯದ ಬಾಲೆ ಚದುರಿನಂಗವ ಹೊರೆಯಲೇನೆ ಹೊರೆಯಲೇನೆ ಮಾಧವ ಬರಲಿದೆ ಮಾಧವ ಮದರಾಣಿ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಂಗವ ಹೊರೆಯಲೇನೆ ಹೊರೆಯಲೇನೆ कामिनी करे श्री मंजुनाथ स्वामी पीर लाए तारत दिरना भर
ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷ ಭೀಮ ಬಲು ಸಾಮರ್ಥ್ಯನು ಇವ ಭೀಮ ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ವೀವನು ಪ್ರೇಮದಿ ಕರೆದರೆ ಕಾಮಿತ ವೀವನು ಪ್ರೇಮದಿ ಕರೆದರೆ ದಿನದಿ ದಿಮಿತ ದಿನದೇ ದೀಪ ದಿನದೇ 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 ತಾತಕದ ದಿನದೇ ತೈಯ ದಿನದೇ ದೀಪ ದಿನದೇ 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 ತೈತಕದ ದಿನದೇ ತೈಯ ದಿನದೇ ತೋಂಬ ದಿನದೇ ದಿಮಿತ ದಿನದೇ 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 ತಾತಕದ ದಿನದೇ ತೋಂಬ ದಿನದೇ ದೀಪ ದಿನದೇ ದಿಮಿತ ದಿನದೇ 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 ಜಣುಜ 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 ದಿನದೇ ಜಣುಜ ತಗತೆ ಜಣುಜ ಜಣುಜೈ 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 ದೀಂತನ ದಿರಿನಾಮ ಓಂತನ ದಿರಿನಾಮ ದೀಂತನ ದಿರಿನಾಮ ಓಂತನ ದಿರಿನಾಮ ದೀಂತನ ತನ ತೋಂತನ ತನ ದೀಂತನ ತನ ದೀಂತ ದೀಂತ ದಿನದೇ ತಕತ ದಿನದೇ ನಿಮಿತ ದಿನದೇ ತೋಂತ ದಿನದೇ ತೈಯ ದಿನದೇ 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 परमेश्वरी अम्मनವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಶಾಬಾ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಅಲ ಸರ್ವಮಂಗಲ ಮಂಗಲ್ಯ ಶಿವೆ ಸರ್ವಾರ್ಥಸಾಧಿಕೆ ಶಾಬಾ ಶರಣೀ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಅಲ ನಂಬಿದಂತ ಭಕ್ತರ ಪ್ರೀತಿ ಇಟ್ಟುಕೊಂಡಂತ ಪ್ರಸಾದ ದಕ್ಕಿತು ಆಹೋ ಆಹೋ ಹಾಗೂ ಮೇಳದಲ್ಲಿ ವಾಸವಾಗಿರೋ ಮಹಾಗಣಪತಿ ದೇವರು ಮೇಳದಲ್ಲಿ ನಡೆಯುವಂತಹ ಶ್ರೀ ಮಹಾಗಣಪತಿಯವರು ಶಾಬಾ ಮತ್ತು ಶ್ರೀ ಮಹಾಗಣಪತಿಯವರು ಅಲ ಗಜಾನನ ಭೂತಗಣಾದಿ ಸಿದ್ಧಾಂತ ಬಿದ್ದೋದಿ ಮುಖ ಸಾರಭಕ್ಷ ಶಾಬಾ ಮಸ್ತ ಶೋಕನಾಶ ಕಾರಣ ನಾರಾಯಣ ಮಹೇಶ್ವರ ಪಾದಪ್ರಕಾಶ ಅಲ ನಂಬಿದಂತ ಭಕ್ತರ ಪ್ರೀತಿ ಇಟ್ಟುಕೊಂಡಂತ ಪ್ರಸಾದ ದಕ್ಕಿತು ಆಹೋ ಆಹೋ ಹಾಗೂ ಸ್ಥಳದಲ್ಲಿ ವಾಸವಾಗಿರೋ ದುರ್ಗಾ ಪರಮೇಶ್ವರಿ ಅಮ್ಮನವರು ಸ್ಥಳದಲ್ಲಿ ನೆರೆಯುವಂತ ಶ್ರೀ ದುರ್ಗಾ ಪರಮೇಶ್ವರಿ ಶಾಬಾ ಸ್ಥಳದಲ್ಲಿ ನೆರೆಯುವಂತ ಶ್ರೀ ದುರ್ಗಾ ಪರಮೇಶ್ವರಿ ಅಲ ಸರ್ವಮಂಗಲ ಮಂಗಲಿ ಶಿವೆ ಸರ್ವಾರ್ಥ ಸಾಧಿಕೆ ಶಾಬಾ ಶರಣೀ ತ್ರ್ಯಂಬಕೆ ಗೌರಿ ನಾರಾಯಣಿ ಬಹಳ ನಂಬಿದಂತ ಭಕ್ತರ ಪ್ರೀತಿ ಇಟ್ಟುಕೊಂಡಂತ ಪ್ರಸಾದ ದಕ್ಕಿತು ಆಹೋ ಆಹೋ ಕೊಡತ್ತೂರು ಗುತ್ತು ಸಣ್ಣ ಚೆಟ್ಟುಕುಮಾರ್ ಅವರು ಕೊಡತೂರು ಶ್ರೀ ಸನತ್ಕುಮಾರ್ ಶೆಟ್ಟಿ ಶಾಬಾ ಕೊಡತೂರು ಶ್ರೀ ಸನತ್ಕುಮಾರ್ ಶೆಟ್ಟಿ ಬಹಳ ನಂಬಿದಂತ ಭಕ್ತರ ಪ್ರೀತಿ ಇಟ್ಟುಕೊಂಡಂತ ಪ್ರಸಾದ ದಕ್ಕಿತು ಸಭೆಗೆ ನಮಸ್ಕಾರ ರಂಗನಾ ಕೃಷ್ಣನ ಕರೆಯ ಬಂದವರು ಯಾ
ಯಾರ ರಂಗನ ಕರೆಯ ಬಂದವರು ಯಾರು ಯಾರೇ ರಂಗನ ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಲ್ಲಿ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಪರಮ ಪುರುಷನ ಪರಮ ಪುರುಷನ ಪುರಂದರ ವಿಠಲನ ಕರೆಯ ಬಂದವರು ಕರಿರಾಜವರ ಪರಮ ಪುರುಷನ ಪುರಂದರ ವಿಠಲನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ದಿನ ದಿನತೆ 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 ತುಂತನ ದಿನತೆ 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 ತಾತಕ ದಿನತೆ ತದೈ ದಿನತೆ ತತಕ ದಿನತೆ ತದೈ ದಿನತೆ ತೈ ದಿನತ ದಿನತೆ ದಿನತ ದಿನತೆ ತೋಂಗತೋ ತಗದ ದಿನತೆ ಹೋಗಿ ಹೇಳಪ್ಪ ಹೊತ್ತು ಹೋಗಿ ಆದಿಕೇಶವ ರಾಮದಾರು ಹೋಗಿ ಹೇಳ
ಭಕ್ತಿಯೋ ಭಕ್ತಿಯೋ ಅಂಬಿಕಾ ಸಂಸ್ತುತಿಸಿ ಅಂಬು ನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ಪಾದಾಪದಕ್ಕೆ ಬುಡಬುಡದ ವರ್ಣಿಪನಿ ಕಥಾಮೃತವ ಅಮ್ಮ ಜಯದು ಜಯದು ಮಹಾಮಾಯೆ ಸರ್ವ ಭಯ ವಿನಾಶಿನಿ ಕರುಣದಿ ಗಾಯೇ ದಯಾಗರೇ ಭಕ್ತಿಯುದ ಪದದ್ವಯವನ್ನು ಮರೆಯದೆ ಬದುಕುವುದೆಂದ ಜಯದು ಜಯದು ಆದಿಮಾಯೇ ಸರ್ವ ಭಯ ವಿನಾಶಿನಿ ಕರುಣದಿ ಕಾಯೇ ತಾಯೇ ಅಮ್ಮ ಓ ಸರ್ವ ಭಯ ನಿವಾರಿಣಿಯೇ, ನಮ್ಮನ್ನು ಕರುಣದಿಂದಲೇ ಕಾಯಬೇಕಮ್ಮ. ಆವರಿಸಿರುವ ಕಾರ್ಗತ್ತಲೆಯನ್ನು ಕಂಡು ಭಯಗೊಂಡಿದ್ದೇವೆ, ನಮಗೇನಪ್ಪಣೆ ತಾಯೇ? ಅಮ್ಮ, ನಾವು ಮೂವರು ಮಾಡುವರೆ ಕಾರ್ಯಗಳು ಯಾವುದು, ನಮ್ಮ ಹೆಸರೇನು ಎಲ್ಲವನ್ನು ವಿವರಿಸುವುದರ ಜೊತೆಗೆ ನಮ್ಮ ಮೂವರನ್ನು ಸಂಪ್ರೀತಿಯಿಂದ ರಕ್ಷಣೆ ಮಾಡಬೇಕಮ್ಮ. ಅಮ್ಮ, ಮುಂದಿನ ಪಥ ಏನು ಎಂದು ಎಮಗೆ ಗೋಚರಿಸದು, ಸಕಲವನ್ನು ತಿಳಿಸಿ ನೀನೇ ಪೊರೆಯಬೇಕಮ್ಮ. ಹರುಷದೆ ಮೂವರಿಗೆ ಇರುವಗರ ಕಾರ್ಯ ಮುದಗೆ ಬುರೆದ ನಿಮಗೆ ತುಂಬಿದ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ತೇಲುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ, ಹೇಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಭೂತಳು. ಮಕ್ಕಳಾದಂತ ನಿಮ್ಮನ್ನು ಗುರುತಿಸುವುದಕ್ಕಾಗಿ ಹೆಸರುಗಳನ್ನು ಸೂಚಿಸುತ್ತಾ ಇದ್ದೇನೆ. ರಕ್ತವರ್ಣದಿಂದ ಕೂಡಿದಂತ ನೀನೇ ಬ್ರಹ್ಮ, ನೀಲವರ್ಣದಿಂದ ಕೂಡಿದಂತ ನೀನೇ ಹರಿ, ಸ್ಫಟಿಕ ಸದರ್ಶನಾದಂತ ನೀನೇ ಹರ. ಮಕ್ಕಳೇ, ನಿಮ್ಮ ಈ ರೀತಿಯ ಸೃಷ್ಟಿಗೆ ಬಲವಾದ ಕಾರಣ ಇದೆ. ಹಿಂದೆ ಇದ್ದಂತಹ ಪ್ರಪಂಚ ಸಂಪೂರ್ಣ ನಶಿಸಿ ಹೋಗಿದೆ. ಮುಂದೆ ನೂತನ ಪ್ರಪಂಚವೊಂದು ಸೃಷ್ಟಿಯಾಗುವುದಕ್ಕಿದೆ. ಆ ಪ್ರಪಂಚಕ್ಕೆ ಸೃಷ್ಟಿ ಕಾರ್ಯ, ಪಾಲನ ಕಾರ್ಯ, ಲಯ ಕಾರ್ಯ ನಿಮ್ಮಿಂದಾಗಬೇಕು. ಅದಕ್ಕಾಗಿ ಮಗನೇ ಬ್ರಹ್ಮ, ರಾಜಸ ಗುಣಭರಿತನಾದಂತ ನೀನು ಸೃಷ್ಟಿ ಕಾರ್ಯ ಮಾಡುತ್ತಾ ಸತ್ಯಲೋಕದಲ್ಲಿದ್ದುಕೋ. ಹರಿ, ಸಾತ್ವಿಕ ಗುಣಭರಿತನಾದಂತ ನೀನು ಪಾಲನ ಕಾರ್ಯ ಮಾಡುತ್ತಾ ವೈಕುಂಠದಲ್ಲಿರು. ಹರ, ತಾಮಸ ಗುಣವುಳ್ಳವನಾದಂತ ನೀನು ಲಯ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರು ಮಗನೇ. ಆಗಲಿ, ಮುಂದೆ ಕಷ್ಟ ಬಂದರೆ ಕಷ್ಟಕಾಲದೊಳಗೆ ನಿಶ್ಚಯವು
ಎಲ್ಲಿಯಾದ್ರೂ ನಿಮ್ಮ ಪಾಲಿಗೆ ಕಷ್ಟ ಒದಗಿತ್ತು ಅಂತಾದ್ರೆ ಅಂತ ಸಮಯದಲ್ಲಿ ನಿಷ್ಠೆಯಿಂದ ನನ್ನನ್ನು ಧ್ಯಾನ ಮಾಡಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಬಂದಿರುವ ನಿಮ್ಮ ಕಷ್ಟವನ್ನು ದೂರೀಕರಿಸ್ತೇನೆ. ಹೋಗಿ ಮಕ್ಕಳ, ನಿಮಗೆ ಶುಭವಾಗಲಿ. ಹಾಗಾಗಿ ನನ್ನಲ್ಲಿ ನನಗೆ ಹೆಮ್ಮೆ. ಯಾಕೆ ಗೊತ್ತಾ, ಈ ರಾಜಸ ಗುಣ ಎಂಬುದು ಎಲ್ಲರಿಗೂ ದಕ್ಕುವುದಿಲ್ಲ. ನಿಮಗೆ ಬರ್ಲಿಲ್ಲ ನೋಡಿ, ಅದು ಬಂದದ್ದು ಬ್ರಹ್ಮನಿಗೆ. ಯಾಕೆ? ಗ್ರಹತಿಥಿ ಬ್ರಹ್ಮ. ಹಾಗಾಗಿ ಯಾಜಮಾನ್ಯವನ್ನು ಸ್ಥಾಪಿಸಬೇಕೆಂಬಂತ ಉದ್ದೇಶ. ಎಲ್ಲೆಲ್ಲೂ ಯಾರ್ಯಾರಿಗೂ ಯಜಮಾನಲ್ಲ, ಈ ಸಲ ನಾನು ನಿಮಗೆ ಯಜಮಾನ. ಹಾಗಾಗಿ ಇನ್ನು ಮುಂದಕ್ಕೆ ನಾನು ಹೇಳಿದ್ದನ್ನು ಕೇಳಿಕೊಂಡು ಬಿದ್ದಿರತಕ್ಕದ್ದು. ನಗ್ಲಿಕ್ಕೆ ಹೇಳಿದ್ದೇನೆ. ಮತ್ತೇನು ಅಮ್ಮ ಆಜ್ಞಾಪಿಸಿದಂತಹ ನೇಮವನ್ನು ನಡೆಸುವಲ್ಲಿ ಈ ರೀತಿ ನೀನು ಮದ ಹೊಂದಿದ್ದಿಂತಾದ್ರೆ ಈ ಸಂದರ್ಭದಲ್ಲಿ ನಿನ್ನ ಕಾರ್ಯವನ್ನು ನೀನು ನಡೆಸುವಲ್ಲಿ ಹಿಂದೆ ಬೀಳುತ್ತಿ ಅಂತ ಅರ್ಥ. ಸುಮ್ಮನೆ ನಿನ್ನ ಕೆಲಸ ಮಾಡು. ಅವನಿಗೆ ಅರ್ಥ ಆಗುದಿಲ್ಲ. ನೀನಾದ್ರೂ ಸ್ವಲ್ಪ ನನ್ನ ಬಗ್ಗೆ ಹೇಳೋ. ಬ್ರಹ್ಮ, ನಿನ್ನನ್ನು ನೀನು ಅರಿತು ಆಡುವುದಿದ್ರೆ ನನ್ನನ್ನು ನಾನು ಅರಿತೇ ಆಡಬೇಕಾಗ್ತದೆ. ಲಯನ ಉದ್ಯೋಗವನ್ನು ಹೊಂದಿದವ ನಾನು. ಹೌದು. ಲಯ ಅಂದರೆ ಏನು? ಮುಗಿಸುವುದು. ಬರೇ ಮುಗಿಸುವುದಲ್ಲ, ನಿಯಂತ್ರಣ, ಹಿಡಿತ ಎನ್ನುವಂತ ಅರ್ಥ ಉಂಟು. ಅಷ್ಟಕ್ಕೂ ಶಾಲನೆ ಬಾಲದಲ್ಲೊಂದು ಹೆಚ್ಚಿನದಾದಂತಹ ನೇತ್ರವನ್ನು ಹೊಂದಿದ್ದರಿಂದಲೇ ನಾನು ಅಧಿಕರಿದ್ದೇನೆ ದೊಡ್ಡವಂತ ಒಪ್ಪಿಕೊಳ್ಳಿ. ಈಗ ನಾನು ಅಧಿಕಾರ ಯಾಕೆ ಮತ್ತೆ ಹೇಳುದು? ಸೃಷ್ಟಿ ಕಾರ್ಯವೇ ಅಲ್ಲವೇ ಅಷ್ಟೊಂದು ಘನವಲ್ಲ ಅಲ್ಲವೇ ಸೃಷ್ಟಿ ಅಷ್ಟೊಂದು ಘನವಲ್ಲ.
ನಾವು. ಹೌದು. ಉದ್ಯೋಗವೂ ನಮಗೆ ದಕ್ಕಿದೆ. ಹೌದು. ಅಷ್ಟರಿಂದಲೇ ನಮ್ಮ ಕುರಿತಾಗಿ ನಾವು ವಿಮರ್ಶೆಯನ್ನು ಮಾಡಬೇಕು. ನೀನು ನಿನ್ನೊಬ್ಬನ ಕುರಿತಾಗಿಯೇ ವಿವೇಚಿಸಿ, ನನ್ನ ಬಗ್ಗೆ ಚಿಂತೆ. ಸಮಗ್ರ ವಿವೇಚನೆ ಅದು ಆದದ್ದೇ ಅಲ್ಲ. ನನಗೆ ಬೇಡ. ಸಮಷ್ಟಿಯ ಕುರಿತಾಗಿ ಚಿಂತಿಸಿದರೆ ಮಾತ್ರ ಮಾತೆ ಕಲ್ಪಿಸಿದಂತಹ ಪ್ರಪಂಚವನ್ನು ನಾವು ಸುಂದರವಾದಂತಹ ಆಕಾರವನ್ನು ಕೊಟ್ಟು ಸಾಕಾರಗೊಳಿಸುವುದಕ್ಕೆ ಸಾಧ್ಯ ಇದೆ. ಆದ್ರೆ ನೀನು ಹಾಗಲ್ಲ. ಮುಂದಾಗುವುದಕ್ಕೆಲ್ಲ ನಾನೇ ಎನ್ನುವುದನ್ನು ಆಡುವುದಕ್ಕೆ ತೊಡಗಿದೆ. ಹೌದು. ನಿನ್ನದು ಧನಾತ್ಮಕವಾದ ಉದ್ಯೋಗ. ಹೌದು. ಋಣಾತ್ಮಕನಾಗಿ ಅವನು ವ್ಯವಹರಿಸಲೇ ಇದ್ದವನು. ಹಾಗೆಂದು ಮಧ್ಯಪಥದಲ್ಲಿ ಒಳ್ಳೆಯ ಗುಣಾತ್ಮಕನಾಗಿ ನಾನು ವ್ಯವಹರಿಸಿದರೆ ಮಾತ್ರ ಪ್ರಪಂಚಕ್ಕೊಂದು ಪರಿಪೂರ್ಣತೆ ಒದಗುವುದಕ್ಕೆ ಸಾಧ್ಯ ಉಂಟು. ನಿನ್ನಿಂದಲೇ ಆದಂತಹ ಸೃಷ್ಟಿ ಯಾವುದೇ ಒಂದು ಮೇಲ್ಮೆಯನ್ನು ಹೊಂದುವುದು ಯಾವಾಗ? ಜನ್ಮದಿಂದ ಅಲ್ಲವೇ ಅಲ್ಲ, ಆಮೇಲಿನ ಸಾಧನೆಯಿಂದಲಾಗಿ. ಹಾಗಾದ್ರೆ ಆ ಸಾಧನೆಯ ಹಾದಿ ಎನ್ನುವುದು ನನ್ನ ಉದ್ಯೋಗದ ಅವಧಿಯಲ್ಲಿ ಮುಂದುವರಿಯುತ್ತದೆ ಎನ್ನುವಾಗ ನಿನ್ನ ಉದ್ಯೋಗ ಹೇಗೋ ದೊಡ್ಡದಾಗುತ್ತದೆ. ನೀನೇ ಸೃಷ್ಟಿಸಿದಂತ ಜೀವಿಗಳಿಗೆ ಬೇಕಾದುದನ್ನು ಸಕಾಲಕ್ಕೆ ನಾನು ಕೊಡುವಂತಹ ಉದ್ಯೋಗವನ್ನು ಹೊಂದಿದ್ದೇನೆ. ಆದ್ದರಿಂದಲೇ ಬ್ರಹ್ಮ ಸೃಷ್ಟಿಪ ಕಾರ್ಯ ದೊಡ್ಡದಲ್ಲ, ಪಡೆಯುವಾತ ನಾನೇ ಶ್ರೇಷ್ಠ. ಸರಿ 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 ನನ್ನ ಮೊದಲು ಪೊರೆಯುವ ತಮಿಷನು ರಾಜಸಭೆಯನ್ನು ಗುಣಭರಿತನಾಗಿ ನಾನು ಅಧಿಕಂತ ಮಾಡಿದ್ರೆ ತಮಗುಣಭರಿತನಾಗಿ ಅವನಿಗೆ ಉತ್ತರವಾಗಿ ನಾವು ದೊಡ್ಡವಂತ ಆಡಬೇಕಾದಂತ ಸ್ವಭಾವ. ಹಾಗಿದ್ರೆ ಏನಾಗಿ ಹೋಯಿತು ಹೇಳ. ಮಾತೆ ಮಕ್ಕಳಾಗಿ ಆತ ಹೇಳಿದಂತಹ ಕರ್ತವ್ಯವನ್ನು ನಿರ್ವಹಿಸಬೇಕಾದವರು ಮಾತಿಗೆ ತಪ್ಪಿದ ಮಕ್ಕಳಾಗಿದ್ದೇವೆ. ಆಗ ಕೂಡದು. ಆದ್ದರಿಂದಲೇ ಒಂದು ನಿರ್ಧಾರಕ್ಕೆ ಬಂದೆ. ಏನದು? ನೀ ಮಾಡುವಂತ ಉದ್ಯೋಗ ಶ್ರೇಷ್ಠ, ನೀನು ಶ್ರೇಷ್ಠ ಅನ್ನೋದನ್ನು ಚೆನ್ನಾಗಿ ಅರಿತೆ. ಹರಿಹರನಲ್ಲಿ ಭೇದ ಇಲ್ಲ ಅನ್ನುವುದಕ್ಕಾಗಿ ವಿಧಾತನ ಸೃಷ್ಟಿಗೆ ಪೂರ್ವದಲ್ಲಿ ನಿನ್ನಲ್ಲಿ ಎರಕವಾಗ್ತೇನೆ. ಬಾ ಹೀಗೆ. ಕಾಣ್ತಾ ಇದೆಯಲ್ಲ, ಯಾಕೆ ಆರಂಭದಲ್ಲಿ ನಿನ್ನ ಮುಗುಳು ನಗೆ, ಅದೀಗಲೇ ಇದೆ. ಆ ನಗೆಯಿಂದ ಯಾರನ್ನು ಬೇಕಾದ್ರೂ ಮರಳು ಮಾಡ್ತೀವಿ. ನೀನಾಗಲೇ ನಾನು ಆಗುವುದೇ ಇಲ್ಲ. ಯಾಕೋ? ಅವ ಹೇಳಿದ್ದೇನು? ಹರಿಹರ ನಮ್ಮಲ್ಲಿ ಭೇದ ಇಲ್ಲ. ಹೌದು. ಅಲ್ಲ, ನಿಮಗಿಬ್ಬರಿಗೂ ಬೋಧ ಇಲ್ಲ. ನಿನ್ನಲ್ಲಿ ಇಲ್ಲದೆ ಇರುವುದನ್ನು ನಾವು ಆಡಿದ್ದಲ್ಲ. ಬ್ರಹ್ಮ ದೊಡ್ಡವನು. ಉಂಟು. ಏನುಂಟು? ನನ್ನಲ್ಲಿ ಏನುಂಟು ಏನಿಲ್ಲ. ನಿನಗೆ ಅರ್ಥ ಆಗ್ಲಿಲ್ಲ. ಹೇಗೆ ಅರ್ಥ ಆಗಬೇಕು? ನೀನು ನೀನಾಗಿ ನನ್ನನ್ನು ದೊಡ್ಡವ ಅಂತ ಹೇಳುವ ಹಾಗೆ ಈ ಕ್ಷಣದಲ್ಲಿ ಮಾಡ್ತೇನೆ. ಅದು ಹೇಗೋ? ನಿನ್ನ ಬೆನ್ನಿಗೆ 4 ಬಾರಿ. ನಿನಗೆ ಪೆಟ್ಟಲ್ಲದ ಮದ್ದಿಲ್ಲ. ಅಲ್ಲ, ನೀನು ಹೊಡೆಯುವುದಕ್ಕೆ ಆರಂಭಿಸಿದ್ರೆ ನಾನು ಅದನ್ನೇ ಮಾಡಬೇಕು. ಮಾಡು ಬಾ. ಆದ್ರೆ ಅದೆಲ್ಲ ಬೇಕಾದದ್ದು. ಹೊಡೆದಾಟವಲ್ಲ ನಾವು ಮಾಡಬೇಕಾದದ್ದು, ಹುಡುಕಾಟವನ್ನೇ ಮಾಡಬೇಕು. ಯಾಕಂದ್ರೆ ನೀನು ನಾನು ಅಥವಾ ನನ್ನೊಳಗಿರುವವನು ಅಥವಾ ಮಹಾಮಾತೆಯು ಎನ್ನುವುದು ತೀರ್ಮಾನ ಆಗಬೇಕು ಅಂತಾದ್ರೆ ಉದರ ಶೋಧನೆಯನ್ನು ನಾವು ಮಾಡಬೇಕು. ಅದ್ಯಾಕೆ? ಯಾಕಂದ್ರೆ ನಮ್ಮನೆ ಆಡಿದ್ದಾಳೆಲ್ಲ ಹೋದ ಕಲ್ಪನೆ ಲಯವಾದುದು ಎನ್ನುವುದು. ಹಾಗಾದ್ರೆ ಅದೆಲ್ಲ ನಮ್ಮಲ್ಲೇ ಉಂಟು ಎನ್ನುವಾಗ ಒಬ್ಬೊಬ್ಬರಲ್ಲಿ ಎಷ್ಟೆಂಟು ಉಂಟು ಏನು ಉಂಟು ಎನ್ನುವುದನ್ನು ನೋಡಬೇಕು. ನೋಡುವ ಬಗ್ಗೆ ಅದೇ ಉದರ ಶೋಧನೆ. ನಿನ್ನೊಳಗೆ ನಾನು ಹೋಗಿ ನೋಡಿ ಬರುವುದು, ಅಂತೆಯೇ ನೀನು ಮಾಡುವುದು. ಅಷ್ಟೇ ಅಲ್ವಾ? ಶ್ರೇಷ್ಠ. ಹೌದು.
ಕಡಿಮೆ ಇದ್ದವ ಕನಿಷ್ಠ. ಸರಿ. ಹೋಗು ನೋಡು ಹೇಗೆ? ದಾರಿ ಬಾಯಿ ತೆರೆದೆ. ಇವನಿಗೆ ತಲೆ ಸರಿ ಉಂಟಾ? ನನ್ನದರ ಶೋಧನೆಗೆ ಬೇಕಾಗಿ ಒಳ ಹೋದವ ಒಬ್ಬ ಹೋದದ್ದಲ್ಲ, ಹರಿಹರ ನೀರುವರು ಎರಕವಾಗಿದ್ದಾರೆ. ಮಕ್ಕಳೇ ಸಿಕ್ಕಿಬಿದ್ರಿ ಮಕ್ಕಳೇ, ನಿಮಗೆ ಸ್ವಲ್ಪ ಬುದ್ಧಿ ಕಲಿಸಬೇಕು. ಬ್ರಹ್ಮ ಏನು ಬ್ರಹ್ಮ ಎಷ್ಟು ತೋರಿಸದಿದ್ರೆ ನಾನೇ ಹಾಕಿರ್ಬೇಕು. ಮಕ್ಕಳೇ ನಿಮ್ಮ ಕಿವಿ ಹಿಂಡ್ತೇನೆ ಮಕ್ಕಳೇ, ಸ್ವಲ್ಪ ಕಿರುಕುಳ ಕೊಡಬೇಕು. ಹೇಗೆ? ಬಹಳ ಸುಲಭ ಇದೆ ಅಲ್ಲ, ನಮ್ಮ ದೇಹದಲ್ಲಿ ನವದ್ವಾರಗಳು, ನವದ್ವಾರಗಳ ಬಂಧನ ಆಗುವುದಿಲ್ಲ. ನವದ್ವಾರಗಳನ್ನು ಬಂಧಿಸುವಂತ ಅಧಿಕಾರವೇ ನನಗಿಲ್ಲ. ಬಂಧಿಸಿದ್ದೇ ಹೌದಾದ್ರೆ ನಾನು ಬದುಕುವುದೂ ಇಲ್ಲ. ಹಾಗೆಂದು ಸುಮ್ಮನೆ ಬಿಡುವುದಿಲ್ಲ, ಕಿರುಕುಳ ಕೊಡುವುದೇ. ಹಾಗೆ ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ ಕೆಳಗಿನ ದ್ವಾರ ಅದೋ ದ್ವಾರ ಅದನ್ನು ಒಂದನ್ನು ತೆರೆದಿಡುವುದು. ಏನು ಮಾಡ್ತಾನೆ ನಿರೀಕ್ಷೆ. ಜೀವಜಾಲಗಳೊಂದಿಗೆ ಲೀಲಾಜಾಲವಾಗಿಯೇ ಮೆರೆಯುತ್ತಿರುವಂತಹ ಈ ಸೊಬಗನ್ನು ಕಂಡಾವಾಗ ಅತೀವ ಆನಂದವೇ ನನಗಾಯಿತು. ಅದಕ್ಕಾಗಿ ಹೇಗಿದ್ದಾರೆ ಎನ್ನುವುದಕ್ಕಾಗಿ ಬಹಳ ಹತ್ತಿರದಿಂದ ನೋಡಿದ್ರೇನು ಎಲ್ಲವರು ಬಿಟ್ಟ ಕಣ್ಣನ್ನು ಬಿಟ್ಟ ಹಾಗೆ ಇದ್ದಾರೆ. ಗಲ್ಲಕ್ಕೋ ಕೆನ್ನೆಗೋ ಕೈ ಹಿಡಿದವರು ಹಾಗೆ ಇದ್ದಾರೆ. ನಾವು ಬಂದಿದ್ದೇವೆ ಎನ್ನುವುದಕ್ಕಾಗಿ ಯಾವ ಪ್ರತಿಕ್ರಿಯೆ ಇವರಲ್ಲಿ ಇಲ್ಲ ಎಂದಾದರೆ ಯಾವುದೋ ಜಡತ್ವ ಇವರಲ್ಲಿ ಆವರಿಸಿದೆ ಎನ್ನುವುದು ಸ್ಪಷ್ಟ. ಏನೋ ಜಡಕ್ಕೆ ಅನುಗುಣವಾದಂತಹ ಗುಣವನ್ನು ಇವರು ಹೊಂದಿದ್ದಾರೆ, ಆದ್ರೆ ಆಕರ್ಷಣೀಯವಾದಂತಹ ಬಣ್ಣ ಬಂಗಾರವನ್ನೇ ಹೊಂದಿದ್ದಾರೆ ಎಂದಾದ್ರೆ ಇವ ಸಣ್ಣವನಲ್ಲ ಎನ್ನುವುದು ಸ್ಪಷ್ಟ. ದೊಡ್ಡ ಸ್ಥಿತಿಯನ್ನು ಕಂಡ ಬಳಿಕ ಯಾಕೆ ಇಲ್ಲೇ ನಿಲ್ಲಬೇಕು? ಬಂದ ದಾರಿಗಾಗಿಯೇ ನಾನು ಹುಡುಕಿದ್ರೆ ಬಾಯಿ ಮುಚ್ಚಿದ್ದಾರಲ್ಲ ಬ್ರಹ್ಮ. ಮೊದಲೊಂದು ದಾರಿಗಾಗಿ ಹುಡುಕಾಡಿ, ಎಲ್ಲಿಯೂ ದಾರಿಯೇ ಇಲ್ಲ, ಕತ್ತಲೆ ಆವರಿಸಿದೆಯಲ್ಲ. ಹಾಗಾದ್ರೆ ಏನಿದರ ಅರ್ಥ? ಅಂತ್ಯರಹಿತನೇ ಬ್ರಹ್ಮ, ಅಥವಾ ಈ ಹೊತ್ತಲ್ಲಿ ನನಗೆ ಸಿಗದೇ ಹೋಯಿತೆ. ಇನ್ನೇನು ಮಾಡೋಣ ಎನ್ನುವಾಗ ಇಲ್ಲಿಂದ ಒಂದು ಬೆಳಕು ತೋರುತ್ತಾ ಇದೆಯಲ್ಲ. ನೋಡಿದ್ರೆ ಅಧೋಮುಖವಾಗಿಯೋ ಇರುವಂತಹ ದ್ವಾರವೊಂದನ್ನು ತೆರೆದಿಟ್ಟಿದ್ದಾನೆ. ಹೊರಗಿರುವ ಜಲಪ್ರಪಂಚವನ್ನು ಸೇರುವುದಕ್ಕೆ ನನಗಿದು ದಾರಿ ಹೌದು, ಆದ್ರೆ ಏನು? ಬಹುಶಃ ಹೀಗೆ ಈ ದಾರಿಯಲ್ಲಿ ಬರುವರೆ ಹಿಂಜರಿತಾನೆ ಹರಿ ಎನ್ನುವ ಭ್ರಮೆ ಬ್ರಹ್ಮನಿಗೆ. ಮಾನ ಅಪಮಾನ ಸಮಾನ ಎನಗೆ, ಸಾಗೋಣ ಹೊರಗೆ. ಶೋಧಿಸಿದೆನು ನಿಲ್ಲುವುದರವ ಹೌದಾ? ಒಳಗೈದಿನ ಕಳೆನು ಹೊರದಲ್ಲಿ ಬೆರೆವಾ ಹೌದ ಕಲ್ಪನೆ ಲಯವಾದ ಸರ್ವ ಬೀದಿಗಳು ಮೆರೆಯುದಿ ಹರಿಗೋದ ಶೋಧಿಸಿದೆನು ನಿಲ್ಲುವುದರವ ಸಿದ್ಧರು, ಸಾಧ್ಯರು, ಯಕ್ಷರು, ಚಾರಣರು, ಗರುಡರು, ಗಂಧರ್ವರೇ ಮೊದಲಾದ ನಿನ್ನ ಉದರದೊಳಗೆ ಐಕ್ಯವಾಗಿದ್ದಾರೆ. ಆದ್ರೇನು? ಎಲ್ಲರೂ ಜಡವಾಗಿಯೇ ಇದ್ದಾರೆ. ನಿನ್ನಲ್ಲಿ ಯಾರು ಮಾತಾಡ್ಲಿಲ್ವಾ? ನನ್ನಲ್ಲೇನು ಅವರವರೇ ಮಾತನಾಡುವುದಿಲ್ಲ. ಈಗ ಅವರವರು ಮಾತಾಡುವುದಿಲ್ವಾ? ಯಾಕೆ ಮಾತಾಡುವುದಿಲ್ಲ? ಅವುಗಳಿಗೆ ಚೇತನ ಇಲ್ಲ. ಅದೇ ಸ್ವಲ್ಪ ಹೊತ್ತಾಗ್ಲಿ, ಅವುಗಳಿಗೆ ನಾನೇ ಚೇತನ ತುಂಬಿಸ್ತೇನೆ. ಮತ್ತೆ ಅವರವರು ಅಲ್ಲಲ್ಲಿ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ರಿ ಮತ್ತೆ ನಮ್ಮ ಮಾತು ಯಾರು ಕೇಳುವುದಿಲ್ಲ, ಅಷ್ಟಾಗುತ್ತದೆ. ನಮ್ಮ ಮಾತನ್ನು ಕೇಳುವ ಹಾಗೆ ಚೇತನವನ್ನು ನೀನು ಕೊಡಬೇಕು. ಹಾಗಾದ್ರೆ ಸೀಮಿತವಾಗಿ ಕೊಡುವ. ಬಂಗಾರವ ನಿನ್ನ ಉದರದೊಳಗೆ ಎಲ್ಲವೂ ಬಂಗಾರವಾಗಿದೆ. ಹೌದಾ? ಕುಂದನಮಯವಾದ ಶರೀರವನ್ನು ಹೊಂದಿದಂತಹ ನೀನು ಇನ್ನು ಕನಕ ಗರ್ಭ ಬಿರುದು ಸ್ವೀಕಾರ ಮಾಡಿ ಆಯ್ತು. ನಿನ್ನನ್ನು ಹಾಗೆ ಬಿಡುದಿಲ್ಲ, ನಿನಗೊಂದು ಬಿರುದು ಪ್ರದಾನ ಆಯ್ತಾ ಈಗ? ನನಗೂ? ಹೌದೌದು. ಯಾಕೆ? ನಿನ್ನ ಸಾಧನೆ. ಯಾವ ಸಾಧನೆ? ನೀ ಮಾಡಿದ ಶೋಧನೆ. ಶೋಧನೆಯನ್ನು ನೀನು ಮಾಡುವುದಕ್ಕುಂಟಲ್ವಾ? ಮಾಡ್ಲಿಕ್ಕುಂಟು. ಅದಕ್ಕಿಂತ ಮೊದಲು ನಾನು ಮನವೆಚ್ಚ ಆಯ್ತು. ನನ್ನುದರ ಶೋಧನೆಗೆ ಬೇಕಾಗಿ ಒಳ ಹೋದವ ನೀನು, ಹೋದಂತ ದಾರಿ, ನಾನು ತೆರೆದ ನನ್ನ ಬಾಯಿ, ನೀವು ಹೊರ ಬಂದದ್ದು, ನಾನು ಬಿಟ್ಟ ಪಥ, ಅದೇ ದ್ವಾರದಿಂದ ಹೊರ ಬಂದ ದೆಸೆಯಿಂದ ಇನ್ನು ಮುಂದಕ್ಕೆ ನೀ ಅಧೋಕ್ಷಜ. ಸಂತೋಷ.
ಆಯ್ತು. ನಾನು ದೊಡ್ಡವಂತ ಗೊತ್ತಾಯ್ತಲ್ಲ. ದೊಡ್ಡವಂತ ಗೊತ್ತಾಗಿದೆ. ನನಗಿಂತ ಎಷ್ಟು ದೊಡ್ಡವಂತ ಗೊತ್ತಾಗಬೇಕು ಅಂತ ನನ್ನ ಉದರ ಶೋಧನೆಯನ್ನು ಆಡಿದ ಮಾತಿಗೆ ತಪ್ಪೋ ಬ್ರಹ್ಮನಲ್ಲ, ನನಗೊಂದು ದಾರಿ ತೋರು. ಹೇಗೆ ಎನಗೊಂದು ದಾರಿ ತೋರೋ ಎನ್ನುವ ಹಾಗೆ ಅಪೇಕ್ಷಿಸಿದ್ದಾನೆ. ಅರ್ಥ ಏನು? ಸರಿಯಾದ ದಾರಿಯಲ್ಲಿ ತಾನಿಲ್ಲ ಎನ್ನುವುದೇ. ಹಾಗಾದ್ರೆ ಪಥ ನಿರ್ದೇಶನ ಎನ್ನುವುದು ನನ್ನಿಂದಲೇ ಆಗಬೇಕು ಅಂತ ಆದ್ರೆ ಅಹಂಕಾರವನ್ನು ಇಳಿಸಲೇಬೇಕು. ನವದ್ವಾರಗಳನ್ನು ವಂದಿಸ್ತೇನೆ. ದಶಾದಿತ್ಯರು, ಏಕಾದಶ ರುದ್ರರು, ಮನೋಮುನಿಗಳು, ಮುಕ್ಕೋಟಿ ದೇವತೆಗಳು, ನದಿ ನದಗಳು ಎಲ್ಲವೂ ಇವರಲ್ಲಿ ಐಕ್ಯ. ಎಲ್ಲರೂ ಇವರನ್ನು ಹಾಡಿಕೊಂಡಾಡ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗಾದ್ರೆ ಇವ ಯಾರು? ಇವನೇನು ಸಾಮಾನ್ಯನೇ? ಖಂಡಿತ ಇವ ಸಾಮಾನ್ಯನಲ್ಲ. ಇವ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಎಂಬಂತೆ ತನ್ನುದರದಲ್ಲಿ ಬ್ರಹ್ಮಾಂಡವನ್ನು ಇರಿಸಿಕೊಂಡಿದ್ದಾನೆ. ಹಾಗಾಗಿ ಹರಿ ಸಾಮಾನ್ಯನಲ್ಲ, ಹರಿ ಬ್ರಹ್ಮಾಂಡ ಭಾಂಡೋದರವರಿತನಾಗಿದ್ದಾನೆ. ಹೆಮ್ಮೆಯನ್ನು ತಾಳಿದೆ. ಬ್ರಹ್ಮನಾನೇ ದೊಡ್ಡವ, ನನಗಿಂತ ಮಿಗಿಲು ಯಾವುದೂ ಇಲ್ಲ. ಈಗ ಗೊತ್ತಾಗುತ್ತಾ ಇದೆ ನಾನು ಏನೂ ಅಲ್ಲ. ಹಾಗೆಂದು ಕಂಡಂತ ಸತ್ಯ ವಿಚಾರ ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಅದಕ್ಕಾಗಿ ಸತ್ಯ ವಿಚಾರವನ್ನು ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಹಾಗಾಗಿ ಹೊರ ಸಾರಬೇಕು. ದಾರಿಗೆ ಬೇಕಾಗಿ ಇದರ ಉದರದ ಮಧ್ಯ ಭಾಗದಲ್ಲಿ ನಿಂತೊಮ್ಮೆ ಮೇಲ್ಮುಖರಾಗಿ ನೋಡಿದ್ರೆ ತುದಿ ದೊರಕುತ್ತಾ ಇಲ್ಲ. ಕೆಳಗಿಳಿದೆ, ದಾರಿಗೆ ಬೇಕಾಗಿ ಹುಡುಕಾಡಿದೆ. ಎಲ್ಲೆಲ್ಲಿ ಹುಡುಕಿದ್ರು ದಾರಿಗಳೇ ಗೋಚರಿಸ್ತಾ ಇಲ್ಲ. ಯಾಕೆ? ಮಾಡಿದ್ದುಣ್ಣು ಮಹಾರಾಯ. ನಾನು ಮಾಡಿದ್ದೇನು? ಹರಿಗೆ ಕಿರುಕುಳ ಕೊಡಬೇಕೆಂಬಂತ ಉದ್ದೇಶಕ್ಕಾಗಿ ನನ್ನ ದೇಹದ ಅಷ್ಟದ್ವಾರಗಳ ಬಂಧನ. ಇವ ಹಾಗಲ್ಲ, ತನ್ನ ದೇಹದ ನವದ್ವಾರಗಳನ್ನು ಬಂಧಿಸಿ ನನ್ನಿಂದ ಯಾವುದು ಆಗುವುದಿಲ್ವೋ ಅದನ್ನು ಆಗುತ್ತದೆಂದು ತೋರ್ಪಡಿಸಿದ್ದಾನೆ. ಇಲ್ಲೂ ತಾನೇನು ತನ್ನ ಹಿರಿಮೆಯನ್ನುವುದನ್ನು ಮೆರೆಸಿಬಿಟ್ಟಿದ್ದಾನಲ್ಲ. ಒಪ್ಪಿದೆ, ಹರಿ ನಿನಗಿಂತ ಮಿಗಿಲು ಯಾವುದೂ ಇಲ್ಲ. ನೀನೇ ಶ್ರೇಷ್ಠ, ನಾನೇ ಕನಿಷ್ಠ. ಕಣ್ಣಂತ ಸತ್ಯ ವಿಚಾರವನ್ನು ಹೇಳಬೇಕು. ನನ್ನ ಉದ್ಯೋಗವನ್ನು ನಾನು ಮಾಡಬೇಕು. ಹಾಗಾಗಿ ಹೊರ ಸಾರಬೇಕು. ದಾರಿಗೆ ಬೇಕಾಗಿ ಹುಡುಕಾಡಿ ಸಹಸ್ರ ವರ್ಷಗಳೇ ಕಳೆದು ಹೋಯಿತು. ಈಗ ಬಾಯಾರಿಕೆ ಬಳಲಿಕೆ ಈ ಸ್ಥಿತಿಯಲ್ಲಿ ನಾನು ಇಲ್ಲೇ ಇರುವುದೇ. ಮಾತೆಯಾಜ್ಞೆ ಶಿರೋಧಾರ್ಯ ಸೃಷ್ಟಿಯ ಕಾರ್ಯವನ್ನು ನಾನು ಮಾಡಬೇಕು. ಹಾಗಾದ್ರೆ ನಾನು ಹೊರ ಹೋಗ್ಬೇಕಿದ್ರೆ ದಾರಿ ಇಲ್ಲ ಎಂಬಂತ ಚಿಂತೆ ಅಲ್ಲ, ಚಿಂತನೆ ಮಾಡುವಾಗ ದಾರಿ ಒಂದಿದೆ. ಮಾತೆ ಆಡಿದಂತ ಅಭಯದ ನುಡಿ ಅಮ್ಮ ಸ್ಮರಿಸಿ ಹರಿಯನಾಭಿ ಕಮಲನಾಳದಿ ಮೇರೆ ಬಬಧನು ಧರಿದೆ ಹೊರಟಾಕ್ಷಣವೇ ದಿವ್ಯದಲ್ಲಿ. ನನ್ನ ಎತ್ತರವನ್ನು ಅರ್ಥ ಮಾಡಿಕೊಂಡಂತಹ ಹರ ಮೊದಲೇ ನನ್ನೊಳಗೆ ಸೇರಿದ್ದಾನೆ. ತನ್ನ ಎತ್ತರವನ್ನೇ ಸಾಧಿಸ್ತೇನೆ ಎನ್ನುವ ಹಾಗೆ ಬ್ರಹ್ಮನು ನನ್ನೊಳಗೆ. ಹಾಗಾದ್ರೆ ಈ ಮೂರೂ ಗುಣಗಳು ನನ್ನೊಡನೆ ಏಕೀಭವಿಸಿ, ಆದ್ದರಿಂದಲೇ ಯಾವುದೋ ಒಂದು ಮಾಯೆ ನನ್ನನ್ನು ಆವರಿಸಿದಂತಹ ಅನುಭವ. ವಿಶ್ರಾಂತಿಯನ್ನು ಹೊಂದಬೇಕು ಎನ್ನುವ ಹಾಗೆ ಆಲೋಚಿಸಿದ್ದೆ ತಡ ಆಲದೆಲೆಯೊಂದು ನನ್ನತ್ತ ತೇಲಿ ಬಂತು. ಅದಕ್ಕನುಗುಣವಾಗಿ ಬಾಲ ಮುಕುಂದನಾಗುತ್ತೇನೆ. ಕಾಲ ಹೆಬ್ಬೆಳನ್ನು ಚೀಪುತ್ತ ವಟಭದ್ರಶಾಹಿಯಾಗುವೆನು. ಹರಿಯ ಬಯಯುಗಳು ಸ್ಮರಿದುದೇ ಭಕ್ತಿಯೊಳಗಿರುವ ಬೀಜದೊಳಗೆ ಅಚ್ಚರಿಯಾಗುವುದೇನೆಂದೇ ಸುರಧ ವೈದ್ಯರುಳಾಲದಿ ಹರಿಯ ಉದರದಿಂದ ಹೊರಬರುವರ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ಆದಿಮಾಯನ್ನೇ ಪ್ರಾರ್ಥಿಸಿಕೊಂಡಾಗ ಗೋಚರಿಸಿದಂತಹ ಪಥ ಸಾವಿರ ಎಸಳುಗಳುಳ್ಳಂತಹ ತಾಮರೆ ಒಂದು ನನ್ನನ್ನು ಎತ್ತಿ ಹೊರತಂದಿದೆ. ಈಗ ಪರಮಾಶ್ಚರ್ಯ, ಬ್ರಹ್ಮನಿಗಿದ್ದದು ಒಂದು ಮುಖ. ಈಗ ಹಾಗಲ್ಲ, ಎಡ ಬಲ ಹಿಂದೆ ಮುಂದೆ
ಯಾಕೆ ಹೇಳುವುದು? ಕಾಣ್ತಾ ಇರುವಂತಹ ಜಲರಾಶಿಯ ಮಧ್ಯೆ ತೇಲುತ್ತಾ ಬರುತ್ತಿರುವಂತಹ ಹೊಟಪತ್ರದಲ್ಲಿ ಬಾಲ ಮುಕುಂದನಾಗಿ ತನ್ನ ಎಡಗಾಲು ಹೆಬ್ಬೆರಳನ್ನೇ ಬಾಯಲ್ಲಿಟ್ಟು ಚೀಪುತ್ತಾ ನಿದ್ರೆ ಮಾಡಿದ್ದಾನೆ. ಅದು ಗಾಢ ನಿದ್ರೆ. ನಿದ್ರೆಯಲ್ಲಿರುವವರನ್ನು ಎಬ್ಬಿಸುವುದೇ ನಿದ್ರಾಭಂಗ ಮಹಾಪಾಪ. ಹಾಗಾಗಿ ಇವನಾಗಿ ಎಚ್ಚರಾಗುವಲ್ಲಿವರೆಗೆ ಜ್ಞಾನಾಸಕ್ತನಾಗಿದ್ದೇನೆ.
ಈ ಸಮಯದಲ್ಲಿ ನನ್ನಪ್ಪನ ಹುಟ್ಟು ಯಾಕೆ ಹೇಗೆ ಯಾರಿಂದ ಅಂತ ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಯಾಕಾಗಲಿ ಹಿಂದೆ ಮುಂದೆ ಸಮಸ್ಯೆಗೆ ಒಳಗಾದವನೇ ನಾನು. ಸತ್ಯಕ್ಕೆ ನಾನು ಪಡೆದ ಬೇರೆ ಯಾರೊಬ್ಬರೂ ಕಾಣಿಸುವುದಿಲ್ಲ. ಹಾಗಿದ್ದರೆ ಇನ್ನೇನು ಮಾಡೋಣ? ಸರಿ ಉಳಿದದ್ದು ಶೋಧನೆ ಮುಂದೆ ದಾರಿ. ಕಾಣುವತ್ತ ಜಲರಾಶಿಯ ಮಧ್ಯೆ ಶೋಧನೆ ಮಾಡುತ್ತಾ ನಡೀತೇನೆ, ನೋಡೋಣ. ಇಲ್ಲ ಅಮ್ಮ ಇಲ್ಲ ಗೊತ್ತಿಲ್ಲ. ಹೇಗಿರಬಹುದಾ? ಹೇಗೆ? ನಾನು ನಿನ್ನ ಅಪ್ಪನ ಅಥವಾ ನೀನು ನನ್ನ ಮಗನು? ಅದು ನೀನೇ ಹೇಳಿದ್ದು ಸರಿ ಇಲ್ಲ. ನೀನ್ ನನ್ನ ಮಗನೋ ಅಥವಾ ನಾನ್ ನಿನ್ನ ಅಪ್ಪನೋ? ಇದು ಎರಡು ಒಂದಾಯ್ತಲ್ವೇನೋ? ಒಂದಾಯ್ತಾ? ಇಬ್ಬರ ಪರಿಸ್ಥಿತಿ ಒಂದೇ ಆದ ಮೇಲೆ, ನಾವಿರೋರು ಒಂದಾಗಿದ್ದೇವೆ ಆದ ಮೇಲೆ ಜೀವನ ಪರ್ಯಂತ ನಾವು ಜೊತೆಯಲ್ಲೇ ಇರಬೇಕು. ಹಾಗಾಗಬೇಕು ಅಂತಾದ್ರೆ ನಮ್ಮಳಿಗೆ ಒಂದು ರೀತಿಯ ಸಂಬಂಧ ಬೇಕು. ಸಂಬಂಧ ಇಲ್ಲಿ ಸಂಬಂಧ ಮಾಡುವುದು ಯಾರು? ನೀನೇ ಮಾಡು. ಅಲ್ಲೇನೆಲ್ಲೋ ನೋಡಿದ ಹಾಗಲ್ವೇನು? ಮುಖ ನೋಡಿದ ಆ ಕ್ಷಣವೇ ಯಾಕೋ ಏನೋ ಒಂದು ರೀತಿಯ ಪ್ರೀತಿ, ವಾತ್ಸಲ್ಯ, ಪ್ರೇಮ ನನ್ನ ಮನಸ್ಸಿನಲ್ಲಿ ಹುಟ್ಟುವ ಕಾರಣ ಇನ್ನು ಮುಂದಕ್ಕೆ ನನ್ನ ಪಾಲಿಗೆ ನೀನು ತಮ್ಮ. ಎಲ್ಲ ನಿನ್ನ ಮಾತುಗಳನ್ನು ಕೇಳಿದಾಗ ನಿನ್ನ ಬಗ್ಗೆ ನನಗೆ ಬಹಳಷ್ಟು ಭಯ, ಭಕ್ತಿ, ಗೌರವ, ಅಭಿಮಾನ ಮೂಡುತ್ತಾ ಉಂಟು. ಆ ಕಾರಣದಿಂದ ನಿನ್ನ ನಾನು ಇನ್ನು ಮುಂದೆ ಕರೆದು ಹೇಗೆ ಬಲ್ಲೆಯ? ಹೇಗೆ ಅಣ್ಣ ಮತ್ತು ತಮ್ಮ ಸಂಬಂಧವನ್ನು ಮಾಡಿಕೊಂಡವರೇನೋ ಸಹಜ. ಆದ್ರೆ ಏನು ಮಾಡೋಣ ಹೇಳ? ಅಡಿಗಡಿಗೆ ಒಂದರಿಂದ ಹಸಿವು, ಇನ್ನೊಂದರಿಂದ ಬಾಯಾರಿಕೆ ಬಾಧಿಸ್ತಾ ಇದೆ. ಏನು ಮಾಡೋಣ? ನನಗೆ ಸ್ವಲ್ಪ ಕಡಿಮೆ. ಹೇಳುವ ಅಗತ್ಯವೇ ಇಲ್ಲ, ಮುಖದಲ್ಲೇ ತೀರ್ಮಾನ ಆಗಿದೆ. ಹಸಿವು ಕಡಿಮೆಯ ಮತ್ತೇನು ಹೇಳಿದ? ಒಂದು ಕಡೆಯಲ್ಲಿ ತೋಳ ತೀರ ಅಧಿಕವಾಗುತ್ತಾ ಉಂಟು. ಇಬ್ಬರ ಸಮಸ್ಯೆ ಒಮ್ಮೆಲೆ ಶಮನಕ್ಕೆ ಇದು ಈ ಜಲದಿಗೆ ತಡ ಯಾಕೆ?
ಹೆಚ್ಚಾಯ್ತು. ಹೆಚ್ಚಾಯ್ತಾ? ಅತಿ ವೇಗ ಯಾವತ್ತು ಇನ್ನು ಕಡಿಮೆ ಮಾಡುವ. ಹಾ. ಆಯ್ತು. ನೋಡಬೇಡ ಹಾ. ನೋಡುವಂತ ಜಲರಾಶಿಯನ್ನು ಬಡಿಯುತ್ತಾ ಹಾ. ತಿನ್ನುವುದಕ್ಕೆ ನಮಗೇನಾದ್ರೂ ಸಿಗುತ್ತದೆ ಅನ್ನುವಂತ ಉದ್ದೇಶದಿಂದ ಹಾ. ನಾವಿರೋದು ಜೊತೆಯಲ್ಲಿ ಬಹಳಷ್ಟು ದೂರಕ್ಕೆ ಬಂದವರು. ಮತ್ತೆ ಆ ಸಮಯದಲ್ಲಿ ಹಾ. ನಿನ್ನ ಕೈಯೊಳಗೆ ಹಾ. ಏನಾದ್ರೂ ಸಿಕ್ಕಿ ಹಾಕಿಕೊಂಡಿದ್ದೇನು? ಸಿಕ್ಕಿತು. ತುಂಬಾ ಸಿಕ್ಕಿತ್ತ. ಎಲ್ಲಿ? ಅಲ್ಲಿ ನೋಡು. ಯಾವುದು? ನೀರ ಗುಳ್ಳೆಗಳು. ಕೆಟ್ಟವ ಹಾ. ನೀನು ಇರುವುದು ನೀರಿನಲ್ಲಿ, ನಿನ್ನಂತವನಿಗೆ ಗುಳ್ಳೆ ಅಲ್ಲದೆ ಮತ್ತೆ ಯಾವುದು ಸಿಗುತ್ತದೆ? ತಮ್ಮ ಅಣ್ಣ ನಾನು ಕಂಡೆ ಕಂಡೆ. ಹಾಗಲ್ವೇನೋ? ಮತ್ತೆ? ಅರಿದೇ ಇರುವಂತದ್ದನ್ನು ನೋಡಿದೆ ಅಂತ ಹೇಳಿದೆ. ಹಾ. ದೂರದಲ್ಲಿ ನೋಡು. ಹಾ. ಹರಿಬಿಡ್ದದ್ದು ತಮಾಯಿಸಬೇಡ. ಹಾ. ಊರಿನ ಬಿರಿದ ಹಾ. ಅರಳಿದ ಕಮಲ, ಕಮಲ. ಅದರ ಮಧ್ಯದಲ್ಲಿ ಬೆಳ್ಳಗಿನ ಒಬ್ಬ ಬೋರ. ಸಿಕ್ಕಿದ್ದನಿದ್ದಕ್ಕೋ ಚಿಕ್ಕವನು ಪಕ್ಕದ ಕಮಲದಲ್ಲಿ ನೋಡಿದ್ದೆ ತಡ. ಕೆಳಗೆ ಹೋಗಿ ಹಿಡಿದು ತಿನ್ಬೇಕು ಅಂತ ಮನ ಮಾಡಿದೆ. ಏನಾಯ್ತು? ಅಷ್ಟು ಸುಲಭದಲ್ಲಿ ಅದು ಕೈಗೆ ಸಿಕ್ಕಿದ್ದಿಲ್ವೇನು? ಅಪ್ಪ ನೋಡು ತನ್ನ ಕಣ್ಣನ್ನು ಎಂತದ್ದು ತಿರುಗಿಸುವುದು, ಓಡಿ ಹೋಗುವುದಕ್ಕೆ. ಕೈಗೆ ಸಿಕ್ಕಿದ್ದು ಬಾಗಿಲ್ಲ ಅಂತ ಆಗಬಾರದು. ಆ ಕಡೆಯಿಂದ ನೀನು ಬಾ, ಈ ಕಡೆಯಿಂದ ನಾನಿದ್ದೇನೆ. ಈಗ ಈಗ ಈಗಲ್ಲ ಆಗ ಕತೆ ಕಥೆ ಅಲ್ಲ, ಜೀವನ. ಗೊತ್ತಿದ್ದಾನೋ ನಿನಗೆ? ಎಂತದಾಯ್ತಾ? ಆ ಕಡಿಲ ನೀನು, ಈ ಕಡಿಲ ನಾನು. ಕಣ್ಣೆತ್ತ ಬೆಳ್ಳಗಿನ ಪೋರನೆಂದು ಬೆನ್ನತ್ತಿದ್ದು ಹೌದಾ? ಸಿಕ್ಕಿದ್ರೆ ನಮ್ಮ ಕೈಗೆ ಎಂತದ್ದು? ತುಟಿಯಲ್ಲಿ ಜಾರುವುದಾ? ಬಿಟ್ಟ ಮಗನಾನು ಅಂತ ಭಾವಿಸಬೇಡ. ಏಕೋ ಎರಡು ಕೈಯಲ್ಲಿ ಒಮ್ಮೆಲೆ ಮೇಲೆ ಕೆತ್ತಿ ಬಲವಾಗಿ ಹಿಡಿದು ಎತ್ತಿದೆ, ಕುಳುಕತ್ತ ನುಗ್ಗಿದೆ. ಗಂಟಲ ಕಡೆಗೆ ಪೂರ್ತಿ ಇಳಿದದ್ದಿಲ್ವೇನು? ಸ್ವಲ್ಪ ಇಳಿದದ್ದ ಹೊತ್ತಿಗೆ ಒಂದು ಸ್ವರ ಅಲ್ವೇನು? ಹೇಗೆ? ಈಶ್ವರ ಎಲ್ಲಿಯೋ ಕೇಳಿದ ಹಾಗುಂಟಲ್ಲ. ಈಶ್ವರ ಎಲ್ಲಿ? ಬಹುಶಃ ಏನು ಅನಾಹುತ ಸಂಭವಿಸಿದ ತೀರ್ಮಾನ ಮಾಡಿದೆ, ಕಾರಿದೆ. ಹತ್ತಿರಕ್ಕೆ ಹೋಗಿ ಸರಿಯಾಗಿ ಇಳಿಸಿ ನೋಡಿದಾಗ ಅಲ್ಲಿಯ ಹೊರನಾಟ ನೋಡಿ ಅದು ಅದು ನೀನು ಗೊತ್ತಾಯಿತು. ನಾನು ಬದುಕಿದ್ದೇನೆ, ನೀನು ಯಾಕೆ ಆಡುವುದು? ಇನ್ನೂ ಬದುಕಿದ್ಯಲ್ವೇ? ತಮ್ಮ ಬೇಡ ನಿನಗೆ? ನಾನು ನೀನು ಬೇಕು. ನಾನು ಬೇಕಲ್ಲ, ಹೌದು. ಈರುವರು ಬೇಕು ಅಂತ ಆದ್ರೆ ತಿನ್ನಬೇಕು. ಮಗನೇ ಬ್ರಹ್ಮ, ಭಯದಲ್ಲಿ ತತ್ತರಿಸುತ್ತಾ ಇದೀಯ. ಯಾರಿಂದ ಕಷ್ಟ ಬಂತು ಹೇಳಿಕ ಮಗನೇ? ಓ ಜನನಿ, ನಿನ್ನ ಆಚಾನುಸಾರ
ಅವರಿಗೆ ಏನಾಗಿದೆ ಅಮ್ಮ? ಆದೀತು. ಅದಕ್ಕೆ ನಾನೇನ್ ಮಾಡಮ್ಮ? ಸುದರ್ಶನ ಕೊಡುತ್ತವಗೆ ನೀ ಮರೆಯುಳಿಹುದು ವಿಧಾನ ಮಗನೇ ಬ್ರಹ್ಮ, ದುಃಖಿಸಬೇಡ ಕಂದ. ಆದಿಮಾಯೆಯಾದಂತ ನಾನು ಯೋಗಮಾಯೆಯಾಗಿ ಹರಿಯನ್ನು ಸೇರಿದ ಕಾರಣ ಹರಿಯು ಗಾಢ ನಿದ್ದೆಯಲ್ಲಿದ್ದಾನೆ. ಈ ಕ್ಷಣದಿಂದ ಆತನಿಂದ ದೂರ ಸರಿಬಳಿದ್ದೇನೆ. ಎಚ್ಚೆತ್ತಂತ ಹರಿ ದುಷ್ಟರನ್ನು ಸಂವರಿಸುತ್ತಾನೆ. ಈಗ ಈ ಸುದರ್ಶನವನ್ನು ಅವನಿಗೆ ಕೊಡು ಮಗನೇ. ಅಮ್ಮ, ಅಷ್ಟರವರೆಗೆ ನಾನು ಎಲ್ಲಿರ್ಬೇಕಮ್ಮ? ಹರಿಯ ನಾಭಿ ಕಮಲದ ನಾಳದ ಕಡೆ ತೊಲಗಿ ಉಳಿದಿರಲು ಗೆಲ್ಲಗೆಯ ಬೇರು ಕನ್ನ ಬದನದಲೆಗೆ ಅದು ಆಶ್ಚರ್ಯವೇ ಆಗಿದೆಯಲ್ಲ. ಹಾಯಾಗಿಯೇ ಮಲಗಿದ್ದ ನನಗೆ ಪಕ್ಕನೆ ಎಚ್ಚರವಾದದ್ದು. ಕಣ್ತಿರಿದು ನೋಡಿದ್ರೆ ಏನು ಜಲದಿ ಎಲ್ಲ ಉಲ್ಲೋಲ ಕಲ್ಲೋಲವೇ ಆಗಿದೆ. ಬಳಿಯಲ್ಲೊಂದು ಚಕ್ರಾಯುಧವೂ ಇದೆ. ಅದಾರು ಈ ಕಡೆ. ಜನನಿಯಲ್ಲಿ ವಿಶಾಲವಾದಂತ ಜಲರಾಶಿ ಹೌದು. ಕಾಡುತ್ತಾ ಇದೆ ನೀರು, ತೇಲುತ್ತಾ ಇದೆ ಒಂದು ಎಲೆ, ಅದರ ಮೇಲೆ ಮಲಗಿದ್ದಲ್ಲದೆ ಹೆಬ್ಬೆರಳನ್ನು ಬಾಯಲ್ಲಿ ಚಿಮ್ಮುತ್ತಾ ಇದೆಯಾ? ಯಾರು ನಾನು? ಅದರಾನು ಯಾಕೆಲ್ಲ ಬಿದ್ದಿದ್ದೆ? ಹೇಳು. ಸರಿ ಹೇಳು. ಸರಿ ಕೇಳಿ. ಎಂತದ್ದು? ನಾನು ಹೇಳಿದ್ದನ್ನು ಕೇಳೋಣ. ನೀವ್ಯಾರು? ಸಾಮಾನ್ಯದವರು ನಾವಂತ ಭಾವಿಸಬೇಡ. ವೀರರು, ಶೂರರು, ವೀರರು, ರಣಗಂಭೀರರು. ನೀವು
ಇದು ನಿಮ್ಮ ನಡೆಯಿಂದಲೇ ಆದದ್ದು. ಏನು ಗಾಂಭೀರ್ಯ ಏನು ಗತ್ತು. ಆದ್ದರಿಂದಲೇ ಇಷ್ಟು ಹೊತ್ತು ಸುಮ್ಮನಿದ್ದ ನನಗೆ ಭೂರಿತೋಷವಾಯಿತು. ನನ್ನನ್ನು ನೋಡ್ತಾ ಇದ್ದೀರಿ, ವಿಚಾರಿಸ್ತಾ ಇದ್ದೀರಿ. ಆದ್ರೆ ಕ್ಷಣ ಕ್ಷಣಕ್ಕೆ ನಿಮ್ಮ ಕಣ್ಣುಗಳು ದೃಷ್ಟಿಯನ್ನು ಬದಲಾಯಿಸುತ್ತಾ ಇದೆ. ಆರ ಕಂಡಿರಯ್ಯ ಮೊದಲು ನೀವು ಹುಟ್ಟಿದ ಅಕ್ಷರವೇ ಹಸಿವು, ನಿವಾರಣೆಗೆ ಬೇಕಾಗಿ ಹುಡುಕಾಟ. ಸಿಕ್ಕದವನೊಬ್ಬ ಬೆಳ್ಳಗಿರುವ ಹಿಡಿದು ತಿನ್ನುವಂತ ಉದ್ದೇಶದಿಂದ ಅದೆಷ್ಟೋ ದೂರಕ್ಕೆ ಬೆನ್ನಟ್ಟಿದಾಗ ಈ ಕ್ಷೇತ್ರಕ್ಕೆ ಬಂದ ಆಯವಾದ ಅಲ್ಲಿ ನೀನು ಕಾಣ ಸಿಕ್ಕಿದ್ದೀಯ. ನಾನು ಕಾಣ ಸಿಗುವುದಕ್ಕೆ ಕಾರಣ ನಾನಿಲ್ಲಿಗೆ ಒಡೆಯ. ಏನಂತಪ್ಪ ನಿನಗೆ ಇಷ್ಟೊತ್ತು ಸರಿ ಇದ್ದಿ, ಏನೋ ಒಮ್ಮೆಲೆ ತಲೆ ಚಿರುಗಿತ್ತ ಎಂತದ್ದು. ಅವನಿಗೆ ಸಿಟ್ಟು ಬಂದದ್ದ. ಏನಾಯ್ತು? ಅವ ಹೇಳಿದ ಮಾತು ಕೇಳಿ ಸಿಟ್ಟು ಬಂದದ್ದು. ಸಿಟ್ಟು ನನಗೆ ಸಿಟ್ಟು ಬಂದ್ರೆ ಹಾಗೆ ಒಮ್ಮೆಲೆ ಸಿಟ್ಟು ಬರಬಾರ್ದು, ಏರ್ಬಾರ್ದು. ಹೇಳಿದ್ರೆ ಅವಂತರ ಏನಿದ್ದೀರ ನಿಯಂತ್ರಣ ಮಾಡ್ಲಿಕ್ಕೆ? ನಾನಿದ್ದ ಕಾರಣ ಇಷ್ಟು ನಿಯಂತ್ರಣದಲ್ಲಿದ್ದೀನಿ. ಎಂತದ್ದು ಹೇಳಿದ್ರು? ಜಲದಿಗೆ ಓಡೆ ಪೋಯ. ಅಯ್ಯೋ ಜಲಧಿಗೆ ಒಡೆಯ. ಎಂತದ ನಿನ್ನ ಕರ್ಮದ ಜಲದಿಗೆ ಓಡೆಯ, ನಿನ್ನ ಓಡೆಯ ಎಲ್ಲ ನಿಲ್ಲಿಸೇನು. ನೀನ್ ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲ ಇಲ್ಲೇ ಇದ್ದೇನೆ. ಮಾತಿನಲ್ಲಿ ಎಲ್ಲೆಲ್ಲಿ ಹೋಗ್ತಿ ಅಂತ ಹೇಳಿ. ಏನೇ ಇರ್ಲಿ ಇರ್ಲಿ ಎಂತ ನಮ್ಗೆ ಅರ್ಥ ಆಗುದಿಲ್ಲ. ಅಲ್ಲ ನಿನಗೆ ಯಾವ್ದು ನೀನು ಹೇಳಿದ ಸಣ್ಣ ಸಣ್ಣ ವಿಷಯ ಗೊತ್ತಾಗುದಿಲ್ಲ, ನಿಮಗೆ ದೊಡ್ಡದು ನಿನಗೆ ಅರ್ಥ ಆಗ್ತಿದ್ರೆ ಇಷ್ಟು ಕಷ್ಟ ಇತ್ತ? ಮೊದಲು ಕಂಡಂತ ಪ್ರಾಣಿ ಸರಿ ನೋಡಿದ್ದೇನೆ ನಾನು. ಬೆಳ್ಳಗೆ ನೀನು ಕಪ್ಪು ಕಪ್ಪು ಕರಿಯ ಎಂದರೆ ಭಾಷೆ ಅಲ್ಲಿ ಬಿಟ್ಟು ಕೆಲವೊಂದನ್ನು ಸರಿ ನೋಡ್ತಿ, ಬೇಕಾದನ್ನು ಸರಿ ನೋಡುದಿಲ್ಲ ನೀನು. ನಾವು ಕಪ್ಪಿನಲ್ಲಿ ಎದ್ದು ಕಾಣಿಸುವುದು ಅದು ಹಲ್ಲು ಮಾತ್ರ. ಏನಾಯ್ತು? ಹಲ್ಲು ಬಿಡ್ತಾನೆ ಮತ್ತು ಏನಾಯ್ತು? ನನ್ನ ಹಲ್ಲಾದ್ರೂ ಚಂದ ಉಂಟಲ್ಲ. ನಮ್ಮದು ಎಲ್ಲವೂ ಬೆಳ್ಳಗೆ, ನಿನ್ನದು ಎಲ್ಲವೂ ಕಪ್ಪು. ಅದಕ್ಕೆ 5 ತಲೆ ಇತ್ತು. ತಲೆಗಳೈದು ಅದಕ್ಕೆ ಶಿರ ಹೊಂದಿಹುದು ನಿನಗೆ. ಸರಿ ತಲೆಗಳೈದು ಅದಕ್ಕೆ ಶಿರ ಹೊಂದಿಹುದು ನಿನಗೆ. ಮೊದಲಿದ್ದು ಸರಿ ಇತ್ತು, ಮತ್ತೆ ಹೀಗೆ ಯಾಕೆ ತಪ್ಪಿಸಿ? ಆಮೇಲೆ 2 ಕರ. ಇವನ ಅವಸ್ಥೆ ನೋಡು. ನೀನು ಛತ್ರ ಭೋಜ, ಅದು 2 ಭೋಜ, ನೀನು ಛತ್ರ ಚತುರ್ಭುಜ. 4 ಭೋಜ. ಸರಿ ಮಾಡೋದಕ್ಕೆ ಬರಬೇಡ, ಗೊತ್ತಿಲ್ಲ ಅವಸರದಲ್ಲಿದ್ದೇವೆ. ಯಾರು ಕಡಿಮೆ ಮಾಡಿ ಅವನ ಊದುವ ಸ್ವಲ್ಪ ಊದ್ತಾನೆ. ಆ ಪ್ರಾಣಿ ಎಲ್ಲಿ ಉಂಟೆಂಬುದು ತೋರಿಸಿ ಬಿಟ್ಟೆನು. ಈಗ ನೀನು ಗುಳುಮ್ ಅಂತ ನುಂಗಿ ಬಿಟ್ಟೆ. ಅಷ್ಟೊಂದು ಸುಲಭ ಇಲ್ಲ. ಬೆರಳು ತುರುಕಿಸುವುದು ಗೊತ್ತಾ? ಹೌದಾ? ನಿಮ್ಗೆ ಆದೀತೋ? ನಮ್ಗೆ ಅಭ್ಯಾಸ. ನೀವೊಂದು ಕೆಲಸ ಮಾಡಿ, ಹುಡುಕುತ್ತಿದ್ದ ಅವನನ್ನು ನನ್ನೊಂದಿಗೆ ಬಂದು ನನ್ನ ಅಡಿಗೆ ಎರಗುವುದಕ್ಕೆ ಹೇಳಿ. ನಿಮ್ಮನ್ನು ನಾನು ನಿನ್ನ ಕಾಲು ಹಿಡಿದು ಪರಿಶ್ರಮ ಮಾಡಿ
ಸತ್ತಲಿಂದ ಸಾಯ್ಲಿಕ್ಕೆ ಮಾಡಿ ಹಿಡಿದವ ಹೊಚ್ಚಾಡುದು ಒಬ್ಬೆ ಹಾಕುದು ಸಾಯ್ಕಲಿ ಕೊಟ್ಟು ಮಾಡಿ ಸಂತಾನ ನಿನಗೆ ತುಳಿದ ಕಾರ್ಯ ಅಣ್ಣ ಅಂತ ಬಲ ಕಾಲ ತುಳಿತಿದ್ದೆ ಎಡ ಕಾಲ ತುಳಿತಿದ್ದೆ ಎಂತದ್ದು ಏನನ್ನು ಕೊಲ್ತೇ ನೀನು ನಿನಗೆ ತಮ್ಮ ಬೇಡವೇನ ಇದು ನಾನು ಅದುಂತ ಭಾವಿಸಿ ಹೊಡೆದಲ್ವೇನೋ ಎಲ್ಲ ನನಗೇ ಬಿದ್ದದ್ದ ಆಯ್ತಾ ತುಂಬಾಗಿದೆ ಸುಧಾರಿಸಿಕೋ ಆಯ್ತಾ ಅದೆಂತ ಸುಧಾರಿಸುದು ತಪ್ಪಿ ಬಿದ್ದದ್ದಲ್ವೇನೋ ತಪ್ಪಿ ಬಿದ್ದಾಗ ಸುಧಾರಿಸಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ ಅದನ್ನೇ ಬಿಡಿಸಿ ಹೇಳಿ ಕೊಡ್ಬೇಕಾ ಆಯ್ತು ಇನ್ನೊಮ್ಮೆ ಸಮಯ ಸಂದರ್ಭ ಸಿಕ್ಕಿದ್ರೆ ನೋಡೋಣ ಬೇಡ ಬಿಡು ಆಯ್ತು ತಮ್ಮ ಏನು ಬಿದ್ದಿದೆ ನೀರ ಮೇಲೆ ಅದು ಕೂಡ ಉಪ್ಪು ನೀರು ಕೆಲವು ಸಮಯ ಇಲ್ಲೇ ಬಿಟ್ಟರೆ ಉಳಿತದೆ ಅದಕ್ಕೆ ಉಪ್ಪು ಹೌದಲ್ಲ ಹಾ. ತಿನ್ನುವುದಕ್ಕೆ ಸುಲಭವಾಗುತ್ತದೆ ರುಚಿ ಆಗ್ತದೆ. ಆದ್ರೆ ಅಣ್ಣ ತಮ್ಮರು ಇಬ್ಬರು ದುಡಿದಿದ್ದೇವೆ ಹಾ. ಸರಿಯಾದ ಪಾಲು ಮಾಡಿ ಅಂತ ಹೇಳಬೇಕು ಹಾಲು ಬೇಕಾ ಬೇಡುವ ಛೆ. ಒಂದು ಪಾಲು ಇಲ್ಲದಿದ್ರೆ ನಿನಗೆ ಹೆಚ್ಚು ನನಗೆ ಕಡಿಮೆ ಅಂತ ಆದ್ರೆ ನೀನು ಇದೆಯಲ್ಲ ಅಣ್ಣ ಕರ್ಮಕ್ಕೆ ಮಾಡು ತಮ್ಮ ಸೊಂಟದಿಂದ ಮೇಲೆ ಏನೆಲ್ಲ ಉಂಟು ಅದು ನಾಲಿಗೆ ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟು ಅದು ನಿನಗೆ ನಿನ್ನ ತಲೆಗೆ ಟೋ ಅಂತ ಬಡಿಬೇಕು ಎಂತದು ಉಂಟು ಸೊಟ್ಟ ಇದ್ದ ಕೆಳಗೆ ದೊಡ್ಡ ದೊಡ್ಡ ತೋಟೆ ಮಾಂಸ ಎರಡು ಕಾಲಕ್ಕೆ ಇದು ಎಲುಬಿನ ಮಾಂಸದ ಮುದ್ದೆ ಅಲ್ಲೆಲ್ಲ ಅಲ್ಲಿ. ಎಲುಬಿನ ಹಂದರ ಈ ಹಸಿವೆ ಅವಸರದಲ್ಲಿ ಜಗಿದ್ರೆ ಗಂಟಲ್ಲಿ ಸಿಕ್ಕಿಕೊಂಡ್ರೆ ನಾನಿಲ್ವ ಬೆರಳು ಹಾಕುದಕ್ಕೆ ನನಗೆ ಬೇಕು ಮಾಂಸ. ಬೇಡ. ಹಾ. ಹೀಗೆ ಮಾಡು ಹೇಗೆ? ಒಂದು ಕೈ ಒಂದು ಕಾಲನ್ನು ನಾನು ಹಾ. ಮತ್ತೊಂದು ಕೈ ಮತ್ತೊಂದು ಕಾಲನ್ನು ನೀನು ಹಾ. ಬಲವಾಗಿ ಎಳೆಯೋಣ ಎಳೆಯುವ. ಯಾರ್ಯಾರ ಪಾಲಿಗೆ ಎಷ್ಟೆಷ್ಟು ಸಿಗ್ತದೋ ನಳಿನ ಲಾಭಲು ಸ್ಮರಿಸೆ ಭಕ್ತಿಯೋ ಆದಿಮಾಯರು ಮನದೊಳಗಿದರು ದುರದೊಳಗಡೆ ಹನದ ಗುಳಿಗುವ ಕಬಳದೊಳಗಿರದಿರುವ ಆ ಮುಖರ ಪೊಗಳುತ್ತಲಿಂದ ಸೆಳೆದಿ ಬಂದದ ಹಂತಗಾಲಿ ದೀರ್ಘವಾದ ಹೋರಾಟ ಸಾಗಿದ್ದು ಜಯಸಿರಿಯನ್ನು ವರಿಸುವರೇ ನನಗ ಸಾಧ್ಯವಾಯಿತು. ಮಾತೆಯನ್ನೇ ಸ್ಮರಿಸಿದೆ ದುರದೊಳ ಸದಳವೆಂದು ಆಡಿದಳು. ಹನನಗೈಯಬೇಕು ಅಂತಾದ್ರೆ ಅವರಂತೆಯೇ ನೀನು ಮುನ್ನಡೆ ಎಂದಳು. ಕಪಟ ಮಾಡಬೇಕಂತೆ ನೋಡೋಣ. ಮೆಚ್ಚಿದ ನಿಮ್ಮ ಮರುಳಗೆ ಮೆಚ್ಚಿದ ನಿಮ್ಮ ಮರುಳಗೆ ಬಲು ಮೆಚ್ಚಿನ ಗೋಳ ಸಾಹಸಗೆ ಆಕೆಯ ಮಾತಿನ ಮುಚ್ಚಾಡಿಸುವುದೇನು ಅಚ್ಚಳಿಯ ಪಟಲವು ತುಂಗಗಳಲ್ಲಿ ಮೆಚ್ಚಿದ ನಿಮ್ಮ ಮರುಳಗೆ ಬಲು ಮೆಚ್ಚಿನ ಗೋಳ ಏನು ಪೌರುಷ ನಿಮ್ಮದು. ಮೆಚ್ಚುಗೆ ಆಯ್ತು ನನಗೆ. ಅಚ್ಚಳಿದ ಭಟರಾದುದರಿಂದ ನನಗೆ ಉಚ್ಚರಿಸುವುದಕ್ಕೆ ಶಬ್ದಗಳೇ ಇಲ್ಲ. ಬೇಡ ನಿಮ್ಮ ಮನದಿಚ್ಛೆ ಏನೆಂದು ಹೇಳಿದ್ರೆ ನಾನು ನೀಡಬಲ್ಲೆ. ನಿನಗೆಷ್ಟು ಬೇಕು ಕೇಳು, ನಿನಗೇನು ಬೇಕು ಹೇಳು. ಕೊಡು ಕೊಡು ಕವನಿಗೆ. ಗೆದ್ದವನು ನಾವು ಸೋತವನು ನೀನು ಸೋತವನು ಅಂತ ನೀನು ನಮ್ಮಲ್ಲಿ ಬೇಡಬೇಕಲ್ಲದೆ ಗೆದ್ದನವು ನಿನ್ನಲ್ಲಿ ಬೇಡುವ ಕ್ರಮ ಉಂಟೇನು ಅಂದ್ರೆ? ಹೇಳು ಎಷ್ಟು ಬೇಕು ಅಂತ ನಾವು ಕೊಡ್ತೇವೆ ನಾವು ಬೇಡದವರು ನನಗೆ ಭರವಸೆ ಇಲ್ಲ. ಅದಕ್ಕೆ ಕರದಟ್ಟಿ ಭಾಷೆ ಕೊಡು. ಏನು ಕೇಳ್ತೀಯ ಅದನ್ನು ಈ ಕ್ಷಣದಲ್ಲಿ ಕೊಡ್ತೇವೆ. ಸಿಕ್ಕಿದಿರಿ? ಸಿಕ್ಕಿದೆ ಎಲ್ಲಯ ಕೈಗೆ ಮೂಗು ಚಂದ್ರನಿಗೆ ತಕ್ಕುದಾದ ಹೂವೆನೆದರು ತಕ್ಕುದಾದ ಹೂವೆನೆದರು ಬೆಕ್ಕರು ನಿಮ್ಮಯ ಬೆಕ್ಕರು ನಿಮ್ಮಯ
ಮೂರ್ಖರು ನೀವಿಬ್ಬರು ಬರೇ ಮೂರ್ಖರಲ್ಲ, ಶತಮೂರ್ಖರು, ಮೂರ್ಖ ಶಿಖಾಮಣಿಗಳು. ಹೊಗಳಿದ್ದು ಆಗ ನಿಮ್ಮ ಬಲುವಿನ ಕುರಿತಾಗಿ ಹೊಗಳಿದ್ದು. ಈಗ ಹಾಗಲ್ಲ, ನಿಮ್ಮ ಬುದ್ಧಿವಂತಿಕೆಯ ಕುರಿತಾಗಿ ನಾನು ಹೊಗಳಿದ್ದು. ಇನ್ನೂ ಸೇರಿಸಿ ಹೊಗಳು. ಎಂತಹ ಶೌರ್ಯ ಜೊತೆಗೆ ಬುದ್ಧಿವಂತಿಕೆ. ಆದ್ದರಿಂದಲೇ ನಾನು ಕೇಳಿದ್ದನ್ನು ನೀವು ನೀಡುತ್ತೀರಾ? ಹೌದಾ? ಆಡಿದ ಮಾತು ನಡೆಸಬೇಕು ಅಂತಾದ್ರೆ ಕಾಯದಲ್ಲಿ ತ್ರಾಣ ಇದ್ದರೆ ಸಾಲದು, ಮತ್ತೇನು ಬೇಕು? ಕಾಯದಲ್ಲಿ ಪ್ರಾಣ ಇರಬೇಕು. ಹಾಗಾದ್ರೆ ಅದನ್ನೇ ಕೊಡಿ. ಮಾಡುವುದೆಲ್ಲ ಪ್ರಾಣವ ಕೇಳಿದ ಮಾತುಕಟ್ಟೆ ಪ್ರಾಣವನ್ನು ಕೊಡದೆ ಹೋದೆವೆಂದಾದ್ರೆ ನಮ್ಮ ಪಾಲಿಗೆ ಲೋಕಪವಾದ ಬರುವುದಿಲ್ವೇನೋ? ಲೋಕಪವಾದ ಬರ್ತದೆ ಅಂತ ಹೇಳಿ ಪ್ರಾಣವನ್ನು ಕೊಟ್ಟೆವೆಂದಾದ್ರೆ ನಾವಿರೋ ಜೊತೆಯಲ್ಲೇ ಸಾಯುವುದಿಲ್ವೇನೋ? ಅತ್ತ ಬದುಕುವ ಹಾಗೂ ಇಲ್ಲ, ಇಂಥ ಸಾಯುವ ಹಾಗೂ ಇಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಹೋಯ್ತಲ್ಲ ಬೇಗ. ಏ ತಮ್ಮ ಅಣ್ಣ, ಪಾಪ ಇಲ್ಲಿ ಅವನಿಗೆ ಎಳೀತಾ ಉಂಟು, ನಮ್ಮ ಸಂಕಟ ಅವನಿಗೆ ಗೊತ್ತುಂಟು. ಎಷ್ಟು ಮಂದಿ ಯಾವಾಗ ಧರ್ಮಕ್ಕೆ ಸಿಗುತ್ತದಂತ ಕಾಯ್ತಾ ಇದ್ದಾನೆ. ಅಷ್ಟು ಸುಲಭದಲ್ಲಿ ಅವನಿಗೆ ಸಿಕ್ಕುವುದಕ್ಕೆ ಬಿಡಬಾರ್ದು. ಸಿಗಬಾರ್ದ ಅಮ್ಮ, ಈಗ ಕುಗ್ಗುದಕ್ಕೆ ಸಾಯ್ಬೇಕಲ್ಲ ಅಂತ ಹೆದರಿಕೆ ಆಗ್ತಾ ಉಂಟು ನನಗೆ. ಜೀವ ಬಿಡ, ನಾನಿಲ್ವಾ? ನನಗೆ ಆಗುವುದಿಲ್ಲ, ಭಯ ಭಯ. ಕಟ್ಟಡಕ್ಕೆ ಸಂತಾನ ನನಗಿಲ್ಲ, ಒಮ್ಮೆ ಜೀವ ಕೊಡು. ಹೌದಾ? ಹಾಗ ನೀನೊಮ್ಮೆ ಮೊದಲು ಕೊಟ್ಟು ನೋಡಿ, ನಾನು ನೋಡ್ತೇನೆ ಹೇಗೆ ಅಂತ. ಅಮ್ಮ, ನನಗೆ ಬದುಕುವ ಆಶಯ. ನನಗೂ ಬದುಕುವ ಆಶಯ. ಆದ್ರೆ ಅಮ್ಮ ಬಿಡ್ತಾರ? ಹೇಗಾದ್ರೂ ಮಾಡಿ ಬದುಕಬೇಕು. ಬದುಕಬೇಕು ಅಂತ ಆದ್ರೆ ತಲೆಗೆ ಸ್ವಲ್ಪ ಕೆಲಸ ಕೊಡಬೇಕು. ನನ್ನ ತಲೆಗೆ ಯಾವ ವಿಷಯ ಹೋಗ್ಲಿಕ್ಕಿಲ್ಲ. ಇಲ್ಲಿ ಬಾ, ಇಲ್ಲಿ ಬಾ. ಹೇಳು. ಪಾಪಿ? ಯಾರು ಪಾಪಿ? ಅವ ಪಾಪಿ. ಏನು ಬಾ? ಏನೆಲ್ಲ ನಮ್ಮ ಹರಣವನ್ನು ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಮತ್ತೆ ಯಾಕೆ ಪ್ರಾಣವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಒಂದು ಬಿಂದು ಜಲ ನಮ್ಮ ಮೇಯನ್ನು ಸೋಕಬಾರದು. ನೋಡಬೇಕು, ನೋಡುವ ಪ್ರಾಣ ಒಮ್ಮೆ ಸರಿಯಾಗಿ ನನ್ನನ್ನೊಮ್ಮೆ ನೋಡಿ. ತಿಳಿಯದೆ ಮಾಡಬಾರದ ಕೃತ್ಯವನ್ನು ಎಸಗಿದವರು ನಾವು. ಆ ಸಮಯದಲ್ಲಿ ನನ್ನ ಪರಮ ಪಾವನವಾದಂತಹ ವಿಶ್ವರೂಪವನ್ನೇ ತೋರಿಸಿದೆ. ನೋಡಿದ್ದೆ ತಡ, ಅಜ್ಞಾನವು ದೂರವಾಯಿತು, ಸುಜ್ಞಾನ ಅನ್ನುವಂಥ ಬೆಳಕಿನೊಳಗೆ ಹೀರೋರು ಕೊಂಡಾಲ್ಪಟ್ಟಾಗ ನಿನ್ನ ಮತ್ತು
ಮತ್ತು ನಮ್ಮ ಸಂಬಂಧ ಏನು ಅಂತ ತಿಳಿಯಿತು. ನಿನ್ನ ಮಕ್ಕಳಲ್ವೇ ನಾವು ಅಪರಾಧವನ್ನು ಮಾಡಿದ್ದೇವೆ, ಮುಂದಕ್ಕೆ ಬದುಕುವ ಅರ್ಹತೆಯನ್ನೇ ಕಳಕೊಂಡಿದ್ದೇವೆ. ಆದರೆ ಒಂದು ಆಸೆ ತಂದೆ, ಕಟ್ಟ ಕಡೆಯದಾದಂತಹ ಸಾಯುಜ್ಯ ಪದವಿಯನ್ನು ನಾವಿರುವರು ಪಡೆಯಬೇಕು, ಅದನ್ನು ನೀವು ಇಯಬೇಕು ಅಂತ ನಮ್ಮ ಕೇಳಿಕೆ. ಪರಮ ವೈದ್ಯರೇ, ಈವರೆಗೆ ನಾವು ಅಣ್ಣ ತಮ್ಮಂದಿರ ಭಾವನೆಯಿಂದ ಬದುಕುತ್ತಾ ಇದ್ದವರು. ನಮಗೆ ಯಾವುದೇ ನಾಮಧೇಯ ಇಲ್ಲ. ಉತ್ತಮ ಹೆಸರನ್ನು ಇರಿಸಿ ಅದು ಸ್ಥಿರವಾಗಿ ಚಿರವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು ತಂದೆ. ಕರುಣಿಸುವೆನು. ಕರುಣಿಸುದಲ ಭಯವನ್ನು ಅಂಜಬೇಡಿ, ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಭೂತನು. ನಾನೇ ಎಸೆಯದಂತಹ ನನ್ನ ಕರ್ಣದ ಕಿಲ್ಬಿಷದಿಂದ ನಿಮ್ಮ ಹುಟ್ಟಾಗಿದೆ. ಆದ್ದರಿಂದ ಮಕ್ಕಳಾದಂತಹ ನಿಮಗೆ ನಾನೇ ಹೆಸರನ್ನೇ ಇಡುತ್ತೇನೆ. ಮೃದುವಾದ ಸ್ವಭಾವವನ್ನು, ಆದರೂ 5,000 ವರ್ಷಗಳ ಕಾಲ ಕಠಿಣ ಭಾವದಿಂದಲೇ ನನ್ನೊಂದಿಗೆ ಹೋರಾಟವನ್ನು ಮಾಡಿದೆ. ಅದಕ್ಕನ್ವರ್ಥವಾಗಿ ಮಧು ಕೈಟಭ ಎನ್ನುವ ಹೆಸರನ್ನೇ ಇರಿಸುತ್ತೇನೆ. ನಿಮ್ಮ ಆಶಯದಂತೆ ನಿಮ್ಮನ್ನು ಕೊಂದು ಕಳೆಯುತ್ತೇನೆ. ಆ ಮೂಲಕವಾಗಿ ಮಧುಸೂದನನಾಗುತ್ತೇನೆ, ಕೈಟಭ ಅಂತಕನಾಗುತ್ತೇನೆ. ಆ ಮೂಲಕ ನಿಮ್ಮ ಹೆಸರು ನನ್ನೊಂದಿಗೆ ಶಾಶ್ವತವಾಗಿಯೇ ಉಳಿಯುತ್ತದೆ. ಕಳೆದುಕೊಂಡಂತಹ ಜ್ಞಾನ ಎನ್ನುವುದು ಮತ್ತೆ ನಿಮಗೆ ಬೆಳಕಿನೋಪಾದಿಯಲ್ಲಿ ನಿಮ್ಮನ್ನು ಸೇರಿದ್ರಿಂದ ಲೋಕವೇ ಬೆಳಗುವ ಹಾಗಾಗಬೇಕು. ಅದಕ್ಕಾಗಿ ನಿಮ್ಮ ದೇಹದ ಮೇಧಸ್ಸನ್ನೇ ಈ ಜಲಧಿಯಲ್ಲಿ ಪಸರಿಸುತ್ತೇನೆ, ಧರೆಯನ್ನು ಸೃಜಿಸುತ್ತೇನೆ, ಮೇಧಿನಿ ಎನ್ನುವ ಶುಭ ನಾಮವನ್ನೇ ಅಲ್ಲಿ ಇರಿಸುತ್ತೇನೆ. ನೂತನವಾದಂತಹ ಸೃಷ್ಟಿ ಆವಿಷ್ಕಾರಗಳನ್ನು ಮಾಡುವುದಕ್ಕಾಗಿ ನನ್ನಲ್ಲಿ ಅವಿತಂತಹ ಬ್ರಹ್ಮದೇವನು ಕಮಲಾಸನಾಗಿಯೇ ಸತ್ಯಲೋಕವನ್ನು ಸೇರಿದ್ದಾನೆ. ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕಾಗಿ ಹರ ಮೊದಲು ಐಕ್ಯನಾಗಿದ್ದವನು ಅವನು ಕೈಲಾಸವಾಸಿಯಾಗಿದ್ದೇನೆ ಲೋಕವನ್ನು ನಿಯಂತ್ರಿಸುವುದಕ್ಕಾಗಿ. ಪಾಲನಾಕರ್ತೃವಾಗಿ ವೈಕುಂಠದಲ್ಲಿ ನೆಲೆ ನಿಲ್ಲುವ ಮೊದಲು ನಿಮ್ಮ ಅಂತರಂಗದ ಇಂಗಿತವನ್ನು ಪಾಲಿಸುವುದಕ್ಕಾಗಿ ಇದೋ ಮತ್ತೆ ನನ್ನ ಜಂಘಾ ಪ್ರದೇಶವನ್ನು ವಿಶಾಲಗೊಳಿಸಿದ್ದೇನೆ. ಅಗಾಧವಾದ ಈ ಸಿಂಧುವಿನ ಒಂದು ಬಿಂದು ಜಯವನ್ನು ಸೇಕದು ಏರಿಕೊಳ್ಳಿ ನನ್ನ ಮಡಿಲನ್ನು. ವನಕ್ಕಾಗಿ ನಡೆದಳು ವನದಿ ಜೋಡಿಸಿದಳು ವನಕ್ಕಾಗಿ ನಡೆದಳು ವನದಿ ಜೋಡಿಸಿದಳು ಜನನಿಗೆ ಜಗಲಿ ಮಾಲಿನಿಯು ವನದನು ಜಾಬಿಗಿರಲಿ ಕಾಲಿನಿಯು ಕಾಪಾಡು. ಮುತ್ತಿನ ಕಿರೀಟದಲ್ಲಿ ಮಾಣಿಕ್ಯದ ಹರಳೊಂದು ಯಾವ ರೀತಿಯಾಗಿ ಶೋಭಿಸುತ್ತದೋ ಅದೇ ರೀತಿಯಾಗಿ ಶೋಭಿಸುತ್ತಾ ಉಂಟು ನಮ್ಮಿದಾದಂತಹ ಶೋಣಿತಾಪುರ. ಪ್ರಪಂಚದಲ್ಲಿ ಈ ರೀತಿಯಾಗಿ ಪ್ರಜ್ವಲಿಸುವುದಕ್ಕೆ ಕಾರಣ ನಾವು ಮಾಡಿದ್ದೇವೆ ಅನ್ನುವುದಕ್ಕಿಂತ ಪರಮೇಶ್ವರ ದೇವರ ಕೃಪಾ ಕಟಾಕ್ಷದಿಂದ ಬೆಳಗುತ್ತ
ಒಬ್ಬಾಕೆ ಹೆಣ್ಣು ತನ್ನ ತಾಯಿಯ ಮನಸ್ಸಿನ ನೋವನ್ನು ಅರಿತುಕೊಂಡು ಬಾಳಬೇಕಂತೆ. ಆಕೆ ನಿಜವಾಗಿರುವಂತಹ ಮಗಳಾಗಿರುವುದಕ್ಕೆ ಸಾಧ್ಯ ಉಂಟಂತೆ. ಅದಕ್ಕೆ ಹೇಳುವುದಲ್ವೇ, ಕುಲಕ್ಕೆ ಒಪ್ಪುವಂತಹ ಕೋರಿಯಾಗಬೇಕು, ಮಾತಿಗೆ ಒಪ್ಪುವಂತಹ ಮಗಳಾಗಿರಬೇಕು. ಮಾತೆಯ ಮಾತನ್ನು ಪಾಲಿಸಬೇಕೆನ್ನುವ ಕಾರಣಕ್ಕಾಗಿ ಹಿರಣ್ಯ ಗರ್ಭನನ್ನು ತಪಸ್ಸಿನ ಮೂಲಕ ಮೆಚ್ಚಿಸುವುದಕ್ಕಾಗಿ ದಟ್ಟವಾದಂತಹ ಅರಣ್ಯವನ್ನು ಸೇರಿಕೊಂಡವಳಿದ್ದೇನೆ. ಇಲ್ಲಿಗೆ ಬಂದಂತ ಸಂದರ್ಭ ಯಾಕೋ ಏನು, ಇಲ್ಲಿಯ ಪ್ರಕೃತಿಯಿಂದ ನನ್ನ ಚಿತ್ತಬಿತ್ತಿಯಲ್ಲಿ ಹಲವು ರೀತಿಯ ಪ್ರಶ್ನೆಗಳು ಮೂಡುತ್ತಾ ಉಂಟು. ಮನಸ್ಸು ಹೇಳುತ್ತಾ ಉಂಟು, ಯೋಚನೆ ಮಾಡು ಎಂಬುದಾಗಿ. ಯಾವುದರ ಬಗ್ಗೆ ಯೋಚನೆ ಮಾಡಲು ಯೋಚನೆ ಮಾಡಿಕೊಂಡಾಗ ನನ್ನ ಬಗ್ಗೆ ಯೋಚನೆ ಮಾಡಬೇಕಾಗಿ ಬಂತಲ್ವಿ. ಕಾಣುವಾಗ ಚೆಲುವಿಕೆಯಿಂದ ಕೂಡಿಕೊಂಡವಳಿದ್ದೇನೆ. ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ಹೇಳಿ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಲ್ಲ. ಆ ಸುಮನಸರು ಯಾವುದೇ ಕಾರಣಕ್ಕೆ ಅಸುರನ ಏಳಿಗೆಯನ್ನು ಬಯಸುವುದಿಲ್ಲ. ಹಾಗಿದ್ರೆ ಅವರಿಗೆ ಅರಿವಾಗದಂತೆ ತಪಸ್ಸಾಚರಿಸಬೇಕು. ನಮ್ಗೆ ಯಾವ ರೂಪ ಬೇಕನ್ನು ಬದಲಾಯಿಸುವುದಕ್ಕೆ ಸಾಧ್ಯ ಇರುವ ಕಾರಣ ಈ ಸಂದರ್ಭದಲ್ಲಿ ಈ ರೂಪವನ್ನೇ ಮರೆಮಾಚಿ ಇದೋ ಮಹಿಷ ರೂಪವನ್ನು ತಾಳುತ್ತೇನೆ. ಯಾರು ಕಾರಣವೆಂದು ಜ್ಞಾನ ದೃಷ್ಟಿಯಿಂದ ನೋಡಿದರೆ ಒಬ್ಬ ಈಕೆಯ ಸೊಕ್ಕೆ ರಕ್ಕಸಿಯವರೊಳು ತನ್ನ ನಿಜ ರೂಪವನ್ನು ಮರೆಮಾಚಿ ಮಹಿಷಿಯ ರೂಪವನ್ನು ಅಂತ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಈಕೆ ಆಚರಿಸಿದ ಈ ತಪಸ್ಸು ಹೇಗಾಯ್ತು ಬಲ್ಲಿರೋ? ಆದರೆ ಇವಳು ತನ್ನ ಸ್ವಾರ್ಥ ಉದ್ದೇಶವನ್ನು ಹೊಂದಿ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಈಕೆ ಆಚರಿಸಿದ ಈ ತಪಸ್ಸು ಇಡೀ ಮುನಿಕುಲಕ್ಕೆ ಅಪಮಾನ ಮಾಡಿದೆ. ಈಕೆಯನ್ನು ಸುಮ್ಮನೆ ಬಿಟ್ಟೆಂದಾದರೆ ಇಡೀ ಮುನಿಕುಲದವರಿಗೆ ಇದು ಮತ್ತೊಮ್ಮೆ ಅಪಮಾನವಾದ ಹಾಗೆ ಆಗುತ್ತದೆ. ಲೋಕದ ಅಲ್ಲ, ಎಲ್ಲರೂ ಇವಳ ಹಾದಿಯನ್ನೇ ಹಿಡಿದಾರು. ಈಕೆ ಎಸಗಿದ ಕೃತ್ಯಕ್ಕೆ ಸರಿಯಾದ ಶಿಕ್ಷೆಯನ್ನೇ ಒದಗಿಸಬೇಕು. ಹೇಗೆ ಈಕೆ ಬಯಸಿದ್ದು ತನಗೆ ಮಗ ಬೇಕು ಎನ್ನುವ ಹಾಗೆ ಈಕೆಯ ಉದರದಲ್ಲಿ ಇನ್ನು ಮಹಿಷನೇ ಜನಿಸಲಿ. ನಾನು ಕೊಟ್ಟಂತಹ ಶಾಪವಾಕ್ಯ 3 ಮೋದಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಲಿ. ನನ್ನ ತಪಸ್ಸನ್ನು ಮುಂದುವರಿಸಬೇಕು. ಯೋಗ್ಯವಾದ ಸ್ಥಳವನ್ನು ಅರಿಸುತ್ತಾ ಮಗಳೇ ಮಾಲಿನಿ, ನಿನ್ನ ಘನತರವಾದಂತಹ ಭಕ್ತಿ ಮೆಚ್ಚಿದ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಚೆ
ಅಂದುಕೊಂಡಿದ್ದೇನೆ. ಹೇಳಮ್ಮ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಲ್ಲಿ ಬಿಂದುವಿನಷ್ಟು ಕರುಣೆ ಇದ್ದರೆ ನಿಮ್ಮಲ್ಲಿ ಸಾಗರದಷ್ಟು ಇದೆಯಂತೆ. ಅದಕ್ಕಾಗಿ ಕರುಣಾ ಸಾಗರ ದೇವರನ್ನ ಮಾತನ್ನು ಕೇಳಬೇಕು ನೀವು. ಆಲಿಸೋಣ. ಮುಂದಕ್ಕೆ ನನಗೆ ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಜನಿಸುವಂತ ಮಗ ಧೀರನಾಗಿರಬೇಕು. ಆ ರೀತಿ ಮಗು ಹಾಗೆ ವರವನ್ನು ಅನುಗ್ರಹಿಸಿ. ತಥಾಸ್ತು ಮಗಳೇ. ಆಗಬಹುದು. ಆದರೆ ಯಾವುದು? ನೀನು ಪಡೆಯುವಂತಹ ಮಗ ಅವ ಕೋಣನಾಗಿರ್ತಾನೆ. ಅಯ್ಯೋ ಬ್ರಹ್ಮದೇವ, ಯಾಕೆ ಇಂತಹ ಮಾತನಾಡುತ್ತಾ ಇದ್ದೀರಿ ನೀವು? ನನ್ನ ಉದರದಲ್ಲಿ ಜನಿಸುವಂತಹ ಮಗು ಕೋಳಲಾಗುತ್ತಾನೆ. ಮಗಳೇ, ಕೋಳಲನ್ನು ಪಡೆದು ನಮ್ಮ ಅಸುರ ಕುಲ ಏಳಿಗೆಯಾಗುವುದು ಯಾವ ರೀತಿಯಾಗಿ? ಈ ವಿಚಾರಗಳು ಹೋಗಿ ಅಮ್ಮನಲ್ಲಿ ಯಾವ ರೀತಿ ಹೇಳಲಿ ಬ್ರಹ್ಮದೇವ? ನಾನು ಮರುಗದಿರು ಮುನಿವರ ಆ ಮುನಿವರ ಒರೆದ ವಚನವು ಜನಿಸಿದರು ನಿಲ್ಲದರುಗಳು ಮುಂದೆ ತ್ರಿಜಗದಿ ಮೆರೆಯುವನು ಘನ ಶೌರ್ಯದಿಂದಲೇ ಮರೆಯ ಮಾತಲ್ಲನು ಸಂಭವಿಸಿದನು ಮಾನಿಯ ಮರುಗದಿರು ಮಾಲಿನಿಗೆ ಮಗಳೇ, ನನ್ನ ಮಾತುಗಳನ್ನು ಕೇಳಿ ಮುಂದೆಯ ಮಗಳೇ, ಮರುಗದಿರು ಮಗಳೇ, ಮರುಗದಿರು. ಹೀಗಾಗುವುದಕ್ಕೂ ಬಲವಾದ ಕಾರಣ ಹೊಂದಿದೆ. ಯಾವುದು? ನೀನು ತಪವನ್ನು ಆಚರಿಸುವಂತ ಈ ಪ್ರದೇಶ ಮುನಿ ಸುಭಾಷಕರ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಹೌದು. ಅದರಲ್ಲೂ ನೀನು ಈ ರೀತಿಯಾಗಿ ತಪವನ್ನು ಆಚರಿಸುವಂತಹ ಕ್ರಮವನ್ನು ಕಂಡು ಕುಪಿತಗೊಂಡಂತಹ ಮಹರ್ಷಿಯು ಶಾಪಿಸಿ ಬಿಟ್ಟಿದ್ದಾನಮ್ಮ. ಬ್ರಹ್ಮದೇವ, ಮಗಳೇ, ಮುನಿಗಳು ಕೊಟ್ಟಿರುವಂತಹ ಶಾಪವನ್ನು ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ವೇ? ಆಗುವುದಿಲ್ಲ ಮಗಳೇ. ಯಾಕದು? ಜೊತೆಗೆ ಮತ್ತೊಂದು ಮಾತಾಡಿದ್ದಾನೆ. ಏನೆಂದು? ನಾನಿದ್ದಂತಹ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೆ ಹೋಗ್ಲಿ. ಹಾಗಿದ್ರೆ ನಾನು ಕೋಳಲಿಗೆ ತಾಯಿ ಆಗಲೇಬೇಕೆ? ನೀನು ಕೋಣನಿಗೆ ತಾಯಿ ಆಗಲೇಬೇಕು ಮಗಳೇ. ಅಯ್ಯೋ, ಯಾಕಮ್ಮ ಕಣ್ಣೀರು? ನೀನು ಪಡೆಯುವಂತಹ ಮಗ ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ. ಹೌದೇ? ತ್ರಿಜಗ ವಲ್ಲಭನಾಗ್ತಾನೆ. ಆಹಾ. ಘನ ಕೀರ್ತಿವಂತನಾಗ್ತಾನೆ. ಶುಭ ಮಸ್ತು. ಜಯ ಜಯ. ತನ್ನಯ ಪುತ್ರಿಯರು ನಮಗೆ ಮೃಗವು ಹರುಜನಿಂದಿರಲು ಜಗದೀಶ್ವರ, ನೀನೇ ರಕ್ಷಿಸು. ಎಂಥ ವಿಚಿತ್ರ ಪ್ರಪಂಚದಲ್ಲಿ ಎಂಥ ವಿಸ್ಮಯತೆ ನಡೆಯುತ್ತದೆ ಎನ್ನ ನನ್ನ ಜೀವನವನ್ನು ನಾನು ಯೋಚನೆ ಮಾಡಿಕೊಳ್ಳುವುದು. ಈ ಶೋಣಿತದ ಪಟ್ಟವನ್ನು ಏರಿದಂತ ದಿತಿ ಮಾತೆ ಎನಿಸಿಕೊಂಡಂತ ನಾನು ನನ್ನ ಜೀವನದ ಬಗ್ಗೆ ಯೋಚನೆ ಮಾಡುವುದು. ಹಿರಿಯವರೆಲ್ಲ ಯೋಚನೆ ಮಾಡಿದ್ದಷ್ಟೇ ಸುರಗತಿಗೆಯನ್ನು ಗಳಿಸಿಕೊಳ್ಬೇಕು ಎಂದು. ನಾನು ಅದಕ್ಕೆ ಹೊರತು ಬಿಟ್ಟವಳಲ್ಲ. ಅದಕ್ಕಾಗಿ ಮಗಳಾದಂಥ ಮಾಲಿನ್ಯನ್ನು ಉಪಯೋಗಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ತಪಕ್ಕ ಕಳುಹಿಕೊಟ್ಟೆ. ತಪವನ್ನು ಮುಗಿಸಿ ಹಿಂದೆ ಬಂದಳು. ಮದುವೆ ಮಾಡಿಸಿದೆ. ಮಗುವೊಂದು ಹುಟ್ಟಿತು. ಹುಟ್ಟಿದ ಮಗು ಕೋಣನೆಂದು ಚಿಂತೆಯೊಂದೆಡೆಯಾದರೆ ಜಾಣವೆಂದು ಬೆಳೆಯುತ್ತಿದ್ದಾನೆನ್ನುವಂತ ನೆಮ್ಮದಿಯೂ ಆಯಿತು. ಆದರೆ ನಾ ಕಟ್ಟಿದ ನನ್ನ ಆಶಾ ಗೋಪುರ ಆಳವಾದಂತಹ ಶರದಿಯಲ್ಲಿ ಬಿದ್ದು ಕರಗಿ ಹೋಗುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಂಡವರು ನನ್ನಲ್ಲಿ ಯಾರಿದ್ದಾರೆ?
ಮೊದಲಾಗಿ ನಿಮ್ಮ ಪವಿತ್ರ ಪಾದಾರವಿಂದಗಳಿಗೆ ಅಡಿಯ ವಿದ್ಯುನ್ಮಾಲೆಯ ಪ್ರಣಾಮಗಳು. ಶುಭವಾಗಲಿ ಅಂತೇಳು. ಶೋಣಿತಾಪುರದಲ್ಲಿ ಸಮಸ್ತ ದಾನವ ಕುಲಕ್ಕೆ ಅಧಿನಾಯಕಿ ಇರಿಸಿಕೊಂಡು ಸದಾ ನಿಮ್ಮ ನಗುಮುಖದಿಂದಲೇ ಸ್ಫೂರ್ತಿಯನ್ನು ಹೊಂದುವವರು ನಾವು. ಆದರೆ ಇಂದಿನ ದಿವಸ ದುಃಖತಪ್ತರಾಗಿದ್ದುಕೊಂಡು ಯಾವುದೋ ಒಂದು ವಿಚಾರದ ಕುರಿತಾಗಿ ಯೋಚಿಸುತ್ತಾ ಇದ್ದೀರಲ್ಲ, ಏನಮ್ಮ ಅದು? ಅಮ್ಮ, ಅಳಿಯನಾಗಿ ಮನೆ ಸೇರಿದೆ, ಮಗನಾಗಿ ಮನ ಸೇರಿದೆ ಎನ್ನುವುದಕ್ಕೆ ನೆಮ್ಮದಿಯಿಂದ ಕಾಲ ಕಳೆದುಕೊಂಡಿದ್ದವಳು ನಾನು. ಮತ್ತೆ ಈಗೇನು ಕೊರತೆ ಬಂತಮ್ಮ? ಇದ್ದಕ್ಕಿದ್ದ ಹಾಗೆ ಚಿಂತಾಕ್ರಾಂತಳಾಗಿ ಕತ್ತಲೆಯ ಕೋಣೆಯಲ್ಲಿ ಕುಳಿತು ನನ್ನನ್ನು ಉದ್ದೇಶಿಸಿ ಪ್ರಶ್ನಿಸಿದ್ರೆ ಇರುವುದೊಂದೇ ಉತ್ತರ ಮಗನೇ, ಒಂದೇ ಉತ್ತರ. ಏನಮ್ಮ ಅದು? ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕಣ್ಣಮ್ಮಗಳನ್ನೆಲ್ಲ ಸ್ವರ್ಗದುಗೆ ಆಸೆಯಿಂದ ದೇವಲೋಕಕ್ಕೆ ಕಳುಹಿಕೊಟ್ಟೆ. ಪರಿಣಾಮ? ದೇವತೆಗಳು ಮೋಸದಿಂದ ಇಹಲೋಕದ ಯಾತನೆಯನ್ನು ಮುಗಿಸಿಬಿಟ್ರು ಮಗನೇ. ಆಸೆ ಹಾಗೇ ಉಳಿಯಿತು. ಆಸೆಯನ್ನು ತೀರಿಸುವವರಲ್ಲಿ ಯಾರಿದ್ದಾರೆ? ಇದಿರಾಗಿ ಬಂದಂತಹ ದೇವತೆಗಳನ್ನು ಘೋರ ಸಂಗ್ರಾಮದಲ್ಲಿ ಸಾಧ್ಯ ಪಡಿದವನಿದ್ದೇನೆ. ಬರಿದಾಗಿದೆ ನಾಕದ ಪೀಠ ಏರಿಕೊಳ್ಳುತ್ತೆ. ನಮ್ಮವರೊಂದಿಗೆ ಈ ದೇವಲೋಕದಲ್ಲಿ ವಿಜಯೋತ್ಸವದಲ್ಲಿರುವಂತಹ ಸಮಯದಲ್ಲಿ ಅದಕ್ಕೆ ತಡೆಯೊಡ್ಡಿದವೋ ಆಕಾಶ ಮಾರ್ಗವರೆಗೆ ಹಾರುತ್ತಾ ಬಂದು ನನ್ನನ್ನು ಬಡಿದೆಬ್ಬಿಸಿದೆ. ಯಾರು ನೀನು ನನ್ನಲ್ಲಿ ಈ ರೀತಿಯಾಗಿ ಸಮರವನ್ನು ಬಯಸುವ?
ಪಾತಾಳಲೋಕದ ಸ್ವರ್ಗಲೋಕಕ್ಕೆ ಬಂದು ದೇವತೆಗಳೆಲ್ಲ ಬಡಿದಾಡ್ತಿದ್ದೀಯ. ನಿಜ. ಸುರಲೋಕದ ಸುರಪೀಠವನ್ನು ದೇವೇಂದ್ರನಿಗೆ ಕಡಿಸುವುದಕ್ಕಾಗಿ ಬಂದಿದ್ದೇನೆ. ನೀನು ಯಕ್ಷಲೋಕದ ಯಕ್ಷರಾಜ ಬಂದಿದ್ದೇನೆ. ಯಕ್ಷಲೋಕಕ್ಕೆ ನಾನು ಸೇರುತ್ತೇನೆ. ನೀನು ಅಮ್ಮ ಆಗೋದು ಹೇಗೆ? ನೀನು ಅಪ್ಪ ಆಗಬೇಕಲ್ವಾ? ಅದಲ್ಲಮ್ಮ ನೀವೇ ನಾನಮ್ಮ. ಅದೇ ಹೇಳಿದ್ರು ನಿನ್ನ ಮಗನಿಗೆ ನೀನು ಅಪ್ಪ ಆಗಬೇಕೆಂಬುದಾಗಿ. ಅದಲ್ಲ ನಾನು ಅಂತ. ನೀನು ಯಾರ? ನೀನು ನಿಮ್ಮ ಮಗಮ್ಮ. ನನ್ನ ಮಗ ಯಾರು? ಹೇಗೆ ನೀನು? ಅಮ್ಮ ಓ, ನಿಮಗೆ ಮದುವೆ ಆಗುವುದಕ್ಕಿಂತ ಮೊದಲೇ ನಿಮ್ಮ ಗಂಡನ ಮಗ. ಆಮೆ ಮತ್ತೆ ಏನು ಹೇಳಿದ್ದು? ಏನದು? ಬಾಯಿಗೆ ಬಂದಾಗ ಹೇಳಿದ್ರೆ ಜಾಗ್ರತೆ. ಇಲ್ಲವ್ವ. ನನಗೆ ಮದುವೆ ಆಗುವುದಕ್ಕಿಂತ ಮೊದಲು ನನ್ನ ಗಂಡನಿಗೆ ಮಗ ಯಾವ ರೀತಿ ನೀನು? ಅಮ್ಮ ಓ. ಪಾತಾಳದಲ್ಲಿ ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನರಲ್ಲಿ ಹೇಳಿದ್ದೆ ಏನಂತ? ನನ್ನ ಅಪ್ಪ ಸತ್ರು ಅಂತ. ಅದಕ್ಕೆ ಅದಕ್ಕೆ ಅವ್ರು ಹೇಳಿದ್ರು ಚಿಂತೆ ಮಾಡಬೇಡ ನಾನಿದ್ದೇನೆ ಅಂತ. ಅಂದ್ರೆ ನಿಂಗೆ ಆಸರೆಯನ್ನು ಕೊಟ್ಟಿದ್ದಾರಾ? ಅದಕ್ಕಾಗಿ ಅಪ್ಪ ಅಂತ ಕರೀ ಆಗಬಹುದು. ಅಪ್ಪ ನನ್ನ ಅಪ್ಪ ಸತ್ರಮ್ಮ. ಅದು ಹೇಳಿದಲ್ವಾ, ಏನು ಮಾಡ್ಲಿಕ್ಕೆ ಆಗ್ತದೆ? ಅಪ್ಪ ಸತ್ತು ಹೋಗಿದ್ದಾನೆ. ಅಪ್ಪ ಅಲ್ಲ ಈ ಅಪ್ಪ. ಈ ಅಪ್ಪ ಅಂದ್ರೆ ಯಾರು? ನಿಮ್ಮ ಅಪ್ಪ. ನನ್ನ ಅಪ್ಪ? ನಮ್ಮ ಅಪ್ಪ. ನಿಮ್ಮ ಅಪ್ಪ ಸತ್ತಿದ್ದಾರಂತ ಹೇಳಿದ್ವಿ. ಅಂದ್ರೆ ನೀನು ನನ್ನ ಗಂಡನ ಜೊತೆಲಿ ದೇವಲೋಕಕ್ಕೆ ಹೋದವ. ನಮ್ಮ ಊರ
ಅವರು ಬರ್ಬೇಕಿತ್ತು, ಯಾಕೆ ಬರ್ಲಿಲ್ಲ? ವಿಷಯ ಉಂಟಮ್ಮ. ಯಾವ್ದಾ? ಲೋಲಿಸಬೇಕು ತಾಯಿ, ಲೋಲಿಸಬೇಕು ತಾಯಿ. ಏನು? ಅವ್ವ, ಓ, ಎಲ್ಲಿಂದ ಪ್ರಾರಂಭಿಸ್ಬೇಕಂತ ಗೊತ್ತಾಗುದಿಲ್ಲ ಅವ್ವ. ಎಲ್ಲಿಂದ ಪ್ರಾರಂಭಿಸಬೇಕಂತ ಬಂದಿದ್ಯೋ ಅಲ್ಲಿಂದಲೇ ಪ್ರಾರಂಭಿಸು. ಅವ್ವ, ಓ, ನಾನು ನನ್ನ ಹಬ್ಬ ಸತ್ತವಾಗ ನಾನು ನಿಮ್ಮ ಯಜಮಾನರಲ್ಲಿ ಅದು ಬೇಡ, ಅದನ್ನು ಹೇಳಿದ್ದಿ, ಮತ್ತೆ ಹೇಳು. ಅಲ್ಲಿಂದ ಉದ್ದೆ ಮುಂದೆ. ಅವ್ವ, ಓ, ಮೊನ್ನೆ ಸೇನೆರನ್ನೆಲ್ಲ ಸೇರಿಸಿಕೊಂಡು ಮೇಲೆ ಹೊರಟೆವಮ್ಮ. ಹೌದು, ಅಲ್ಲಿ ಮೇಲೆ ಹೋಗಿ ಹರಿಬರ್ಬಿ ಕಂಡದಲ್ಲಿ ನಿಂತೆವು. ಹರಿವರ್ಷ ಗಂಡದಲ್ಲಿ ನಿಂತವರು ನೀವು. ಆ ಕಡೆಯಿಂದ ದೇವತೆಗಳು ಬಂದ್ರಮ್ಮ. ದೇವತೆಗಳು ಯಾರೆಲ್ಲ ಬಂದ್ರು? ಒಬ್ಬರಲ್ಲ, ಒಬ್ಬರಲ್ಲ, ಇಬ್ಬರಲ್ಲ, ಇಬ್ಬರಲ್ಲ, ಹತ್ತಲ್ಲ, ಹತ್ತಲ್ಲ, ನೂರಲ್ಲ, ನೂರಲ್ಲ, ಸಾವಿರಲ್ಲ, ಸಾವಿರ ಅಲ್ಲ, ಲಕ್ಷ ಅಲ್ಲ, ಲಕ್ಷ ಅಲ್ಲ, 33. ಏನದು ನಿನ್ನ? ಲಕ್ಷ ಅಲ್ಲ, 33. 33 ಹೆಚ್ಚು, ಲಕ್ಷ 33 ಕೋಟಿ. ಅಂದ್ರೆ 33 ಕೋಟಿ ದೇವತೆಗಳು ಬಂದ್ರು. ಏನಾಯ್ತು? ಅಬ್ಬ, ನನ್ನ ಹಬ್ಬ ಸತ್ತವಾಗ ಅದನ್ನು ನೀ ಹೇಳ್ಬೇಡ, ಮತ್ತೆ ಹೇಳು. ನೀವು ಮಧ್ಯೆ ಮಾತಾಡುವಾಗ ಮರ್ತೋಯ್ತಮ್ಮ. ಎಲ್ಲಿ ನಿಲ್ಲಿಸಿದ್ದು? 33 ಕೋಟಿ ದೇವತೆಗಳು ಬಂದ್ರು. ಆ ದೇವತೆಗಳು ಬಂದ್ರಮ್ಮ. ಬಂದ ಕೂಡಲೇ ಪ್ರಾರಂಭ ಆಯ್ತಮ್ಮ. ಯಾವುದು? ಯುದ್ಧ. ಯುದ್ಧ. ಯುದ್ಧ ಆದ್ರೆ ಬರೀ ಯುದ್ಧ ಅಲ್ಲಮ್ಮ, ಕಾಳಗ. ಕಾಳಗ. ಕಾಳಗ ಆದ್ರೆ ಬರೀ ಕಾಳಗಲ್ಲಮ್ಮ, ಸಮರ. ಸಮರ ಅಂದ್ರೆ ಅಮ್ಮ ಜಗಳ. ಜಗಳ ಆದ್ರೆ ಬರೀ ಜಗಳಮ್ಮಲ್ಲ. ಅದೆಲ್ಲ ಒಂದೇ, ಬೇರೆ ಬೇರೆ ಹೇಳುವ ಅಗತ್ಯ ಇಲ್ಲ. ಈ ಸಲ ಒಂದೇ ಆಗಿದೆ. ಈ ಸಲ ಅಲ್ಲ, ಯಾವಾಗಲೂ ಒಂದೇ ಯುದ್ಧ. ಅಬ್ಬ, ಓ, ಯುದ್ಧ ನಡೆಯಿತಮ್ಮ. ನಡೆಯುತ್ತೆ. ಪರಿಣಾಮ ದೇವತೆಗಳೆಲ್ಲ ಓಡಿ ಹೋದ್ರು. ಹೋಗಿ ಆ ಕಡೆ ಹೋಗ್ಲಿ. ಕೊನೆಗೆ ಶಿವಪ್ಪ ಬಂದಪ್ಪ. ಅದ್ಯಾರು? ಅಲ್ಲಿ ಅಧಿಕಾರಿ ಸುರಪ್ಪ ಬಂದಿರ್ಬೇಕು. ಅಮ್ಮ, ಏನಾಯ್ತು? ಬಿಳಿ ಐರಾವತದಲ್ಲಿ ಅವನ ಐರಾವತ ಏರಿಕೊಂಡು ಬಂದಪ್ಪ. ಬಂದ ಕೂಡಲೇ ನಮ್ಮ ರಾಯರಿಗೆ ನೋಡಿ ಹೇಳಿದ್ರು, ನಿಮ್ಮಲ್ಲಿ ಮಾತಿಲ್ಲ, ಯುದ್ಧ ಅಂತ. ಅಂದ್ರೆ ಯುದ್ಧವೇ ನಡೆದಂತೆ. ಪರಿಣಾಮ ಏನಾಯ್ತು? ಅಮ್ಮ, ಓ, ಯುದ್ಧದಲ್ಲಿ 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 ದೇವೇಂದ್ರ ಪೆಟ್ಟು ತಿದ್ದು ಓಡಿದ. ಒಳ್ಳೆ ವಿಚಾರ ಅಲ್ವ ಇದು? ಅದಕ್ಕೆ ಕಾಡುವುದು ನೀನು? ಮತ್ತೆ ನಗಲಿಕ್ಕಿಲ್ಲ ಈ ಸಲ. ಅಲ್ಲಿಗೆ ಬೇಡಾಳು. ಅಲ್ಲಿ ಉಂಟು. ಹೌದಾ? ಅಮ್ಮ, ನನ್ನ ಹಬ್ಬ ಸತ್ತವಾಗ ನಾನು ಅದನ್ನು ಹೇಳ್ಬೇಡ ಅಂತ ಹೇಳಿದ ನಿನ್ನೆ. ನೀವು ಮತ್ತೆ ಮತ್ತೆ ಮಾತಾಡುದು ಯಾಕೆ? ಮರ್ತೋಯ್ತು. ನನಗೆ ಹೇಳಿದ ಕೇಳುವುದಕ್ಕೆ ಆಗುದಿಲ್ಲ. ಎಲ್ಲಿ ನಿಲ್ಲಿಸಿದ್ದು? ಈಗ ದೇವೇಂದ್ರ ಸೋತು ಹೋದ. ದೇವೇಂದ್ರ ಸೋತು ಓಡಿದಮ್ಮ. ಸಿಂಹಾಸನ ಬರಿದಾಯ್ತು. ನಮ್ಮ ರಾಯರು ಕೂಡ್ಲೆ ಸಿಂಹಾಸನ ಏರಿದ. ಸಿಂಹಾಸನವನ್ನು ಏರಿದ್ರವಾಗ ನಾವೆಲ್ಲ ಬುಗೆ ಬುಗೆ ಅಂತೇಳಿ ಬುಗೆ ಬುಗೆ ಎಂಬುದೇ ಹೇಳಿದ್ದ ನೀವೆಲ್ಲರೂ. ಎಲ್ಲಿವಾಗಮ್ಮ ಒಬ್ಬ ಇಷ್ಟಕ್ಕಿರುವವ ಬಂದ. ಯಾರದು? ಯಕ್ಷರಾಜ ಸಿಂಗಲ. ಯಕ್ಷರಾಜ ಪಿಂಗಳಾಕ್ಷ ಆಗಿರಬೇಕು. ರಾಯರಿಗೆ ಪಟ 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 ಅಂತ ಹೊಡೆದಮ್ಮ. ನಮ್ಮವರೇನು ಮಾಡಿದ್ರು? ಅಲ್ಲಿಗೆ ಕೂತ್ಕೊಂಡ್ರಮ್ಮ. ಕೂತ್ಕೊಂಡದ್ ಯಾಕ? ಅಮ್ಮ, ಓ, ಏನ ನೋಡುವಾಗ ಸತ್ತೇ ಹೋಗಿದ್ದಾರೆ. ಅಯ್ಯೋ, ಅಗೌರಿ ನಮ
ನಮ್ಮವರು ಹೋಗುವಂತ ಸಂದರ್ಭ ಹೇಳಿ ಹೊರಟು ಹೋದವರು. ಮಾಲಿನಿ ದೇವಲೋಕವನ್ನು ಸೇರಿಕೊಳ್ಳುತ್ತೇನೆ, ಸುಮನಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ಏರುತ್ತೇನೆ. ಆದ್ರೆ ಈಗ ಕೇಳಿದಂತ ಸುದ್ದಿ ಆದರೆ ಏನು? ನನ್ನ ಪತಿದೇವರ ಅಲಿವಾಗಿ ಹೋಯ್ತಲ್ವೇ? ನನ್ನವರನ್ನು ಕಳ್ಕೊಂಡ ಬಳಿಕೆ ಪ್ರಪಂಚದಲ್ಲಿ ಯಾವ ರೀತಿ ಯಾರಿಗಾಗಿ ಬದುಕಲಿ? ನನಗೆ ಬಂದಂತ ಕಷ್ಟವನ್ನು ಯಾರಲ್ಲಿ ಹೇಳಲಿ? ನಾನು ಏನು ಮಾಡಲಿ? ಅಯ್ಯೋ ಅಂತೆಯೇ ಏನು ಮಾಡಲಿ? ನಿಜವಾಗಿ ಹೇಳಬೇಕಾದ್ರೆ ಕೆಟ್ಟ ಮನಸ್ಸನ್ನು ಹೊಂದಿಕೊಂಡವರು, ಮೋಸದಿಂದ ನನ್ನ ಗಂಡನನ್ನು ಕೊಲ್ಲಿಸಿದವರಿದ್ದಾರೆ. ಬಿಡಲಾರೆ ಅವರನ್ನು. ಸೊಕ್ಕೆ ಮರೆಯುತ್ತಿರುವ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸದೇ ಇದ್ರೆ ನಾನು ದಿದ್ದಿಸುತ್ತೆ. ಅಲ್ವೇ ಅಲ್ಲ. ಹಾಗಿದ್ರೆ ನನಗೆ ಒದಗಿರುವಂತ ಕಷ್ಟವನ್ನು ಯಾರಲ್ಲಿ ಹೇಳುವುದು? ನಾನು ಅನ್ಯರಲ್ಲಿ ಹೇಳುವುದಲ್ಲ. ನನ್ನ ಮಗ ವಿಕ್ರಮಿಯಾಗಿ ಮೆರೆಯುತ್ತಾ ಇದ್ದಾನಲ್ವೇ, ನಡೆದಂತ ವಿಚಾರವನ್ನು ನನ್ನ ಮುದ್ದು ಕನ್ನಡಲ್ಲೇ ಹೇಳಬೇಕು. ಹೇಳ್ಬೇಕಾದ್ರೆ ಮಗನನ್ನು ಕರಿಬೇಕು. ನಾನು ನನ್ನ ಮಗನಲ್ಲೇ ಕರೆಯುತ್ತೇನೆ. ನಾನು ನನ್ನ ಕನ್ನಡಲ್ಲೇ ಕರೆಯುತ್ತೇನೆ. ನಾನು ಮಗನೇ ಮಹಿಳ ಕಂದ ಬಾ ಮಗನೇ, ಬಾ ಕಂದ ಬಾ.
ರಾಜ ಆಸ್ಥಾನದ ಕ್ರೀಡಾಂಗಣದಲ್ಲಿ ರಾಜಕುಮಾರರ ಜೊತೆ ಆಟವಾಡುತ್ತಾ ಇದ್ದೆಯಮ್ಮ. ಆ ಕಾಲಕ್ಕೆ ಈ ಕಡೆಗೆ ಬಾ ಎನ್ನುವ ದೀರ್ಘ ಧ್ವನಿ ಕೇಳಿಸಿತು. ನಿಮ್ಮ ಕರೆಯನ್ನು ಆಲಿಸಿ ಓಡಾಡಿಕೊಂಡು ಬಂದೆಯಮ್ಮ. ಒಂದು ಕವಲೋಗನ ಮಾಡುತ್ತಿದ್ದರೆ ಧಾರಾಪೂರಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ನೀವರಿದ್ದಂತ ಕಣ್ಣೀರಿಂದ ಒದ್ದೆಯಾಗಿವೆ. ಯಾಕಮ್ಮ ಮಗನೇ ಮುದ್ದು ಗಂಗ ದೇವಲೋಕದ ಅಧಿಕಾರವನ್ನು ಏರಿದ್ರಂತೆ ಮಗನೇ. ಅಮ್ಮ ಮಗನೇ, ಇದು ಸಂತಸದ ವಿಷಯವಲ್ವೇ? ಇದಕ್ಕಾಗಿ ಅಳುವುದೇ ತಾಯೇ. ಆದ್ರೆ ಮುಂದೆ ನಡೆದಂತ ವಿಚಾರವನ್ನು ಯಾವ ರೀತಿ ಹೇಳಲಿ ಮಗನೇ? ನಿನ್ನ ಜನಕ ದೇವಲೋಕ
ಹೇಳ್ಬೇಡಿ ಮಗನೇ, ಆ ರೀತಿಯಾಗಿ ನಿನಗೆ ನಾನಿದ್ದೇನೆ. ಕಳೆದು ಹೋದಂತ ವಿಷಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ನನಗೆ ಗಡಿಯಲ್ಲಪ್ಪಣೆ. ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದಾನ ಆತನನ್ನು ಮದುವೆ ಮಾಡಿದ. ನಾನು ಬರ್ತೇನಮ್ಮ. ನಿನ್ನ ತಂದೆಯನ್ನು ಕೊಂದವ ಕುಲದೇವನಾದಂತ ಶಂಕರನೇ ಮುನಿದು ನಿಲ್ಲದಮ್ಮ. ಆತನ ಮೂರನೇ ಕಣ್ಣಲ್ಲಿ ಬೆವರ ಜಲವನ್ನು ಸುರಿಸಿ ನಾನು ಅವಸರ ಮಾಡುವುದು ಸರಿಯಲ್ಲ ಕಂದ. ಅವಸರ ಐತೆ ಅಮ್ಮ. ಹೌದು ಕಂದ. ನಿನ್ನ ಮಾತನ್ನು ಕೇಳಿದ ಕೂಡಲೇ ಮನಸ್ಸಿಗೆ ಸಂತಸವಾಗುತ್ತಾ ಉಂಟು. ಆ ಸುಮನಸರನ್ನು ಸೋಲಿಸುತ್ತಿ ಎಂಬುದ ಈಗ ಭರವಸೆ ಬಂತು ಮಗನೇ. ಆದರೆ ಸುಮನಸರ ಪಕ್ಷವಾಗಿ ಆ ಹರಿ ಬರುತ್ತಾನೆ ಮಗನೇ. ಕಂದ ಸುಮನಸರನ್ನು ರಕ್ಷಣೆ ಮಾಡುತ್ತಾ ಅಮ್ಮ ಕಂದ. ಆ ನಾರಾಯಣ ನನ್ನ ಮುಂದೆ ಬರಲಿ ಅಮ್ಮ. ಮೆಟ್ಟೆ ರಕ್ತ ಕಾರಿಸಿಯನಮ್ಮ. ನೀನು ಆ ರೀತಿ ಮಾಡಬೇಕಾದ್ರೆ ನೀನೊಂದು ಕಾರ್ಯವನ್ನು ಮಾಡಬೇಕು ಮಗನೇ. ಏನಮ್ಮ? ನೇರವಾಗಿ ಅರಣ್ಯವನ್ನು ಸೇರಬೇಕು. ತಪಸ್ಸು ಮಾಡುವುದಕ್ಕಾಗಿ ಕಂದ. ತಪಸ್ಸು ಮಾಡುವುದಕ್ಕೆ? ಹೌದು ಮಗನೇ. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ಆತನಲ್ಲಿ ಅಜೇಯವಾಗಿರುವಂತಹ ವರಗಳನ್ನು ಪಡೆಯಬೇಕು. ಬಳಿಕ ಸುರಲೋಕವನ್ನು ಸೇರಿ ಸೋಮಾನಂದರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ನೀನೇ ಇರಬೇಕು ಮಗನೇ. ಅಮ್ಮ ಕಂದ, ನಿಮ್ಮ ಮಾತನ್ನು ವಿರೋಧಿಸುವುದಿಲ್ಲ. ನಿಮ್ಮ ನುಡಿ ನನಗೆ ಮಾನ್ಯ. ಹೊರಟು ಬಂದಿದ್ದೇನೆ, ಆಶೀರ್ವಾದ ಆಗಬಹುದು ಮಗನೇ. ಕಂದ, ಇದು ನಿನ್ನ ರಕ್ಷಣೆಗಾಗಿ ಕತ್ತಿಯನ್ನು ನಿನಗೆ ಕೊಡುತ್ತಾ ಇದ್ದೇನೆ ಮಗನೇ. ಆತ್ಮರ್ಷದೆಯಿಂದ ಸ್ವೀಕರಿಸಿದ್ದೇನೆ ತಾಯಿ. ಹೋಗಿ ಬಾ ಕಂದ.
ಆಗ್ಲಮ್ಮ. ಮಾದೇಗೆ ಮಾತೆಯವರಿಗೆ ಮನೆದುಕೊಂಡೆ ಯೋಗ್ಯವಾದ ಶೀಶವನ್ನ ಪಡೆದು ಹೋದೆ. ವಿಧಾತನ ಕುರಿತ ತಪಸ್ಸನ್ನು ಮಾಡಬೇಕು. ಸುಸ್ಥಳದ ಅವಶ್ಯಕತೆ ಉಂಟು. ನೇರವಾಗಿ ಪುಷ್ಕರಕ್ಷೆ ಅದೇ ಸಂದರ್ಭದಲ್ಲಿ ಸೋದಂತಹ ದೇವೇಂದ್ರ ಹರೆಯೊಳು ಹೋಗಿ ದೂರ ನಿಂತ ಪರಿಣಾಮ ಹರೆ ಬಿಟ್ಟಂತಹ ಚಕ್ರದಿಂದಲೇ ಘಾತಕ್ಕೆ ಒಳಗಾದಂತಹ ನಾವು ಗಿರಿ ಕಾರಣ ಗುಹೆಯಲ್ಲಿ ಅಡಗಿಕೊಂಡಿದ್ದೆವು. ಈ ಸಂದರ್ಭದಲ್ಲಿ ಕೇಳಿ ಬಂದಂತ ವಿಚಾರ ಏನು? ವರ್ತಮಾನ ಕಾಲದಲ್ಲಿ ತಿಳಿದು ಬಂದಂತೆ ಸೋನಿತಾಪುರದಲ್ಲಿ ಮಾಲಿನಿಗೆ ಮಹಿಷಾಕಿರಮ್ಮ ಹುಟ್ಟಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ವಿಧಿಯಿಂದ ಬೇಕಾದ ವರಬಲವನ್ನು ಪಡೆದುಕೊಂಡು ಧೀರನಾಗಿ ಮೆರೆಯುತ್ತಿದ್ದಾನಂತೆ. ಹಾಗಾಗಿ ನಮಗೆ ಬಂದಂತಹ ಕಷ್ಟವನ್ನು ಅವನ ಬಳಿ ತಿಳಿದಿಸಿದ್ದಾರೆ. ಪರಿಹಾರ
ಸ್ವಜಾತಿ ಬಾಂಧವರು ಮತ್ತೊಮ್ಮೆ ಪ್ರಣಾಮಗಳು ನಿಮಗೆ. ಅಯ್ಯ, ಈ ಶೋಣಿತಾಭರಣದಲ್ಲಿದ್ದಂತಹ ಹಣವು ದಿಗ್ವಿಜಯವನ್ನು ಸಾಧಿಸಬೇಕೆಂಬಂತಹ ಹಠದಿಂದಲೇ ನೇರವಾಗಿ ತೆರಳಿದ್ದೆ ದೇವಲೋಕಕ್ಕೆ. ದೇವತೆಗಳನ್ನು ಹೊಡೆದೋಡಿಸಿದೆವು. ಅದೇ ಸಂದರ್ಭದಲ್ಲಿ ನೇರವಾಗಿ ದೇವೇಂದ್ರ ಹೋಗಿ ಹರಿಯಲ್ಲಿ ದೂರ ಇತ್ತ. ಕಾಪಾಡಿ ಹರಿ ನೇರವಾಗಿ ಬಾರದೆ ತನ್ನ ಕೈಯಲ್ಲಿರುವಂತಹ ಚಕ್ರವನ್ನೇ ಕಳುಹಿಕೊಟ್ಟ. ಅದರ ಪರಿಣಾಮ ನಮ್ಮ ಅಂಗಾಂಗಗಳನ್ನು ಕಳೆದುಕೊಂಡು ಗಿರಿ ಕಾನೂನದಲ್ಲಿದ್ದವರು ಮುಂದೆ ವಿಚಾರ ಬಂತಲ್ಲ, ಅಲ್ಲಿಂದ ಎದ್ದದ್ದೇ ಅದು ಕಾರಣ ಉಂಟು. ಆ ವೇಳೆಯಲ್ಲಿ ನಿಮ್ಮ ವಾಕ್ಯವೊಂದನ್ನು ಕೇಳಿದ್ದೇವೆ. ಮಾನಿನಿಯ ಸುಕುಮಾರ ವೀರನು ಶೂರನಾಗಿ ಮೆರೆದಾಡುತ್ತಿದ್ದಾನೆ, ಬ್ರಹ್ಮದೇವರಿಂದ ಬೇಕಾದಂತ ವರವನ್ನು ಪಡೆದಿದ್ದಾನೆ ಎಂಬುದಾಗಿ. ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಏನು? ದೇವೇಂದ್ರನು ನಮಗೆ ಮಾತ್ರ ಅನ್ಯವಾದದ್ದಲ್ಲ, ನಿಮಗೂ ಆಗಿದೆ. ನಿಮ್ಮ ಅಪ್ಪನನ್ನು ಕಳಿಸಿದ್ದೇವೆ ಅಂತಾನೆ. ನಾಲ್ಕಲೋಕಕ್ಕೆ ಯಾರನ್ನು ಕೇಳಿದ್ದೀರಿ? ನಾನೇ ಸರಿ. ಅನೇಕವಿದೆ, ಕೇಳಿದಿರ? ಹೇಳಿದಿರ?
ಈ ಮೋಹನ್ ಹಿಡ್ಕೊಂಡು ನಾನೇ
ನೆತ್ತಿಯಲ್ಲಿ ಕೋಡಿದ ಅಕ್ಷರಕ್ಕೆ ತನ್ನ ಸಕಲ ಸೇನೆಯನ್ನು ಕೂಡಿಕೊಂಡು ಇಲ್ಲಿಯವರೆಗೆ ಪ್ರವೇಶವನ್ನು ಮಾಡಿದ್ದಿ. ಮನ್ನಂತ ಉದ್ದೇಶ ನಾಕವನ್ನು ಕೈವಶ ಮಾಡಬೇಕೆನ್ನುವ ಹಾಗೆ ಈಗ ಬಂದಂತೆ ತೆರಳುವೆಯ ತಲೆಯನ್ನು ಬೇರ್ಪಡಿಸಬೇಕ. ಇನ್ನು ಮುಂದಕ್ಕೆ ನಾನು ಅರಸ ಮಾತ್ರ ಅಲ್ಲ, ನಾನೇ ದೇವ. ನನ್ನನ್ನೇ ಪೂಜಿಸಬೇಕು ಕೊಂಡಾಡುವೆನು. ಅನ್ಯಥಾ ಮಗದೊಂದು ದೈವ ಪೂಜೆ ಸಲ್ಲದು. ಕೆಲವರು ಭೂಲೋಕವನ್ನು ಸರಿಪಡಿ ಯಾಗ ಯಜ್ಞಾದಿಗಳನ್ನು ಮಾಡಿ ಅವಿರ್ವಾಗ ಅದು ಋಷಿಮುನಿಗಳು. ಇನ್ನು ಮುಂದಕ್ಕೆ ಎಲ್ಲವೂ ಮಹಿಷಾತ್ಮನಾಗಬೇಕು. ಹೋಗಿ ಬೋಧಿಸಿ. ದಾಕ್ಷಿಣ್ಯವೇ ಬೇಡ. ಹಾಗೆ ಯಾರದು? ಸೂರ್ಯಚಂದ್ರರು ನಿನಗಾದರೂ ಸರಿ. ಮಹಿಷನಪ್ಪನೇ ಎಲ್ಲಾದ್ರೂ ನನ್ನ ಹೇಳಿಕೆಯನ್ನು ಮೀರಿ ಸಚ್ಚರಿಸಿದ್ದು ಗೊತ್ತಾದ್ರೆ ನಿಮ್ಮ ನಿಮ್ಮ ಕಥನ ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇಂದಿನ ಸೇವಾಕರ್ತರಾದಂತಹ ಶ್ರೀಮತಿ ಮತ್ತು ಶ್ರೀ ಗಂಗಮ್ಮ ಮಕ್ಕಳು ಮತ್ತು ಕುಟುಂಬಸ್ಥರು ಕುಡಾಲು ಚೇವಾರು ಇವರಿಗೆ ಹಾಗೂ ನೆರೆದಿರುವಂತಹ ಕಲಾಭಿಮಾನಿಗಳಿಗೆ ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಹಾಗೂ ಶ್ರೀ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಹಿತ ಸಕಲ ಇಷ್ಟಾರ್ಥಗಳನ್ನು ಕರುಣಿಸಲಿ ಎಂಬ ಹಾಗೆ ಪ್ರಾರ್ಥಿಸಿಕೊಳ್ಳುತ್ತಾ ಬರುವ ರಾತ್ರಿ ನಾವು ಶ್ರೀಮತಿ ಮತ್ತು ಶ್ರೀ ಜನಾರ್ದನ ಶೆಟ್ಟಿ ಮಂಜೊಟ್ಟಿ ಬಾಳಿಕೆಯವರ ಸೇವಾ ಬಾಪ್ತು ಬಜಪೆ ಪೆರ್ಮುದೆ ಸೋಮನಾಥ ಧಾಮದ ವಠಾರದಲ್ಲಿ ಅಗರಿ ಶ್ರೀನಿವಾಸ ಭಾಗವತ ವಿರಚಿತ ಶ್ರೀ ದೇವಿ ಮಹಾತ್ಮೆ ಎಂಬಂತಹ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಕಲಾಭಿಮಾನಿಗಳಾದಂತಹ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವಲ್ಲಿ ಸಭಿಕರಿಂದ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ. ಸುರಲೋಕವನ್ನು ಸೇರಿ ನಮ್ಮವರನ್ನೆಲ್ಲ ಸದೆ ಮಾಡಿದ್ದು ತನ್ನದಾದಂತ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾನೆ. ದಾರಿ ಯಾವುದೇನು ಹಾಗೆ ತಿಳಿಯದೆ ಸಕಲರನ್ನು ಸೇರಿಸಿಕೊಂಡು ನಿನ್ನಲ್ಲಿಗೆ ಬಂದಿದ್ದೇವೆ. ನೀನೆ ದಾರಿ ಮಾಡಿಕೊಡಬೇಕು. ಆದರ ತೋರುವೆ ಹಾದಿಯ ನಂದನು ಮಾಧವನಲ್ಲಿಗೆ ಹೋಗುವ ಬರೆದು
ಕುರಿತಾದ ಭೀತಿಯೇ ಆವರಿಸಿದೆ. ದುಷ್ಟನ ಅಟ್ಟಹಾಸವನ್ನು ಮಟ್ಟ ಹಾಕಿ ಹುಟ್ಟಡಗಿಸುವ ಬಗೆಯೇನು ಎನ್ನುವುದನ್ನು ಗುಟ್ಟಾಗಿ ಮಾತನಾಡುವುದಕ್ಕಾಗಿ ಕೈಲಾಸ ಬೆಟ್ಟದ ಕಡೆಗೆ ನಾನು ಬಂದರೆ ಮಧ್ಯಪಥದಲ್ಲೇ ನಾವು ಒಟ್ಟಾಗಿದ್ದೇವೆ. ತುಹಿನಾದ್ರಿಯ ತಪ್ಪಲು ಪ್ರದೇಶವಿದು, ಚಂದ್ರಕಾಂತದ ಕಟ್ಟೆ ಇದೆ. ಏನು ಮಾಡು ದೇವ್ರೆ?
ಇಂದ್ರಾದಿ ಸುಮನಸರೇ ಏಳಿರಿ ಎದ್ದೇಳಿರಿ ಸದ್ಧೈರ್ಯವನ್ನು ತೋಳಿರಿ ಎಲ್ಲರೂ ಒಂದು ತುಹಿನಗಿರಿಯನ್ನು ಸೇರಿ ಭಾವ ಶುದ್ಧದ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಂಡಿದ್ದಿ ಶರಣಾಗತರಾದ ನಿಮ್ಮ ಮುಖ ರಾಹು ಕ್ರಸ್ತ ಚಂದ್ರನ ಹಾಗಾಗಿದೆ ಕಪೋಲದಲ್ಲಿ ಕಣ್ಣೀರು ಧಾರೆ ಕಷ್ಟವಂತೆ ಯಾರಿಂದ ತಿಳಿಸಿರಿ ಪರಿಹರಿಸುತ್ತೇನೆ. ಮಹಾಮಾತೆಯನ್ನು ಸಿಂಗರಿಸಿದ್ದಾರೆ.
ವೈರತ್ವ ಅದರ
ಇದೀಗ ಇದುವರೆಗೆ ಶ್ರೀ ದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಬಯಲಾಟವನ್ನು ಆಡಿ ತೋರಿಸಿದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಇದರ ಎಲ್ಲ ಕಲಾವಿದರಿಗೂ ಸಿಬ್ಬಂದಿ ವರ್ಗದವರಿಗೂ ಈ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಮೇಳದ ವ್ಯವಸ್ಥಾಪಕರಿಗೂ ಕಟೀಲು ಮೇಳದ ವ್ಯವಸ್ಥಾಪಕರಿಗೂ ಶ್ರೀ ದಿವಂಗತ ಶ್ರೀಮತಿ ಗಂಗಮ್ಮ ಮತ್ತು ಸಿ ಕೆ ಕೃಷ್ಣನಾಯಕ್ ಮತ್ತು ಕುಟುಂಬದವರು ಹಾಗೂ ಮಕ್ಕಳು ಇವರ ಪರವಾಗಿ ವಾದಂತಹ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಕಟೀಲು ಮೇಳದ ಈ ಯಕ್ಷಗಾನ ಪ್ರದರ್ಶನವನ್ನು ಇಲ್ಲಿ ಪ್ರದರ್ಶಿಸುವುದಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಂತಹ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಚೇವಾರ ಭಟ್ಲ ಇದರ ಎಲ್ಲ ಸಿಬ್ಬಂದಿ ವರ್ಗ ಅಯ್ಯಪ್ಪ ಭಜನಾ ಮಂದಿರದ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಹಾಗೂ ದೀಪೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಶ್ರೀ ದಿವಂಗತ ಗಂಗಮ್ಮ ಮತ್ತು ಮಕ್ಕಳು ಹಾಗೂ ಕುಟುಂಬಸ್ಥರು ಇವರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಕಟೀಲು ಮೇಳದ ಎಲ್ಲ ವ್ಯವಸ್ಥಾಪಕರಿಗೆ ಹಾಗೂ ಕಲಾವಿದರಿಗೆ ಸ್ವಲ್ಪ ಸಮಯದಲ್ಲಿ ಶಾಖ ಪಾಕಗಳನ್ನು ತಯಾರಿಸಿಕೊಟ್ಟಂತಹ ಶ್ರೀ ನೆಕ್ಕರಕಾಡು ಗೋಪಾಲಕೃಷ್ಣ ಭಟ್ ಮತ್ತು ಸಿಬ್ಬಂದಿ ವರ್ಗದವರಿಗೆ ಕೂಡ ಶ್ರೀ ದಿವಂಗತ ಗಂಗಮ್ಮ ಹಾಗೂ ಸಿ ಕೆ ಕೃಷ್ಣನಾಯಕ ಮತ್ತು ಕುಟುಂಬದವರು ಹಾಗೂ ಮಕ್ಕಳು ಇವರ ಪರವಾಗಿ ಹೃತ್ಪೂರ್ವಕವಾದಂತಹ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಕಟೀಲು ಮೇಳದ ಯಕ್ಷಗಾನ ಪ್ರದರ್ಶನಕ್ಕೋಸ್ಕರ ಕೊಂಬು ಊದುವುದರಲ್ಲಿ ಸಹಕರಿಸಿದಂತಹ ಹರೀಶ್ ಮುನ್ನೂರ್ ಇವರಿಗೂ ಕೂಡ ನಮ್ಮ ದಿವಂಗತ
ಗಂಗಮ್ಮ ಹಾಗೂ ಮಕ್ಕಳು ಶ್ರೀ ಕೆ ಕೃಷ್ಣನಾಯ್ಕ ಕುಂಡಾಪು ಇವರ ಪರವಾಗಿ ಮತ್ತು ಇವರ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಕಟೀಲು ಮೇಳದ ಯಕ್ಷಗಾನ ಪ್ರದರ್ಶನದಕ್ಕೂ ಬ್ಯಾಂಡ್ ವಿಧದಲ್ಲಿ ಸಹಕರಿಸಿದಂಥ ವಿನಯ ಪೆರಿಯಡ್ಕ ಇವರಿಗೂ ಕೂಡ ಶ್ರೀ ಕೆ ಕೃಷ್ಣನಾಯ್ಕ ಮತ್ತು ಕುಟುಂಬದವರು ಹಾಗೂ ಮನೆಯವರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಕೊನೆಗೊಳಿಸಿ ಈ ಕಥೆಯ ಮಧ್ಯಭಾಗದಲ್ಲಿ ನಿಮ್ಮ ದೇವಿ ಮಹಾತ್ಮೆ ಕಥೆಯ ಮಧ್ಯಭಾಗದಲ್ಲಿ ರಸಭಂಗವನ್ನುಂಟು ಮಾಡೋದಕ್ಕಾಗಿ ಕ್ಷಮೆಯನ್ನು ಯಾಚಿಸುತ್ತಾ ಕಥೆಯ ಭಾಗವನ್ನು ಮುಂದುವರಿಸಿಕೊಡಬೇಕಾದ ಭಾಗವತರಲ್ಲಿ ಅಪ್ಪಣೆಯನ್ನು ಕೋರುತ್ತಾ ಇದೊಂದು ವಿಶೇಷ ಸೂಚನೆಯನ್ನು ನಡೆಸ್ತಾ ಇದ್ದೇವೆ. ಒಂದು ಬೈಕಿನ ಕೀ ಗೊಂಚಲು ಸಿಕ್ಕಿರ್ತದೆ, ಅದನ್ನು ನಮ್ಮ ಸೇವಾ ಅಕೌಂಟಿನಿಂದ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯಕ್ಷಗಾನ ಗಲಿಗೆ
ಬಳಿರೇ ದಾನವದಾಡಿ ಇರುವಂತಹ ಸಫಲ ನಾಮ ಶೋಣಿತಾ ಪಟ್ಟಣಕ್ಕೆ ಯಾರೆಂದು ಕೇಳಿದ್ದೀರಿ? ಶುಂಭಾ ನಾನೇ ಸರಿ ಓಲಗಗೊಟ್ಟ ವಿಚಾರ ಅನೇಕ ವಿಧ ಆಲಿಸಿ ತಮ್ಮ ಕಶ್ಯಪ ಬ್ರಹ್ಮರ ಪೂರ್ಣಾನುಗ್ರಹದಿಂದ ಅನುದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಈ ಪ್ರಪಂಚದ ಬೆಳಕನ್ನು ಕಂಡವರು ನಾವು. ಹಿರಿಯನಾದಂತ ನಾನೇ ಶುಂಭ, ಕಿರಿಯನಾದಂತ ನೀನೇ ನಿಶುಂಭ ಎಂಬುದಾಗಿ ಆಸೆಯನ್ನು ಈಡೇರಿಸುವುದಕ್ಕಾಗಿಯೇ ಘೋರವಾದಂತ ಕಾರಣವನ್ನು ಸೇರಿ ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತ ವರಬಲವನ್ನು ಪಡೆದವರು ನಾವು. ಬಾಲ್ಯದಲ್ಲಿ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯಾಭ್ಯಾಸವನ್ನು ಮಾಡಿಕೊಂಡವರು ನಾವು. ತಮ್ಮ ಕಾಲದಲ್ಲಿ ಅನುಜನಾದಂತ ನಿನ್ನನ್ನು ಜೊತೆಗರಿಸಿಕೊಂಡು ಈ ಸೋಣಿತದಲ್ಲಿ ಮೆರೆಯುತ್ತಾ ಇದ್ದೇನೆ. ನಾವು ಏರಿದಂತ ಎತ್ತರ, ಪಡೆದಂತ ಕೀರ್ತಿ, ಮಾಡಿದಂತ ಸಾಧನ ಒಂದೇ. ಕೈವಶ ಮಾಡಿಕೊಂಡೆವು. ನಾವು ವರ್ತಮಾನ ಕಾಲದಲ್ಲಿ
ಎರಡು ಲೋಕ ನಮ್ಮ ಸ್ವಾಧೀನ ಸಾಕಾಗುವುದಿಲ್ಲ ತಮ್ಮ, ಇನ್ನೊಂದು ಲೋಕ ಇದೆ, ಅದೇ ಲೋಕ ಅದನ್ನು ಪಡೆಯಬೇಕು ಎಂಬ ಉದ್ದೇಶ. ಸಕಲ ಸೇನೆಯನ್ನು ಸಿದ್ಧಗೊಳಿಸು. ಎರಡು ವಜ್ರಾಯುಧವನ್ನು ಜಡಪಿಸುತ್ತಾ ದುರಕ್ಕಾಗಿ ಬಂದೆಯಾ? ಬಂದವ ಸಾಮಾನ್ಯನ್ನು ಹಾಗೆ ಭಾವಿಸಬೇಡ. ಏನು ಚೋಡಿದಾಧಿಪ ಶುಂಭನನು ಶುಂಭನೆಂದರೆ ನಾನೇ ಬಂದ ಉದ್ದೇಶ. ನಿನ್ನದಾದಂತಹ ಸುರಪೀಠವನ್ನು ಬಿಟ್ಟುಕೊಟ್ಟಂತಾದರೆ ಒಳಿತು. ನಿನ್ನ ಶಿರವನ್ನು ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದು ಗಜವನ್ನು ಏರಿಕೊಂಡು ದುರಕ್ಕೆ ಮುಂದಾದವ ಸ್ವರ್ಗದೊಡೆಯ ದೇವೇಂದ್ರ. ಒಳಿತಾಯ್ತು ಒಳಿತಾಯ್ತು, ನಿನ್ನನ್ನೇ ನೋಡಬೇಕು ಎಂಬುದಾಗಿ ಬಂದವ ಶೋಣಿತಾಧಿಪ ಶುಂಭದಾನವನೆಂದ್ರೆ ನಾನೇ. ಬಂದ ಉದ್ದೇಶ ಒಂದೇ, ಸುರಲೋಕ ಸ್ವಾಧೀನ.
ನೀನ್ ತೆರಳಿದ್ದೀಯೋ ತಲೆಯಲ್ಲಿ ಬೇರ್ಪಡಿಸಬೇಕು. ಎಲ್ಲರನ್ನು ಒಡೆದೋಡಿಸಿ ಆಗಿದೆ. ನಾವು ಬಯಸುತ್ತೇನು ತಡಮಾಡು ಜಾಗ. ಶುಂಭಾಸುರಿಗೆ ಜಯವಾಗಲಿ, ನಮ್ಮಣ್ಣ ಶುಂಭಾಸುರಿಗೆ ಜಯವಾಗಲಿ, ಚಾರು ಚತುರ್ದಶ ಜಗದೊಡೆಯರಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಎಲ್ಲರ ಜಯಘೋಷವನ್ನು ಕೇಳುವಾಗ ಮನಸ್ಸಿಗೆ ಬಹಳಷ್ಟು ನೆಮ್ಮದಿ ಆಗ್ತಾ ಉಂಟು. ಅಮ್ಮ ಅಣ್ಣ ಅವರಿಗೆ ಆಜ್ಞೆಯನ್ನು ಮಾಡಿದ್ದೇವೆ. ದೇವತೆಗಳು ಎಲ್ಲಿ ಸಿಕ್ಕಿದ್ರು ಕೂಡ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಿ ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ಇನ್ನು ಭೂಲೋಕದಲ್ಲಿ ನಡೆಯುವಂತಹ ಯಾಗ ಯಜ್ಞ ಅದರ ಅರ್ಪಣ ತರ್ಪಣ ಹೇಳಿದ್ರು ಮುಂದಕ್ಕೆ ಸುಂಬಾರ್ಪಣವೇ ಸರಿ. ತಮ್ಮ ಅಣ್ಣ ಇನ್ನು 3 ಲೋಕದಲ್ಲಿಯೂ ಕೂಡ ಸುಂಬಳ ಆಳ್ವಿಕೆ. ಅಷ್ಟು ಮಾತ್ರವಲ್ಲ ತಮ್ಮ, ದೇವತೆಗಳ ಜೊತೆ ಸಮರವನ್ನು ಕೊಟ್ಟ ಪರಿಣಾಮ ಆಗಿದ್ದೇನು ನಮಗೆ ಬೇಕಾಗಿದ್ದೇನು ವಿಶ್ರಾಂತಿ. ಮತ್ತೆ ತಡ ಮಾಡುವುದೇಕ? ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಶುಂಭನು
ಹೊತ್ತಿಗೆ ಅವನಿಗಿಂತ ಬಲಾನ್ವಿತರು ಶುಂಭಾನಿಶುಭಂತ ದೈತ್ಯರು ವಿಧಿಯ ಬರಬಲವನ್ನು ಪಡೆದು ನಮ್ಮದಾದಂತ 4 ಲೋಕಕ್ಕೆ ಸೇರಿದ್ದಾರೆ. ಇದು ನಮಗೆ ಏನವಾಗಿ ನಮ್ಮವರೆಲ್ಲ ಸಾಧೆ ಮಾಡಿತು ತನ್ನದೇ ಆದ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾರೆ. ದಾರಿ ಯಾವುದೆನ್ನುವ ಹಾಗೆ ತಿಳಿಯದೆ ಸಕಲರನ್ನು ಸೇರಿಸಿಕೊಂಡು ಇದು ಹಿನಾಗಿರಿಗೆ ಬಂದಿದ್ದೇವೆ. ಭಕ್ತಿಯಿಂದ ನಿನ್ನನ್ನು ಭಜಿಸಿದ್ದೇವೆ. ದಾರಿಯನ್ನು ಗಣಿಸಬೇಕಮ್ಮ. ಶುಭವಾಗಲಿ ನಿಮಗೆ.
ಕಾರಣವಾದರೂ ಏನು? ವಿಧಿಯಿಂದ ಗಳಿಸಿಕೊಂಡಂತಹ ವರ, ವಿಧಿಯು ಕೊಟ್ಟಂತಹ ವರಕ್ಕೆ ಯಾವುದೇ ಒಂದು ಚ್ಯುತಿವಾರದ ರೀತಿಯಲ್ಲಿ ದುರುಳರ ವಧಿಯನ್ನು ಮಾಡಬೇಕು. ಎಲ್ಲ ಅರ್ಥವಿಸಿಕೊಂಡಂತಹ ನಾನು ಗೌರಿದೇವಿ ಆತ್ಮಕೋಶದಿಂದಲೇ ಹೊರಬಂದು ಬಿಳಿದ್ದೇನೆ. ಕರೆಯುವುದಕ್ಕೆ ಬೇಕಾಗಿ ಕೌಶಿಕಿ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿಕೊಂಡೆ. ದುರುಳರ ಕುರಿತಾಗಿ ಯೋಚಿಸುತ್ತಾ ಬಂದು ಸೇರಿದ್ದು ಇದೇ ತಾನೇ ಕದಂಬಾವನ. ಕದಂಬ ವೃಕ್ಷಗಳಿಂದಲೇ ರಾರಾಜಿಸುತ್ತಾ ಇದೆ. ದುರುಳರಿಗೂ ಇಲ್ಲಿಗೂ ಹತ್ತಿರದ ನಂಟಿದೆ ಎನ್ನುವುದನ್ನು ಚೆನ್ನಾಗಿ ಅರಿತೆ. ಭೇಟಿಯಾಡುವುದಕ್ಕೂ ಅಲ್ಲ, ವಿಹರಿಸುವುದಕ್ಕೂ ಯಾವುದಾದರೂ ಒಂದು ಉದ್ದೇಶವನ್ನಿರಿಸಿಕೊಂಡು ಈ ಕದಂಬದ ಮಣ್ಣನ್ನು ಸೇರುವವರಿದ್ದಾರೆ. ಆದರೆ ಅವರು ಇವತ್ತು ಬರುತ್ತಾರೆ, ಅಲ್ಲ ನಾಳೆ ಬರುತ್ತಾರೆ, ಅಲ್ಲ ಮಗದೊಂದು ದಿವಸ ಬರುತ್ತಾರೆ. ನಿರ್ಧಾರ ಅವರಿಗೆ ತಾನೇ ಬಿಟ್ಟದ್ದು. ಅವರು ಬರುವಲ್ಲಿಯವರೆಗೆ ನಾನು ಇಲ್ಲೇ ಉಳಿಯಬೇಕು ಎಂದಾದರೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಆಸನವೊಂದು ಬೇಕು ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದಾಗ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನಲ್ಲ. ಅಂಬರದಿಂದ ಕುಂಬಿನಿಗೆ ಇಳಿಯ ಬಿಟ್ಟಿದೆ ಕನಕದ ಉಯ್ಯಾಲೆ. ಯೋಗ್ಯವಾದಂತಹ ಆಸನವೇನೋ ಸಿದ್ಧವಾಗಿದೆ. ಹಾಗೆಂದು ನಾನು ಇಲ್ಲಿ ಇದ್ದೇನೆ ಎನ್ನುವಂತಹ ವಿಚಾರ ದಾನವರಿಗೆ ತಿಳಿಯಬೇಕಲ್ಲ. ಅದಕ್ಕಾಗಿ ನನ್ನ ಈ ತನುಗಂಧವನ್ನೇ ಗಾಳಿಯೊಂದಿಗೆ ಮೇದಿನಿಗೆ ಬಸರಿಸಿದವಳಿದ್ದೇನೆ. ಪರಿಮಳವನ್ನು ಆಕ್ರಾಣಿಸಿದಂತಹ ರಾಕ್ಷಸರು ಹುಡುಕುವುದಕ್ಕೆ ಮುಂದುವರಿಯುತ್ತಾರೆ. ನಿರ್ದಿಷ್ಟವಾದಂತಹ ಸ್ಥಳ ಗೋಚರಿಸುವುದಕ್ಕೆ ಬೇಕಾಗಿ ಸುಶ್ರಾವ್ಯವಾದ ಗಾಯನವನ್ನು ಬಾಳುತ್ತೇನೆ. ಗಾಯನದ ಉಗಮ ಸ್ಥಾನ ಎಲ್ಲಿ ಎಂದು ಹಾಗೆ ಅರಸಿ ಬಂದಂತಹ ಕಡರಿಗೆ ಕೋಟಿ ದಿವಾಕರ ತೇಜಸ್ಸಿನಿಂದ ಕಂಗೊಳಿಸುವುದಕ್ಕಿದ್ದೇನೆ. ಕಂಡರಿಯದ ರೂಪವನ್ನು ಕಂಡಾಗ ಸುರ ಕುಡಿದ ಕಪಿಗಳಂತಾಡುತ್ತಾರೆ. ಕಾಮಿಸುವುದಕ್ಕೆ ಮುಂದಾದರೆ ಒಬ್ಬೊಬ್ಬರನ್ನು ನಿಗ್ರಹಿಸುವಂತಹ ತೀರ್ಮಾನವನ್ನು ಕೈದವಳು ನಾನು. ತಡ ಮಾಡುವುದು ಸರಿಯಲ್ಲ. ಉಯ್ಯಾಲೆಯನ್ನು ಏರಿ ಕಳ್ಳರ ನಿರೀಕ್ಷೆಯಲ್ಲೇ ಇರ್ತೀನಿ.
ಸೇರಿದೆ ಬ್ರಹ್ಮದೇವನ ಕುರಿತು ತಪಸ್ಸನಾಚರಿಸಿ ಬ್ರಹ್ಮನನ್ನು ಪ್ರತ್ಯಕ್ಷಕರಿಸಿಕೊಂಡು ಮನೋನಿತ್ಯತೆ ಸಂಚರಿಸುತ್ತಾ ಬರಬೇಕ. ಆಮೇಲೆ ಅಖಂಡವಾದಂತಹ ಬ್ರಹ್ಮಚರ್ಯ ವ್ರತವನ್ನು ಪಡೆದಿದ್ದೇವೆ ಅಷ್ಟೇ. ಶಂಭುವೆ ಬಂದರೂ ಕೂಡ ಸಮರದಲ್ಲಿ ನಾವು ಕಿಸುವರಲ್ಲ ಎನ್ನುವ ಹಾಗೆ ಸಮರವನ್ನು ಕಟ್ಟಿ ಮುಂದಾದ್ರೆ ಅದಾಗ ಓಡಿ ನಾರದ ಬಂದ ನಮ್ಮೊಳಗೆ ಸಖ್ಯೆಯನ್ನು ಮಾಡಿಸಿದ ಮಂತ್ರಿ ಪದವಿಯನ್ನು ಒದಗಿಸಿ ಶುಂಭನ ನೇಮದಂತೆ ಹೊರಟದಿ. ವೈದಿಗಳಂತ ದೇವತೆಗಳು ಗೋಚರಿಸಿದಂತಾದ್ರೆ ಸೆರೆ ಹಿಡಿದೆಳೆದುಕೊಂಡು ಬನ್ನಿ ಎಂಬುದಾಗಿ ಅಪ್ಪಣೆಯಾಗಿದೆ. ಯಾವ ಕಡೆಯಲ್ಲಿ ಹುಡುಕಾದ್ರೂ ಕೂಡ ದೇವತೆಗಳ ಸುಳಿವೆ ಇಲ್ಲ. ಅಣ್ಣನ ವಿಚಾರ ತಿಳಿಯುವುದಕ್ಕಾಗಿ ಹೋದಾಗ ಅವನನ್ನು ಹೊಗಳ್ತಾರೆ ಹೊರತು ತೆಗಳವರು ಯಾರಿಲ್ಲ. ಯಾಗ ಯಜ್ಞಾದಿಗಳು ಶುಂಭನ ಹೆಸರಿನಲ್ಲಿ ನಡೀತಾ ಇದೆ. ನೋಡಿದಾಗ ಮನಸ್ಸಿಗೆ ಆನಂದ.
ಮಿಲುದ
ಹೌದು. ಪ್ರಯೋಜನವಾಗ್ತೇನೋ? ಅಣ್ಣ ಹಂದಿ. ಯಾಕ ಅಣ್ಣ ಹಂದಿಯ? ಏ ಹಾಗಲ್ಲ ಮತ್ತೆ ಅಣ್ಣ, ನೋಡುವುದಕ್ಕೆ ಹಂದಿ ಸಿಕ್ಕಿತು. ಏನ್ ಮಾಡಿದೆ? ಹೋಗಿ ಹಿಡಿದೆ ಬಾಲ. ದರದರ 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 ದರದರ. ಎಷ್ಟು ದರ? ಹಂದಿಗೆ ಎಷ್ಟು ದರ ಅಂತ ಗೊತ್ತಿಲ್ಲ. ಗೊತ್ತಾಗ್ಲಿಲ್ಲ. ಹಿಡಿದೆ ಹಿಡಿದೆ. ನ್ಯಾಲ ಕಪ್ಪಳಿಸಿದೆ. ಆಗ ಪಚಕ್ಕ. ಎಂತದದು ಪಚ್ಚಕ್ಕ? ಕಲ್ಲಿಗೆ ಅಪ್ಪಳಿಸಿದಾಗ ಶಬ್ದ. ಸರಿ. ಮಾಂಸ ಬೇರೆ, ರಕ್ತ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ, ಎಲ್ಲ ಬೇರೆ ಬೇರೆಯಾಗಿ ಹೋಯ್ತು. ಆಮೇಲೆ ಮಾಂಸವನ್ನು ಮೆದ್ದೆ, ರಕ್ತವನ್ನು ಕುಡಿದೆ, ಎಲುಬನ್ನು ಮುರಿದು ಮುರಿದು ಚೀಪಿದೆ, ಚರ್ಮವನ್ನು ಪರ್ರಗೆ ಹರಿದೆ. ಹರಿದೇನು ಮಾಡಿದೆ? ಬಿಸಿಲಿಗೆ ಹಾಕಿದೆ. ಯಾಕೆ ಬಿಸಿಲಿಗೆ ಹಾಕಿ? ಮಳೆಗಾಲದಲ್ಲಿ ಏನು ಸಿಗುದಿಲ್ಲ ಪುಣ್ಯಾತ್ಮ. ಕಷ್ಟ ಸಂಜೆ ಹೊತ್ತಿಗೆ ಬೇಕಾಗುವಾಗ ಸ್ವಲ್ಪ ತಕೊಳ್ಳುವಾಗ ಕರ್ಕೊಂಡು ಏ ಶಬ್ದ ಹೊರಗೆ ಬರ್ತದೆ ತಿನ್ನುವಾಗ ಶಬ್ದ. ಹೌದೌದು. ಆ ರೀತಿಯಾಗಿ ನಾನು ಬೇಟೆ. ಸರಿ. ಇನ್ನದೇನು ಬೇಟೆ? ಏನು ಕೊಂಡೆ, ಏನು ತಿಂದೆ, ಏನು ತಂದೆ, ಹೇಳು ಮುಂದೆ. ಇಲ್ಲಿಂದ ಪ್ರಾರಂಭ ಮಾಡಿದೆ. ಬೇಟೆಯಾಡಿಕೊಂಡು ಹೋಗ್ತಿರುವಂತಹ ಸಮಯದಲ್ಲಿ ಆನೆಗಳ ಹಿಂದೆ ಗೋಚರಿಸಿ ಕೈಲಿರುವ ಖಡ್ಗವನ್ನು ಚೆನ್ನಾಗಿ ಮಾತಾಡಿ ಒಂದೊಂದೇ ಆನೆಗಳ ಕುಂಭಸ್ಥಳಕ್ಕೆ ತುಳಿದದ್ದು ಯಾರಿಗ? ಆನೆಗಳಿಗೂ. ಆನೆಗಳಿಗೆ ಖಡ್ಗವನ್ನು ಕತ್ತರಿಸಿದೆ. ಇಡ್ಡಲ್ಲಿ ಬಾಯಿ ಬಾಯಿ ಸುರಿದಿರುವಂತಹ ರಕ್ತ ಆನೆಗಳ ಮಾಡಿ ಹೀಗೆ ಮುದ್ದೆ ಮಾಡಿ ಹೀಗೆ ಬಾಯಿ ಬಾಯಿ ಇಲ್ಲ ಈಗ ನೀ ಕೇಳಿಲ್ವ? ಸತ್ಯ ಕೇಳಿ. ಈಗ ಮುದ್ದೆ ಮಾಡಿದೆನಾ? ಮುದ್ದೆ ಮಾಡಿ ಈಗ ಹಾಕಿದೆನಾ? ಶಬ್ದ ಹೊರಗೆ ಬರ್ಲಿಲ್ಲ. ಅಷ್ಟಾಯ್ತಿದ್ದೆ ಮರೆ. ಮುಗಿಸಿದೆ. ಏನು ಕೊಡುದಿಲ್ಲ. ಕಷ್ಟದಲ್ಲಿ ಮುಗಿಸಿದೆ. ಮತ್ತೆ ಅಣ್ಣ, ನಿನ್ನ ಕಷ್ಟವನ್ನು ನೋಡುವುದಕ್ಕಾಗುವುದಿಲ್ಲ. ಯಾಕೆ? ಅದಕ್ಕಾಗಲೇ ಬರುವಾಗಲೇ ಹಿಡ್ಕೊಂಡು ಬಂದದ್ದಲ್ಲ. ಎಂತದು? ಬರುವಾಗಲೇ ಹಿಡ್ಕೊಂಡು ಬಂದದ್ದು. ನಿನಗೆ ಹಾಗೆ ಹೇಳಲಿಕ್ಕೆ ಏನಿಲ್ಲ. ಈಗ ನೀನು ಹೆಚ್ಚು ದುಡಿದ ಇದ್ಯಾ? ಕರ್ಮ ಇಲ್ಲಿ ಸಿಗುದಿಲ್ಲ ಅಲ್ಲ. ನಮ್ಮ ಜೊತೆಲಿ ಇದ್ದವರೇ ಕೊಡುವುದಿಲ್ಲ. ನೀನಾದ್ರೂ ತಂದಿದೆಂಬ ಆಶೀರ್ವಾದಲ್ಲಿ ಹುಡ್ಕಾಡಿದ್ದು ಅಲ್ಲಿ ಏನಿಲ್ಲ. ಇಲ್ಲಿ ಸಿಗುದಿಲ್ಲ ಅಂತ ನಾನು ಬರುವಾಗ ಹಿಡ್ಕೊಂಡು ಬಂದದ್ದು. ಆದ್ರೆ ಏನು ಮಾಡುವ? ಸಿಕ್ಕಿದಲ್ಲಿ ಇಟ್ರೆ ಬಂದವರೆಲ್ಲ ಕೈ ಹಾಕುತ್ತಾರೆ. ಹೌದಾ? ಹಾಗಾಗಬಾರ್ದು. ನಮ್ಮ ಇರುವರಿಗೆ ಮಾತ್ರ. ಅದಕ್ಕಾಗಿ ನೀನೇನಂತ ನೆನೆಸಿದ? ಹಂದಿಯ ಮೂಳೆ ಅಲ್ಲ, ನಾನು ಹೀಗೆ ಮಾಡ್ಕೊಂಡು ನೀ ಬೇರೆಲ್ಲ ಆಲೋಚನೆ ಮಾಡಿ. ನಾನು ಬೇರೆ ಆಲೋಚನೆ ಅದಾದ್ರು ತೆಗೆದಿರಿಸಿಲ್ಲ ಸಂತೋಷದಿಂದ ಅಲ್ಲಿ ಹುಡುಕಾಡಿ. ಹೌದಾ? ಏನಿಲ್ಲ ಮಾರೆಯ, ತೆಗೆದಿರಿಸಿದೆಯಲ್ಲ. ಹೌದೌದು. ಸಂತೋಷ. ಮಾತಾಡ್ಲಿಕ್ಕಿಲ್ಲ. ಹತ್ತಿರ ಬಾ. ಬರ್ಬೇಕಾ? ಹತ್ತಿರ ಬಾ. ಬಂದೆ. ಈಗ ನೀನು ಸ್ವಲ್ಪ ಯಾಕೆ? ನಾನು ಸ್ವಲ್ಪ ಹಾಕುದಾ? ಸ್ವಲ್ಪ ಅಲ್ಲ, ನನಗೆ ಹಾಕಿ ಅಭ್ಯಾಸ ಇಲ್ಲ. ಹೌದಾ? ನಾನು ಸ್ವಲ್ಪ ಅಂತ ನೋಡಿ ಹಾಕಿದ್ರೆ ಸ್ವಲ್ಪ 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 ಈ ಎಲ್ಲಾ ಸ್ವಲ್ಪ ಒಟ್ಟಾಗಿ ತುಂಬಾ ಆದ್ರೆ ನಿನಗೆ ಏನು ಸಿಗ್ಲಿಕ್ಕಿಲ್ಲ. ಹೌದಾ? ಹೌದೌದು. ನನಗೇನಿಲ್ಲ. ಈಗ ನನ್ನ ಬಗ್ಗೆ ಆಲೋಚನೆ ಮಾಡಿ. ಮತ್ತೆ ನಾವುಂಟಲ್ಲ, ನಮಗೆ ಬೇಕಾದ ವ್ಯವಸ್ಥೆ ನಾವು ಮಾಡಿ. ಈಗ ಕಷ್ಟ ಆಗುದು ನನಗಲ್ಲ. ನೀನು ಸ್ವಲ್ಪ ಸ್ವಲ್ಪ ಅಂತ ಹೇಳಿದೆಯಲ್ಲ. ಎಷ್ಟು ಆದ್ಮೇಲೆ ನೀನು ಹೊತ್ತುಕೊಂಡು ಹೋಗೋರು ಯಾರೆಂದು ನಾನು ಆಲೋಚನೆ ಮಾಡುದು. ನೀನಿದ್ಯಲ್ಲ, ನನಗೆ ಹೇಳಿದೆ ಏನು ಗೊತ್ತಾಯ್ತಾ? ಸ್ವಲ್ಪ ಹಾಕು ಅಂತ ಹೇಳಿ. ಸ್ವಲ್ಪ ಗಾಳಿ ಹಾಕುದಕ್ಕೆ ಹೇಳಿದ ನಾನು. ಅಯ್ಯೋ ಪುಣ್ಯಾತ್ಮ, ನಾನು ಬೇರೆ ಭಾವಿಸಿದೆ. ನೀನು ಅದನ್ನೇ ಆಲೋಚನೆ ಮಾಡು. ಅಣ್ಣ, ನಿನಗೆ ನಾನು ಗಾಳಿ ಹಾಕಿದೆ ಅಂತ ಆದ್ರೆ ನನಗೆ ಹಾಕುವವರು ಯಾರು? ಏನು ಮಾಡಿದೆ ಅಂತ ಬೇಕಲ್ಲ. ನಾನು ದುಡಿದಿದ್ದೇನೆ. ಶ್ರಮಪಟ್ಟವರು ನಾವು. ಶ್ರಮಜಲ ಹರಿತು. ಆಯಾಸವಾಗಿದೆ. ಹೌದು. ದೇಹ ಆಯಾಸ ಹೋಗಬೇಕಾದ್ರೆ ಗಾಳಿ ಬೇಕು. ಗಾಳಿ ಅವಶ್ಯಕತೆ. ಗಾಳಿ ಉಂಟ ಇಲ್ಲಿ ಗಾಳಿ ಇಲ್ಲ. ಯಾಕಿಲ್ಲ? ತಗ್ಗಿನ ಪ್ರದೇಶ. ಗಾಳಿ ಇಲ್ಲ ಅಂತಲ್ಲ, ನಮಗೆ ಬೇಕಾಗುವಷ್ಟಿಲ್ಲ ಅಂತ. ಬೇಕಾದರೆ ಎತ್ತರ ಪ್ರದೇಶ.
ಅತ್ಯುತ್ತಮವಾದಂತಹ ಸಮಯ ಸಮಯ ಬೀಸುತ್ತಿರುವಂತಹ ತಂಪಾದ ಗಾಳಿ ತಂಪಾದ ಗಾಳಿ ದೇಹವನ್ನು ಸೋಕಿದ ಕ್ಷಣವೇ ದೇಹದ ಆಯಾಸವೆಲ್ಲೂ ಪರಿಹಾರವಾಗಿ ಎಲ್ಲಿ ಮಾಯವಾಯಿತು ಅಂತ ಗೊತ್ತಾಗಲಿಲ್ಲ. ಏನೊಂದು ರೀತಿಯ ಉಲ್ಲಾಸವೇ ಮೂಡಿಸಿ ಉತ್ಸಾಹ ಹೆಚ್ಚಾಗಿದೆ. ಅಂತಪರವನ್ನು ತಿರುಗಬೇಕೆಂಬುದಾಗಿ ಆಲೋಚನೆ ಮಾಡಿದಾಗ ನೋಡಿದೆವು ಹಿಂದೆ ಅರಮನೆಗೆ ಸೇರ್ಬೇಕೆನ್ನುವ ಅಷ್ಟರಲ್ಲಿ ಹಿಂದೆ ತಿರುಗಿ ನೋಡಿದಾಗ ಏನಾಯ್ತು? ಸ್ವರ ಕೇಳುತ್ತದೆ, ಯಾರು ಅಂತ ಇಲ್ಲ. ಗೊತ್ತಾಗ್ಲಿಲ್ಲ. ಹತ್ತಿರ ಬಾ ಅಂದೆ ಕಿವಿಗೋಡು ಹಿಡಿಯುವುದಕ್ಕಲ್ಲು ಮತ್ತೆ ಕೇಳಿಸುತ್ತಿರುವ ಸ್ವರವನ್ನ ಆಲಿಸುವೆ. ಸಿಕ್ಕಿದಲ್ಲ ಯಾವುದು ಸಿಕ್ಕಿ? ಮಾರುತನಿಗೆ ನಾವು ಈಗಾಗಲೇ ಆಜ್ಞೆಯನ್ನು ಹೊರಡಿಸಿದ್ದೇವೆ, ವೇಗವಾಗಿ ಬೀಸಬೇಕು ಅಂತ. ಮಾರುತ ವೇಗವಾಗಿ ಬೀಸುವುದಕ್ಕೆ ಆರಂಭಿಸಿದ್ದಾನೆ. ಮರದ ರೆಂಬೆ ಕೊಂಬೆಗಳು ಆ ವೇಗಕ್ಕೆ ಒಂದಕ್ಕೊಂದು ತಾಗುತ್ತಾ ಉಂಟು. ಆ ತಾಗುವಾಗ ಶಬ್ದ ಹೊರಗೆ ಬರ್ತದೆ, ಕರ್ಕಶ. ಇದು ಇಂಪಾದ ಸ್ವರ. ಹೌದಾ? ಹಾಗಿದ್ರೆ ಮತ್ತೊಂದು ಹಕ್ಕಿ ಪಿಕ್ಕಿಗಳ ಇಂಚರ, ದುಂಬಿಗಳ ಝೇಂಕಾರ. ಹಕ್ಕಿ ಪಕ್ಷಿಗಳ ಇಂಚರ, ದುಂಬಿಗಳ ಝೇಂಕಾರ ಇದು ಅಲ್ಲ. ರಾಗ ತಾಳ ಲಯಬದ್ಧವಾಗಿ ಕೇಳಿಸುತ್ತಿರುವುದು ಸಂಗೀತ. ಕಾರ್ಗತ್ತಲೆಯನ್ನು ನಂಬಿಕೊಂಡಿರುವ ಪ್ರದೇಶ ನಾವೇ ಬರಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡ್ತೀವಿ. ಎಂಟದೇ ಬಂಟನಿಗಳಿಗೆ ಬರುವುದಕ್ಕೆ ಕಷ್ಟ. ಯಾವ ಭಯವಿಲ್ಲದೆ ಸಾಧನಕ್ಕೆ ಬಂದು ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರೋರು ಯಾರು ಎಂಬುದಾಗಿ ಆಲೋಚನೆ ಮಾಡಿದ್ರೆ ನನಗೆ ಗೊತ್ತಾಯ್ತು. ನಿನಗೆ ಗೊತ್ತಾಗಿಲ್ಲ? ನನಗೆ ಗೊತ್ತಾಗ್ಲಿಲ್ಲ. ಅವಳಲ್ವಾ? ಅವಳು ಹಾಡಿದ್ದ? ಇವಳ ಅವಳು ಯಾರಾದ್ರೂ ಕೊಡ್ಬೇಕಲ್ಲ. ಇಲ್ಲಿ ಅವನು ತಲ್ಲವೇ ಮತ್ತೆ ಓಲಿ ನೋಡು ಮೇಲೆ ಸ್ವರ್ಗಲೋಕ, ಸತ್ಯಲೋಕದ ವಿಷಯ. ಸತ್ಯಲೋಕ ಬ್ರಹ್ಮನ ಮಾಡಿದ ವಾಣಿ ವೀಣಾಪಾಣಿ ಪುಸ್ತಕ ವಾಣಿ ಪನಿವೇಲಿ ಕಲ್ಯಾಣಿ. ಆ ವಾಣಿ ಸತ್ಯಲೋಕದಲ್ಲಿ ಇದು ಮನುಷ್ಯ ಬೇಸರವಾದ ಕಾರಣ ಪ್ರಶಾಂತವಾದಂತಹ ವಾತಾವರಣ ತಾನವರಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡಿದಂತಾದ್ರೆ ತನ್ನ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಬೇಟೆನಾಡು ಗರಿದಂತಹ ಚನ್ನ ಮುಂಡರ ಮನಸ್ಸಿಗೆ ಹಿತವಾದಿತ್ತು ಎಂಬ ಉದ್ದೇಶದಿಂದ ಸತ್ಯಲೋಕವನ್ನು ಬಿಟ್ಟಿದ್ದಾರೆ, ಇಲ್ಲಿಗೆ ಬಂದಿದ್ದಾನೆ. ವಾಣಿಯನ್ನು ಹುಡುಕುವುದಕ್ಕೆ ಹೋಗಬೇಡ, ಇದು ವಾಣಿ ಅಲ್ಲ. ಮತ್ತೆ ಯಾರು? ಬ್ರಹ್ಮನ ಅದೆಷ್ಟೋ ಲಕ್ಷ ಜೀವಿಗಳನ್ನು ಏಕಕಾಲದಲ್ಲಿ ಸೃಷ್ಟಿಯನ್ನು ಮಾಡ್ತಾನಂತೆ. ಸೃಷ್ಟಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವನ ಬಳಿಯಲ್ಲಿ ವಾಣಿ ಇರಲೇಬೇಕು. ಇಲ್ಲ ಅಂತಾದ್ರೆ ಹುಟ್ಟಿಸಿದಂತಹ ಜೀವಿಗಳೆಲ್ಲ ಬೆಪ್ಪುದ ಕಡೆಗಳಾಗಿದ್ದವು. ನೀನು ನನ್ನ ಕೈಗೆ ಯಾಕೆ ತೋರಿಸಿದಲ್ಲ ಅಭಿನಯ? ಈ ಕೆಲಸ ಇಲ್ಲದಕ್ಕೆಲ್ಲ ಕಾರಣ ನಮ್ಮಮ್ಮ ಶಾರದೆ ಇರಬಹುದು. ಅವಳಲ್ಲ ಇವಳಲ್ಲ. ಮತ್ತೆ ಯಾರು? ಅವನು ಇವಳು ಅಂತಾದ್ರೆ ಅಣ್ಣ ನಿನಗೆ ಹೆಣ್ಣು ಮಕ್ಕಳ ಪರಿಚಯ ಮಾತ್ರ ಹೇಳ್ಬೇಕಾ? ಸ್ವಲ್ಪ ಪರಿಚಯದವ್ರದ್ದೇ. ಗಂಡು ಮಕ್ಕಳು ಇದ್ದಾರ? ಗಂಡು ಮಕ್ಕಳು. ಹೌದೌದು. ಯಾರವರು? ಸ್ವರ್ಗಲೋಕದಲ್ಲಿ ಇದ್ದಾರಲ್ಲ. ಯಾರವ? ಕುದುರೆ ಮುಖದವ ತುಂಬುರ. ಆ ಪ್ರಥಮ ಸಂಗೀತ. ಹೌದೌದು. ಅವ್ವನ ಅವರಿಗೆ ಸರಿ ಮಾಡ್ತಾರೆ. ತುಂಬುರ ಅವನಿಗೆ ಬರ್ಲಿಕ್ಕೆ ಮನಸ್ಸುಂಟೆ. ನಾವಿದ್ದೇವಲ್ಲ. ಹೆದರಿಕೆ ಅವಲ್ಲ ಅಂತಾದ್ರೆ ಮತ್ತೊಬ್ಬ ಇದ್ದಾನೆ. ಕರದಲ್ಲಿಗೆ ಬಾರದ, ನಿಂತಲ್ಲಿ ನಿಲ್ಲದ, ಗಾನ ವಿಶಾರದ, ಅವನಮ್ಮ ಶಾರದ, ಆ ನಾರದ. ದೇವಋಷಿ ಬಂದಿದ್ದಾನೆ. ಬರ್ಲಿಕ್ಕೆ ಮನಸ್ಸುಂಟು. ಬರುದೇ ಬಹಳ ಕಷ್ಟದಲ್ಲಿ. ಬಂದ ಮೇಲೆ ಎಷ್ಟು ಹೊತ್ತಿಗೆ ಹೋಗುದಂತ ಕಾಯುವ. ಹೌದು. ಯಾಕೆ ಶಾಪ? ಅವನಿಗೆ ಶಾಪ ಇರುವುದು, ನಿಂತಲ್ಲಿ ನಿಲ್ಲಬಾರದು ಅಂತ. ಅಲೆಮಾರಿ ಸಂಗೀತ ಕೇಳುದು ಸುಮಾರು ಹೊತ್ತು. ಅದೆಷ್ಟೋ ಹೊತ್ತಾಯಿತು. ಇವಳು ಇವನ ಯಾಕೆ ವಾದ? ಕಾಣಿಸ್ತಾ ಇದೆ ಸ್ವರ. ಸಂಗೀತ ಉಗಮ ಸ್ಥಾನ ಎಲ್ಲಿ ಕಣ್ಣು ಹಿಡಿಬೇಕು? ಸ್ವರ ಸ್ವರವಿಡಿದು
ಮುಂದೊಡ್ದುಕೊಂಡು ಬಂದಾಗ ಏನು ಪರಿಮಳ 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 ಏ ಪರಿಮಳ ಯಾರವಳು ತನುವಿನ ಪರಿಮಳ ಮೈಗೆ ಲೇಪಿಸಂತ ತನುಗಂಧ ಗಾಳಿಯೊಡನೆ ಬೆರೆತು ನಾಸಿಕೆ ಕಡಾಸಿ ಅದರಿತ್ತು ಮುಂದೆ ಹೋದಾಗ ಕಾಣಿಸಿತಲ್ಲ ಬೆಳಕು ಕಣ್ಣು ಬಿಡ್ಲಿಕ್ಕಾಗುದಿಲ್ಲ ಅಣ್ಣ. ಬೆಳಕದು ಸೂರ್ಯ ಕೋಟಿ ಪ್ರಕಾಶ ಸಂಗೀತ ಪರಿಮಳ ಬೆಳಕು ಬೆಳಕು ಸಂಬಂಧ ಉಂಟು ಸಂಬಂಧ ಮಧ್ಯದಲ್ಲಿ ಇರ್ಬೇಕು ನೋಡ್ಬೇಕು ಮಾತಾಡ್ಬೇಕು ಮಾತಾಡಿತು ತಮ್ಮ ಹೆಣ್ಣಾಗುವುದಕ್ಕೆ ಹೇಗೆ ಸಾಧ್ಯ? ಮುಖದ ಮೇಲೆ ಮೀಸೆ ಉಂಟು. ನೀನಲ್ಲ ತಮ್ಮ ತಮ್ಮ ಹೆಣ್ಣು ಅಂತಾರುಂಟು ಮಧ್ಯದಲ್ಲಿ ಅಂತಾರ ಹೆಣ್ಣೂರು ಕಂಡು ಏನು ಚಂದ ಏನಂತ ಏನೋ ಅದನ್ನ ಏನು ಬಿಟ್ಟು ನೀನು ಓರ್ವಳೆ ಕರಣಿಯನ್ನು ಕಂಡು ಹೊಗಳಿದ್ರು ಸಾಕ. ನಿನ್ನ ತಮ್ಮ ನಾನಿದ್ದೇನೆ.
ತೋರಿಸಬೇಡವೇ? ದೊಡ್ಡ ಮರ ಮರದಲ್ಲಿ ಅಲ್ಲೇ ಆಲದ ಮರ, ಇಷ್ಟು ದೊಡ್ಡ ಆಲದ ಮರದಲ್ಲಿ ಇಷ್ಟು ಉದ್ದ ಬೀಳು ಬಿಟ್ಟಿದೆ, ಅದನ್ನು ಹಿಡ್ಕೊಂಡು ನೇತಾಡಬೇಕಷ್ಟೇ. ಅಷ್ಟು ತಿರುಗಿದ್ರು ಅದುವೇ ನಿನಗೆ ಗತಿ. ಮತ್ತೆ ಹೆಚ್ಚು ಬೇಡ, ಒಂದರೊಳಗೆ ತೋರಿಸ್ತೇನೆ. ಒಂದರ ಒಳಗೆ ಅಣ್ಣ ಹೆಣ್ಣು, ಅಣ್ಣ ಹೆಣ್ಣು, ಅಣ್ಣ ಅಣ್ಣ ಹೆಣ್ಣ ಏನ ಅಣ್ಣ ಹೆಣ್ಣು ತಮ್ಮ ಅಣ್ಣ ಸಂಗೀತ ಉದ್ಭವಸ್ಥಾನ ಇಲ್ಲಿ ಕಂಡು ಹಿಡಿಯುವುದಕ್ಕಾಗಿ ಬಂದ ನಿಂತ ಪ್ರದೇಶ ಕದಂಬ ಕಾಂತಾರ. ಕದಂಬ ಕಾಂತಾರದಲ್ಲಿ ಕದಂಬ ವೃಕ್ಷಕ್ಕೆ ಬೆಲೆಯಿಂದ ಕೆಳಗಿಳಿದು ಬಂದಂತ ಸ್ವರ್ಣದ ತೂಗುಯ್ಯಾಲೆಯಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರು ಹೆಣ್ಣವರನ್ನು ಕಂಡಾಗ ಕರಿಯ ತನ್ನದೇ ನನ್ನ ಬಾಯಿಂದ ಬಂದಂತ ಉದ್ಗಾರ. ಹೇಗೆ ಅರೆ ಇವಳೆಂತ ವಿಟಾಗ ನೋಡಿಸೋಣ ಕೋರ್ಗರ ಎಂದಿಗಳು ನೀರೇ ಶರದಿಂದ ಬದನೆ ಹರಣ ನೇತ್ರೆ ಚೆಲುವ ತರುಣಿ ಮಣಿ ವಿಮಲ ಗಾತ್ರಿ ಹೊಗಳಿದ್ರು ಕೂಡ ಸಾಕಾಗಿಲ್ಲ. ಹೌದೌದು, ಒಂದೇ ಮಾತಿನಲ್ಲಿ ಹೇಳ್ಬೇಕು ಸರ್ವಾಂಗ ಸುಂದರಿ ಸರ್ವಾಂಗ ಸೌಂದರ್ಯವತಿ ಅಂತ ಹೆಣ್ಣು ಊರು ಮನೆಗಳ ಬಿಟ್ಟು ತಂದೆ ತಾಯಿಗಳು ತೋರಿದ್ದು ಇಲ್ಲಿ ಬಂದು ಕುಳಿತುಕೊಳ್ಬೇಕಾದ್ರೆ ಯಾರಿಗಳು ಯಾರಿವಳು 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 ನಿನ್ನಲ್ಲಿ ನನ್ನಲ್ಲಿ ಅವಳಲ್ಲಿ ಪರಿಚಯ ಮಾಡಿಕೊಂಡು ಬಂದೆ 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 ಅಪ್ಪ ಯಾರು ಅಮ್ಮ ಯಾರು ಅಜ್ಜ ಯಾರು ಅಜ್ಜಿ ಯಾರು ಅಣ್ಣ ಯಾರು ಇಲ್ಲಿಗೆ ಬರ್ಬೇಕಿದ್ರೆ ಕಾರಣ ಏನು? ಮದುವೆ ಆಗಿದ್ರೆ ಮದುವೆ ಆಗಿದ್ದ ಮದುವೆ ಆಗಿದ್ದ ಗಂಡ ಯಾರು? ಗಂಡ ಇದ್ದಾರೆ ಮಕ್ಕಳುಂಟ ಎಷ್ಟುಂಟು? ಊರುಂಟುಂಟ ಊರು ಎಲ್ಲಿ ಉಂಟು? ಯಾಕೆ ಬಂದೆ? ಕಾರ್ಯಕ್ರಮ ಇದ್ದು ಬಂದದ? ಕಾರ್ಯಕ್ರಮ ಇಲ್ಲದೆ ಬಂದದ? ಕಾರ್ಯಕ್ರಮ ಮುಗಿಸಿ ಹೋಗುವುದಾ? ಮುಗಿಸಿ ಹೋಗುತ್ತಾ ಯಾರ ಮನೆಗಾದ್ರು ಹೋಗುವುದು? ಯಾರ ಜೊತೆಲಿದ್ದಾರಾ? ಜೊತೆ ಇಲ್ಲಂದರೆ ಹೋಗುವಂತ ವಾಸ ವ್ಯವಸ್ಥೆ ಉಂಟಾ? ವ್ಯವಸ್ಥೆ ಇಲ್ಲಂದರೆ ಹೋಗುವ ಒಬ್ಬಳೆ ಅಂತಾದ್ರೆ ಈ ದಟ್ಟವಾದ ಕಾಡಿನಲ್ಲಿ ಹೋಗಲೇಬೇಕು ಇದೆ ಹೆದರಿಕೆ ಆಗೋದಿಲ್ವನ್ನ. ಅಧಿಕ ಪ್ರಸಂಗ ನೀನು ದೊಡ್ಡ ನಿನಗೆ ಅಧಿಕ ಪ್ರಸಂಗ ಯಾಕ? ನಾ ಕೇಳಿದಷ್ಟು ಅಷ್ಟೇ ಕೇಳಬೇಕಿತ್ತು. ನಿನಗೆ ಅಜ್ಜ ಅಪ್ಪ ಅಮ್ಮ ಯಾಕೆ ನಿನಗೆ ವಿಳಾಸ? ಒಂದು ವೇಳೆ ಅವಳು ಹೋಗುದಿದ್ರೆ ನೀ ಕರೆದುಕೊಂಡು ಹೋಗ್ತೀಯ. ನೀನಿದ್ಯಲ್ಲ ಒಟ್ಟಿಗೆ ಅವಳು ಅವಳಿಗಾಗಲಿಲ್ಲ. ಸಿಕ್ಕಿತಾ? ಸಿಗ್ಲಿಲ್ಲ. ಯಾಕೆ? ಸುಖ ಇಲ್ಲ. ಈ ಮುಖದಲ್ಲಿ ಸುಖ ಉಂಟು. ಹೇಗೆ ನೋಡ್ತೀಯ? ತೋರಿಸು. ಅಣ್ಣ ಹೋಗಿ ಮಾತಾಡಿಸಿ ಬರ್ತಾನೆ. ಎಂತದ ಸಂಖ್ಯಾಶಾಸ್ತ್ರ ಪಾಠ ಮಾಡಿದನು ಇದು ನನಗೆ ಒಟ್ಟು ಅವಳಿಗೆ ಮಾತ್ರ ಅರ್ಥ ಆಗಿದೆ. ಅವಳಿಗೆ ಅರ್ಥ ಆಯ್ತಾ? ಅರ್ಥ ಆಗಿದೆ. ನಿನ್ನ ಕ್ರಿಯೆಗೆ ಪ್ರತಿಕ್ರಿಯೆ ಬಂದಿದ? ಮಾತನಾಡುವುದಿಲ್ಲ ಅವಳು. ಬರುದಿಲ್ಲ. ಹಾಗಿದ್ರೆ ಮಾತು ಬರುದಿಲ್ಲ ಅಂತ ಆದ್ರೆ ಅಣ್ಣ ಅವಳು ಮೂಕಿ ಮತ್ತೆ ಮಾತನಾಡ್ತಾರೆ. ಸಂಕೋಚ ಪರಿಚಿತರನ್ನು ಕಂಡಾಗ ಯಾವ ಹುಡುಗಿಯರಾದ್ರು ಮಾತನಾಡ್ತಾರೇನು? ಮಾತಾಡ್ಲಿಕ್ಕಿಲ್ವಾ? ಸಿದ್ಧರು ಮಾತನಾಡುದಿಲ್ಲ. ಮುಗುಳಗೆ ನೋಡು, ನಗು ಬಂದಿದೆ. ನನ್ನ ಮೇಲೆ ಮನಸ್ಸಾಗಿದೆ. ಅವಳನ್ನು ಮದುವೆ ಬೇಡ ಅಣ್ಣ ಅವಳಿಗೆ ಮನಸ್ಸಾಗಲಿ, ನಿನಗೆ ಮನಸ್ಸಾಗುವುದು ಬೇಡ. ಯಾಕೆ? ಬ್ರಹ್ಮ ಕೊಟ್ಟಂತಹ ವರವನ್ನು ನೆನಪು ಮಾಡಿಕೊ. ಏನು? ಅಖಂಡ ಬ್ರಹ್ಮಚರ್ಯವನ್ನು ಎಲ್ಲಿಯವರೆಗೆ ಕಾಪಾಡ್ತೀರಿ ಅಲ್ಲಿಯವರೆಗೆ ನಿಮಗೆ ಮರಣ ಇಲ್ಲ. ಬ್ರಹ್ಮಚರ್ಯ ತಪ್ಪಿ ಹೋಯ್ತಾ ಅಂದೇ ನಿಮಗೆ ಮರಣ. ಈ ಹುಡುಗಿಗಾಗಿ ಚಂಡಮುಂಡ ಸಾಲಿಕಿರುವುದಾ? ಸಾಧನೆ ಮಾಡುವುದಕ್ಕಿರುವವರು ಸಾಧಿಸಿ ತೋರಿಸಬೇಕು ಅಂತ ಇದ್ರೆ ಸದಾಕಾಲ ನೋಡಿಕೊಂಡು ಇರ್ಬೇಕೆಂಬ ಆಶೆ ಆಗ್ತದಲ್ಲ. ಅಣ್ಣ ಇದ್ದಾನಲ್ಲ ಶುಂಭ, ಅವನಿಗೆ ಹೇಳುವ. ತಿರುಗಾಟಕ್ಕೆ ಹೋದವರು ಯಾವ ಕಡೆ? ಧರಣಿಯನೆಲ್ಲ ಗಂಜಾರಿಸಿ ತಿರುಗಾಟಕ್ಕೆ ಹೋದವ ನಾವು. ಅವರು ಸುಳ್ಳುವಿಲ್ಲ ದೇವತೆಗಳು. ಇನ್ನ ವಿಷಯ ಅವುಗಳವರಲ್ಲದೆ ತೆಗಳವರು ಯಾರೂ ಇಲ್ಲ. ಯಾಗ ಯಜ್ಞಾದಿಗಳು ನಿನ್ನ ಹೆಸರಲ್ಲಿ ನಡೀತಾ ಇತ್ತು. ಇದನ್ನೆಲ್ಲ ಕೇಳಿದಾಗ ನೋಡಿದಾಗ ಮನಸ್ಸಿಗೆ ಆನಂದವಾಯಿತು. ತಿರುಗಾಟ ಮಾಡಿದ ಪರಿಣಾಮ ಹಸಿವೆ ಬೇಟೆಯನ್ನು ಆಡಿದೆವು. ತುಹಿನಾದ್ರೆ ನಿಂತುಕೊಂಡ ಅಲ್ಲಿ ಒಂದು ವಿಶೇಷ. ಹೌದಣ್ಣ, ಕೇಳಿಸಿದ್ದು ಸ್ವರ. ಆ ಸ್ವರವನ್ನೇ ಹಿಂಬಾಲಿಸಿಕೊಂಡು ಹೋದೆವು ಅಂತಾದ್ರೆ ಕದಂಬ ಕಾಂತಾರದ ಮಧ್ಯದಲ್ಲಿ ತರುಣಿಯರು ಚಿನ್ನದ ಉಯ್ಯಾಲೆಯನ್ನು ತೂಗುತ್ತಾ ಕುಳಿತವಳಿದ್ದಾಳೆ. ತ್ರಿಭುವನ ಸುಂದರಿ ಇದ್ದಾಳೆ. ಒಲಿಸುವ ಗಂಡಿದ್ದರೆ ತ್ರಿಭುವನ ನಲ್ಲನಾದಂತ ನೀನಲ್ಲದೆ ಹನ್ನೆರಡಲ್ಲ. ಮಾತುಗಳನ್ನು ಕೇಳುವಾಗ ಸಂತೋಷವಾಯಿತು. ಒಂದು ತೀರ್ಮಾನವನ್ನು ಮಾಡಿ ಆಕೆಯನ್ನು ಮದುವೆ ಆಗಬೇಕು. ಈಗ ಬರ್ತೇವೆ. ಮದುವೆ ಹುಡುಗಿ ಬೇಡ ಯಾರು ನೀವು? ಮೊದಲೇ ತಿರುಗಾಟ ಮಾಡಿದವರು, ವಿಶ್ರಾಂತಿಯನ್ನು ಮಾಡಿ. ಅಯ್ಯೋ ಸುಗ್ರೀವ, ಸುಗ್ರೀವ
ಕಾರಣ ಇದೆಯಾ? ಲೋಕ ಸಂಚಾರಕ್ಕೆ ಹೋದಂತಹ ಚಂಡಮುಂಡರು ಕದಂಬಾವನವನ್ನು ಸೇರಿದರು. ಕದಂಬಾವನದಲ್ಲಿ ತೂಗುಯಾಲೆಯಲ್ಲಿ ತರುಣಿಯನ್ನು ನೋಡಿದರು. ನೇರವಾಗಿ ನನ್ನ ಮುಂದೆ ಒಂದು ವಿಚಾರವನ್ನು ತಿಳಿಸಿದರು. ಒಂದು ತೀರ್ಮಾನವನ್ನು ಮಾಡಿಕೊಂಡೆ, ಆಕೆಯನ್ನೇ ಮದುವೆ ಆಗಬೇಕು ಎಂಬುದಾಗಿ. ನೇರವಾಗಿ ಕದಂಬಾವನವನ್ನು ಸೇರು, ಸಂಧಾನವನ್ನು ಮಾಡು. ಆ ತರುಣಿಯನ್ನು ಕರೆತಾ ಇದು ಶುಭರಾಜ್ಞೆ. ಶುಂಭನಾಜ್ಞೆ ನೀನು ಕದಂಬವನದೆಡೆಗೆ ತೆರಳು ಎಂಬುದಾಗಿ ಆಜ್ಞೆಯನ್ನು ಪಡೆದಂತಹ ನಾನು ನೇರವಾಗಿ ಕದಂಬವನವನ್ನು ಸೇರಿದೆ ಎಂದಾದರೆ ಆಹಾ, ಎಂತಹ ಬದಲಾವಣೆಯನ್ನೇ ಕಾಣುತ್ತಿರುವವನು ನಾನು. ಇದುವರೆಗೆ ಬಂದಂತಹ ಈ ಕದಂಬವನದಲ್ಲಿ ಕಗ್ಗತ್ತಲೇ ಆವರಿಸಿತ್ತು. ಆದರೆ ಇಂದಿನ ದಿವಸ ಹಾಗಲ್ಲವಲ್ಲ. ಯಾವುದೋ ಒಂದು ವಿಶಿಷ್ಟ ವಿನೂತನವಾಗಿರತಕ್ಕಂತಹ ಬೆಳಕೊಂದು ಪಸರಿಸಿದ ಕಾರಣವಾಗಿ ಶೋಭಾಯಮಾನವಾಗಿ ಬೆಳಕುತ್ತಿದೆ ಈ ಕದಂಬವನ. ಆದುದರಿಂದಲೇ ಮೆರವ ಕದಂಬವನವಾಗಿ ಪರಿವರ್ತನೆಯಾಗಿದೆ. ಹಾಗಾದರೆ ಇಂತಹ ಬದಲಾವಣೆಗೆ ಕಾರಣ ಕಾಣುತ್ತಿರುವಂತಹ ಬೆಳಕು ಎಲ್ಲಿಂದ ಬಂತು? ಆ ಬೆಳಕು ಪಸರಿಸಿದ ವ್ಯಕ್ತಿಯಾದರೂ ಯಾರು? ಅದನ್ನೇ ಅರಸುತ್ತಾ ಮುಂದುವರಿಯುತ್ತೇನೆ. ವನ ಮಧ್ಯದಲ್ಲಿ ತರುಣಿಯೋರ್ವಳು ಅಂಬರ ಪಥದಿಂದಲೇ ಇಳಿದು ಬಂದಂತಹ ಕನಕದ ಉಯ್ಯಾಲೆಯಲ್ಲಿ ಕುಳಿತು ಕಿರುನಗೆಯನ್ನ ಬೀರುತ್ತಾ ಗಾಯನವನ್ನ ಪಾಡುತ್ತಾ ಉಯ್ಯಾಲೆಯನ್ನ ತೂಗುತ್ತಾ ಯಾವುದೋ ಒಂದು ಆಲೋಚನೆಯಲ್ಲಿ ಕುಳಿತು ಯೋಚಿಸುತ್ತಿದ್ದಾಳೆ. ಸಾಮಾನ್ಯ ಹೆಣ್ಣಾದವಳು ಈ ವನದೆಡೆಗೆ ಬರುವುದಕ್ಕೆ ಸಾಧ್ಯವೇ? ಖಂಡಿತವಾಗಿ ಸಾಧ್ಯವಿಲ್ಲ. ಹಾಗಾದರೆ ಈಕೆ ಯಾರು? ಅತಿಶಯವಾದಂತಹ ರೂಪಲಾವಣ್ಯದಿಂದಲೇ ಕಂಗೊಳಿಸುತ್ತಾ ಇದ್ದಾಳೆ. ಕೋಟಿ ಸೂರ್ಯನ ಪ್ರಭೆಯು ಒಂದೆಡೆ ಸೇರಿದಾಗ ಯಾವ ರೀತಿಯಾಗಿ ಪ್ರಭೆ ಹೊರಹೊಮ್ಮುತ್ತದೋ ಅದೇ ರೀತಿಯಾಗಿ ಇವಳ ಮುಖಾರವದಿಂದ ಪ್ರಭೆ ಹೊರಹೊಮ್ಮುತ್ತಾ ಇದೆಯಲ್ವೇ? ಶಿವ ಶಿವ, ಸಾಮಾನ್ಯ ಹೆಣ್ಣಲ್ಲ ಇವಳು. ತ್ರೈ ಜಗವೇ ಪೂಜಿಸುವಂತಹ ತ್ರೈ ಜಗದಂಬಿಕೆ ಇವಳಲ್ವೇ? ಶಿವ ಶಿವ, ಇವಳನ್ನು ನಮ್ಮ ಶುಂಭಕ್ಕೆ ಬಯಸಿದನಲ್ಲ, ಮನ್ಮಥ ಪ್ರಯೋಗಿಸಿದಂತಹ ಶರದ ಬಾಧೆಗೆ ಒಳಗಾಗುತ್ತಾ ನಮ್ಮ ಶುಂಭ ಇವಳನ್ನು ಬಯಸಿ ಕೆಟ್ಟ ಕೆಟ್ಟ ಕೆಟ್ಟ. ಕೇವಲ ಶುಂಭ ಮಾತ್ರ ಕೆಟ್ಟದ್ದಲ್ಲ, ಇಂದಿನಿಂದ ದಾನವ ಕುಲವೇ ಅಳಿವಿನ ಅಂಚಿಗೆ ಹೊರಟು ಹೋಯಿತು. ಹಾಗಾದರೆ ಏನು ಮಾಡುವುದು? ಶುಂಭನಾಡಿದ್ದಾನೆ, ಮನವೊಲಿಸುವ ಪ್ರಯತ್ನವನ್ನು ಮಾಡು ಸುಗ್ರೀವ ಎಂಬುದಾಗಿ. ಆದುದರಿಂದಲೇ ಎರಡು ಮಾತುಗಳನ್ನಾಡುತ್ತೇನಂತೆ. ಜನನಿ
ಸನುಮದವಲ್ಲಿದು ನಿನಗೆ ಬೀಳುವಿರುವುದು ಸನುಮದವಲ್ಲಿದು ನಿನಗೆ ಬೀಳುವಿರುವುದು ಜನನೀ ತ್ರೈಮೂರ್ತಿಗಳಿಗೆ ಜನನಿ ಅಂತ ನೀನು. ಹಾಗಾದರೆ ಲೋಕದ ಪ್ರತಿಯೊಂದು ಜೀವಿಗಳಿಗೆ ಜನನಿ ಸ್ವರೂಪಳಾಗಿ ಕಾಣುತ್ತಿರುವಂತಹ ನಿನ್ನನ್ನು ನಾನು ಅಮ್ಮ ಎಂದು ಕರೆದೆ. ತಾಯೇ, ಬೇಟೆಗೆಂದು ಬಂದಂತಹ ಚಂಡಮುಂಡರು ನಿನ್ನ ಇರವನ್ನ ಇದ್ದರು. ನೇರವಾಗಿ ನಮ್ಮ ಒಡೆಯನಾದಂತಹ ಶುಂಭನ ಬಳಿಯಲ್ಲಿ ವಿಚಾರವನ್ನ ತಿಳಿಸಿದರು. ತಾಯೇ, ಯೋಚಿಸಿದ ಶುಂಭ, ಅಮ್ಮ, ಒಂದೊಮ್ಮೆಗೆ ಅಳಿವಿನ ಅಂಚಿನಲ್ಲಿರುವಂತಹ ದಾನವ ಸಮೂಹವನ್ನೆಲ್ಲ ಒಟ್ಟು ಸೇರಿಸಿದಂತಹ ನಮ್ಮೊಡೆಯ ಧನುಜೇಶವನಮ್ಮ. ತಾಯೇ, ಮೆರೆವ ಶೋಣಿತಾಪುರವಾಗಿ ಇಂದಿನ ದಿವಸ ಅದು ಬದಲಾಗಿದೆ. ಆದುದರಿಂದಲೇ ಆತ ಬಯಸಿದ್ದು ಮೆರೆವ ಕದಂಬವನದಲ್ಲಿರುವಂತಹ ನಿನ್ನ ಬಗ್ಗೆ ಆಲೋಚಿಸಿದ. ತಾಯಿ, ಯಾರೆಂಬುದೇ ತಿಳಿಯದಂತಹ ನಿನ್ನನ್ನು ನಿನ್ನ ಜೀವನಕ್ಕೊಂದು ದಾರಿಯಾಗಬೇಕು. ಹೆಣ್ಣೋಗಳು ಈ ವನ ಮಧ್ಯದಲ್ಲಿ ಕುಳಿತಿರುವುದು ಸರಿಯಲ್ಲ, ಅದಕ್ಕೆ ಸನುಮತವೂ ಇಲ್ಲ ಎಂಬುದಾಗಿ ಯೋಚಿಸಿದ್ದ ನಮ್ಮ ಒಡೆಯನಾದಂತಹ ಶುಂಭ. ತಾಯೇ, ಯಾವ ಯೋಚನೆಯನ್ನು ಮಾಡಬೇಡಮ್ಮ. ಶೋಣಿತಾಪುರದಲ್ಲಿ ನಿರೀಕ್ಷೆಯಲ್ಲಿದ್ದಾನೆ ಶುಂಭದಾನವ, ಬೇರೆ ಏನಲ್ಲಮ್ಮ. ತಾಯೇ, ನಿನ್ನನ್ನು ಮದುವೆಯಾಗುವುದಕ್ಕಾಗಿ ಬಯಸಿದ್ದಾನಮ್ಮ. ನಗುವಿನ ಪರಿಣಾಮವಾಗಿ ಕುಲಾಜಲವೇ ನಡುಗಿತು, ಭೂಮಿಯೇ ಕಂಪಿಸಿದೆ, ಶರದಿಯ ನೀರೇ ಉಕ್ಕೇರಿ ಬಂದಿದೆ. ನನ್ನ ನಗು ಈತನಿಗೆ ಸಾವಾಗಿ ಪರಿಣಮಿಸಿತು. ಈತ ನಲಿದರೆ ಎನ್ನ ಸಮಸ್ತ ವಿಚಾರವನ್ನು ದಾನವೇಂದ್ರನಿಗೆ ತಿಳಿಸುವವರಾದರೂ ಯಾರಿದ್ದಾರೆ? ಈತ ಬದುಕಿ ಉಳಿಯಲೇಬೇಕು. ಕರುಣಾ ದೃಷ್ಟಿಯನ್ನು ಬೀರುವುದರ ಮೂಲಕ ಕಿರು ನಗುವಿನೊಂದಿಗೆ ಏನಾಶ್ಚರ್ಯವೊಂದು ನಡೆದು ಹೋಯಿತು. ತಾಯಿಯೊಡನೆ ಎರಡು ಮಾತುಗಳನ್ನು ಆಡಬೇಕು ಅನ್ನುವಂತಹ ಉದ್ದೇಶದಿಂದ ಮಾತುಗಳನ್ನು ಆಡಿದರೆ ಕಿರು ನಗೆಯನ್ನು ಬೀರಿದ ಪರಿಣಾಮವಾಗಿ ನಾನು ಧರೆಗುರುಳಿದೆ. ಇದರಲ್ಲಿ ಸ್ಪಷ್ಟವಾದಂತಹ ಸಂದೇಶವನ್ನ ದಾನವ ಕುಲಕ್ಕೆ ಇವಳು ತಿಳಿಸಿದರಲ್ಲ. ಹೇಗೆ ಬಿದ್ದಂತಹ ನಾನು ನೆಲ ನೋಟಕನಾಗಿ ಬಿದ್ದೆ, ಅವಳ ಪದಯುಗ್ಮಗಳಿಗೆ ಶರಣಾಗಿ ಬಿದ್ದೆ. ಇದರ ಅರ್ಥ ಏನು? ದಾನವ ಕುಲವೊಂದು ಬಂದು ಶರಣಾದರೆ ಅವರನ್ನು ಬದುಕಿಸುವಲ್ಲಿ ನಾನಿದ್ದೇನೆ ಎಂಬಂತಹ ಸಂದೇಶವಲ್ವೇ? ಸರಿ ಸರಿ, ಹಾಗಾದರೆ ಬದುಕಿಸಿದ ಸುಗ್ರೀವನಿಗೊಂದು ಜೀವನ ಬೇಕಲ್ವೇ? ಏನಮ್ಮ ಸುಗ್ರೀವ, ಹೆದರಬೇಡ, ಸಧೈರ್ಯನಾಗು. ಶುಂಭನ ಸಹವರ್ತಿಯಾಗಿ ಬಂದವ ನೀನೇ ಅನ್ನೋದು ಸ್ಪಷ್ಟವಾಯಿತು. ಹೌದಮ್ಮ, ನಡೆಯುವ ಶುಂಭನನ್ನು ಮದುವೆಯಾಗುವುದಕ್ಕಾಗಿ ಬಯಸಿದ್ದಾನೆ. ನಿಜ ತಾಯಿ. ಮದುವೆಯಾಗಬೇಕಿದ್ದರೆ ನನ್ನ ಅಂತರಂಗ ಏನು ಎನ್ನುವುದನ್ನು ಮೊದಲಾಗಿಯೇ ತಿಳಿಯಬೇಕಿತ್ತು. ತಿಳಿಯದಿದ್ದರೆ ತಿಳಿಯಬಡಿಸುತ್ತೇನೆ. ಹೇಗಮ್ಮ? ಯಾರು ನನ್ನನ್ನು ಕಾಳಗದಲ್ಲಿ ಗೆಲ್ಲುತ್ತಾರೋ ಅಂತವರನ್ನೇ ನಾನು ಮದುವೆಯಾಗುವುದು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ನಿನ್ನೊಡೆಯ ಲಂಬನ ವೀರ ಹೌದು ಎಂದಾದರೆ ಬರಲಿ ನನ್ನ ಸಮಕ್ಷಮಕ್ಕೆ, ನನ್ನಲ್ಲಿ ಹೋರಾಡಿ ನನ್ನನ್ನು ಜಯಿಸಲಿ, ಬಳಿಕ ವರಿಸಲಿ. ಶುಂಭನನು ಪ್ರತ್ಯಕ್ಷ ಶತ್ರುವಾಗಿ ಬಂದರು. ಯುದ್ಧ ವಿರಹ ಮದುವೆಯಾಗಲಾರೆ. ತಿಳಿಸು ನಿನ್ನೊಡೆಯ ಶುಂಭನಿಗೆ. ಕಂಪಿಸಿದ್ದು ಭೂಮಿಯಲ್ಲ ತಾಯೇ, ಶೋಣಿತಾಪುರ. ನನ್ನದೇ ನಿರೀಕ್ಷೆಯಲ್ಲಿರುವಂತಹ ಶುಂಭನಿಗೆ ನಿನ್ನ ವಿಚಾರವಾಗಿ ತಿಳಿಸುವರೆ ದೇವಿ ದಾಸನಾಗಿ ಶೋಣಿತ
Thank you.
ಉಕ್ಕಿದೆ ಅಂಬುದಿ ದಾನವರ ತುಂಬು ಸೇನೆಯನ್ನು ನೆರಹಿದೆಯ ಕುಂಭಿನಿಯ ಶಂಭು ಯಾವ ಕಡೆ ಲೋಕ ಸಂಚಾರಕ್ಕೆ ಹೋದಂತ ಚಂಡಮುಂಡರು ಕದಂಬ ಬಡವನ್ನು ಸೇರಿದರು. ಕದಂಬ ಬಡದಲ್ಲಿ ತೂಗಯ್ಯಾನೆಯಲ್ಲಿ ತರುಣಿಯನ್ನು ನೋಡಿದರು. ನೇರವಾಗಿ ನನ್ನ ಮುಂದೆ ಬಂದು ಆಕೆಯ ರೂಪಲಾವಣ್ಯವನ್ನು ವರ್ಣಿಸುವುದಕ್ಕೆ ಪ್ರಾರಂಭಿಸಿದರು. ಮನದಲ್ಲಿ ಒಂದು ತೀರ್ಮಾನವನ್ನು ಮಾಡಿಕೊಂಡೆ, ಆಕೆಯನ್ನೇ ಮದುವೆ ಆಗಬೇಕು ಎಂಬುದಾಗಿ. ಹೌದೇ? ಮುಂದೆ ಸಂಧಾನ ಮಾಡುವುದಕ್ಕಾಗಿ ನಮ್ಮವನಾದಂತಹ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಏನಾಯಿತು? ಸಂಧಾನವನ್ನು ಧಿಕ್ಕರಿಸಿದರು. ಮತ್ತೆ ಬಳಿಕ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಯಾಕೆ ಪ್ರಭು? ಆಕೆಯ ಜೊಟ್ಟಿಗೆ ಕಾಯಿ ಹಾಕಿ ತಂದಾನೆ. ಎಲ್ಲಿಂದ? ಮತ್ತೆ ಓಂಕಾರದಿಂದ ಸುಟ್ಟೇ ಬಿಟ್ಲು ಧೂಮ್ರಾಕ್ಷ. ಆಮೇಲೆ ಬಳಿಕ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ ಚೆಂಡಾಡಿದನಂತೆ. ಚಂಡಮುಂಡರನ್ನು ಕಳೆದುಕೊಂಡೆ. ಇನ್ನೂ ನಮಗೆ ಚಂಡಮುಂಡರಿಲ್ವೇ? ಹಾಗಾದ್ರೆ ಇನ್ನು ನಮ್ಮ ಆಟ ಹೇಗೆ ಹೋಗುದು ಪ್ರಭು? ಆ ತರುಣಿಗೆ ಸರಿಯಾದಂತಹ ಬುದ್ಧಿಯನ್ನು ಕಲಿಸಲೇಬೇಕು ಎಂಬುದಾಗಿ ಮಣಿರಥವನ್ನು ಏರಿದೆ. ಆ ಸಂದರ್ಭದಲ್ಲಿ ನೀನು ಬಂದೆ. ಯಾಕೆ ಬಂದೆ? ಆದ್ರೂ ನೀನು ಆಟ ಬಿಡುವುದಿಲ್ಲ ಅಲ್ಲ, ಹೊರಟಿದ್ಯಲ್ಲ. ಎರಡು ಮಾಡಿ ಪುಢಮಟ್ಟಿದ್ದೇನೆ. ಯಾವನು ನೀರಿನಲ್ಲಿ ಸ್ನಾನ ಮಾಡ್ತಾನೋ ಅವ ಸ್ನಾನ ಮಾಡಿದ ಮೇಲೆ ಬಟ್ಟೆ ಮಾತ್ರ ಬದಲಾಯಿಸ್ತಾನೆ ಪ್ರಭು. ಯಾವನು ಬೆವರಿನಲ್ಲಿ ಸ್ನಾನ ಮಾಡ್ತಾನೋ ಅವ ಇತಿಹಾಸವನ್ನೇ ಬದಲಿಸ್ತಾನೆ. ಯಾವನು ರಕ್ತದಲ್ಲಿ ಸ್ನಾನ ಮಾಡ್ತಾನೋ ಅವ ಚರಿತ್ರೆಯಾಗಿ ಹೋಗುತ್ತಾನೆ. ನಿನ್ನ ಶೋಣಿತಾಪುರದ ಇಷ್ಟು ಮೇಲ್ಮೆಯ ಸ್ಥಾನವನ್ನು ಮುಟ್ಟುವಲ್ಲಿ ಸಾಧನೆಯ ಒಂದು ಪಂಚಾಂಗವನ್ನು ಇಟ್ಟಿದ್ದಿ. ಬೆವರ ಹರಿಸಿದ್ದಲ್ಲ ಪ್ರಭು, ನಿನ್ನ ರಕ್ತವನ್ನೇ ಹರಿಸಿ. ಶುಂಭ ಹೊರಟ್ರೆ ಇಲ್ಲಿವರೆಗೆ ನಮಗೆಲ್ಲ ಆಟ, ವಿರೋಧಿಗಳಿಗೆ ಪ್ರಾಣ ಸಂಕಟ. ಈಗ ನೀನು ಯಾವುದನ್ನು ಆಟ ಅಂತ ಭಾವಿಸಿ ಹೊರಟಿದ್ಯೋ
ಅದು ಎದುರಿನವರಿಗೆ ಆಟ, ನಮಗೆ ಪ್ರಾಣ ಸಂಕಟ. ಧನುಜೇಶ, ಯಾವನನ್ನು ನಂಬಿಕೊಂಡು ದಾನವ ಕುಲ ಇತ್ತೋ ಆ ನಂಬಿಕೆಯೇ ಹುಸಿಯಾಗುವಂತಹ ಒಂದು ಪರಿಸ್ಥಿತಿ ಬಂದೊದಗಿದೆ. ಯಾಕೆ ಬಂದೊದಗಿದೆ ಅಂತ ಕೇಳಿದ್ರೆ, ನೀನು ಮಾಡಿದ ನಿರ್ಧಾರ ಜಿಯಾ, ಇಲ್ಲಿಯವರೆಗೆ ದಾನವ ಕುಲದ ನಂಬಿಕೆಯನ್ನು ಸಂಪಾದನೆ ಮಾಡಲಿಕ್ಕೆ ಎಷ್ಟು ಸಾವಿರ ವರ್ಷ ಪರಿಶ್ರಮ ಪಟ್ಟಿದ್ದು, ಅದನ್ನು ಕಳೆದುಕೊಳ್ಳುವುದಕ್ಕೆ ಒಂದು ಕ್ಷಣ ಸಾಕು ಪ್ರಭು. ಭ್ರಮೆಯಾದೆಯಾ? ಮನಸ್ಸಿನ ಶರಹತಿಗೆ ಸಿಲುಕಿದೆಯಾ? ಹೆಣ್ಣೊಬ್ಬಳನ್ನು ಬಯಸಿದೆಯಾ? ಹೆಣ್ಣನ್ನು ಬಯಸಕೂಡದು ಎನ್ನುವುದಾಗಿ ಇಲ್ಲ ಪ್ರಭು. ಒಲಿದು ಬಂದ ಹೆಣ್ಣು ಮಕ್ಕಳನ್ನು ತಿರಸ್ಕರಿಸಿದ ನೀನು ಒಲಿಯದೆ ಇರುವ ಹೆಣ್ಣಿಗಾಗಿ ಇಷ್ಟು ಪ್ರಯತ್ನ ಪಡ್ತೀಯ ಎಂದಾದ್ರೆ ಯಾವುದೋ ಸಮಂಜಸವಾದಂತಹ ಒಂದು ನಿರ್ಣಯದಿಂದ ನೀನು ಹೊರಡಲಿಲ್ಲ ಅಂತ ಕಾಣ್ತದೆ ಪ್ರಭು. ಹೂವೊಂದು ಉರುಳಿ ಹೋದ್ರೆ ಮತ್ತೆ ತುಂಬಾ ಹೂವು ಮರದಲ್ಲಿ ಆಗಬಹುದು. ಮರವೇ ಉರುಳಿ ಬಿದ್ರೆ ಮತ್ತೆ ಹೂ ಎಲ್ಲಿಂದ ಪ್ರಭು? ಹೆಣ್ಣು ಎನ್ನುವುದು ಹೂವಿನ ಹಾಗೆ ಎಷ್ಟು ಸಿಕ್ಕೀತು ಪ್ರಭು. ದೈತ್ಯನಾಥ ಎನ್ನುವ ಪದವಿ ತಾಯಿ ಬೇರೆಯಿಂದ ಒಪ್ಪಿಕೊಂಡಂತಹ ಮರದ ಹಾಗೆ. ವೃಕ್ಷವನ್ನು ಕಡಿದು ಹೂವನ್ನು ಪಡೆಯುವುದಕ್ಕೆ ಹೊರಡಬೇಡ ಪ್ರಭು. ಹೂವನ್ನು ಬಿಡು, ವೃಕ್ಷವನ್ನು ಗಟ್ಟಿ ನಿಲ್ಲಿಸು, ಅವಳ ಬಗೆಗಿನ ಬಯಕೆ ಬಿಡು. ದೈತ್ಯನಾಥ ಎನ್ನುವ ನಿನ್ನ ವಿರುದ್ಧಿಗೆ ಸರಿಯಾಗಿ ವ್ಯವಹರಿಸು. ಆಕೆ ತರುಣಿ ಅನ್ನುವ ರಕ್ತ ಬೀಜ ಬಯಸಿದರಲ್ಲಿ ಏನು ತಪ್ಪು? ನನಗೂ ಅದೇ ಅನುಮಾನ ಪ್ರಭು. ಅಲ್ಲ ಅಂತ ಕಾಣ್ತದೆ. ತರುಣಿ ಈಗ ಅಲ್ಲ ಅಂತ ಕಾಣ್ತದೆ. ಹೆಣ್ಣೊಬ್ಬಳು
ಅವಳು ಇಷ್ಟೆಲ್ಲ ಮಾಡುವುದಕ್ಕೆ ಸಾಧ್ಯ ಉಂಟೆ ಪ್ರಭು? ಅವಳನ್ನು ತರುಣಿ ಎನ್ನುವುದಾಗಿ ಭಾವಿಸುವುದಕ್ಕೆ ಕಾರಣ ಏನು? ಶುಂಭನ ದೃಷ್ಟಿಯಿಂದ ನೀನು ನೋಡ್ತಿದ್ರೆ ರಕ್ತಬೀಜನಿಗೆ ಗೊತ್ತಾಗುವುದು ನಿನಗೆ ಗೊತ್ತಾಗ್ತಿರ್ಲಿಲ್ವೋ? ಸಮಸ್ಯೆ ಏನು ಅಂತ ಕೇಳಿದ್ರೆ ನೀನೊಂದು ನೇತ್ರದ ಬದಲಿಗೆ ಒಂದು ಉಪನೇತ್ರ ಇಟ್ಟಿ, ಆ ಉಪನೇತ್ರಕ್ಕೆ ಚಂಡಮುಂಡರು ಅಂತ ಹೆಸರು. ಯಾರಿಗೆ ದೃಷ್ಟಿ ಸರಿ ಉಂಟೋ ಅವನು ಉಪನೇತ್ರ ದಿಟ್ಟ ಏನಾಗ್ತದೆ, ಇದ್ದದ್ದು ಮಸುಕು ಮಸುಕು ಕಾಣ್ತದೆ. ದೃಷ್ಟಿ ಸರಿ ಇಲ್ಲದವನಿಗಾದ್ರೆ ಉಪನೇತ್ರ ಸಹಕಾರಿ ಆಗ್ತದೆ. ನೀನು ಸರಿಯಾದ ದೃಷ್ಟಿ ಇದ್ದವ ಪ್ರಭು, ಯಾಕೆ ನಿನಗೆ ಚಂಡಮುಂಡರ ಉಪನೇತ್ರ ಆಯಿತು? ಅದಾದ್ರೂ ಸರಿ ಇದ್ರೆ ಸರಿ, ಸರಿಯಾದ ನಿರ್ಣಯ ಮಾಡಿದರೆ ಅವರು ಅಲ್ಲಿರುವವಳು ಹೆಣ್ಣು ಅಂತ ಹೇಳಿದರು. ಆಮೇಲೆ ಹೋದಂತ ಅನುಭವಿಯು ವಕ್ತೃತ್ವವುಳ್ಳವನು, ಜೀವನಾನುಭವವುಳ್ಳವನು ಆದಂತಹ ಸುಗ್ರೀವ ಹೇಳಿದ್ದನ್ನು ನಿನ್ನ ತಿರಸ್ಕರಿಸಿದೆ. ಪರಿಣಾಮವಾಗಿ ಈಗಲೂ ಹೆಣ್ಣಿರಬಹುದು ಪ್ರಭು. ಹೆಣ್ಣೊಬ್ಬಳು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಉಂಟೆ? ಬಂದವಳು ಹೆಣ್ಣಲ್ಲ. ಹಾಗಾದ್ರೆ ಯಾರು? ಆದಿಮಾಯ. ತರುಣಿ ಅಲ್ಲ, ಅವಳ ಆದಿಮಾಯ. ಯಾಕೆ ಬಂದಿದ್ದಾಳೆ? ದೈತ್ಯವರನ್ನು ಸಂಹರಿಸಿ ತ್ರಿದಶರನ್ನು ಪಡೆಯುವ ನಿರ್ಧಾರ ಮಾಡಿದ್ದಾಳೆ. ದೇವತೆಗಳ ಮೊರೆ, ಅವರ ಕಣ್ಣೀರು, ಋಷಿಮುನಿಗಳ ಅಳಲು, ಸಾಧು ಸಜ್ಜನರ ಮೊರೆ ಕರೆ ಅವಳ ಅಂತರಂಗಕ್ಕೆ ತಟ್ಟಿದೆ ಪ್ರಭು. ಲೋಕದವರೆಲ್ಲರಿಗೂ ತಾಯಿಯ ಜಾಗದಲ್ಲಿರುವ ಅವಳು ಇಲ್ಲಿ ಹೆಣ್ಣಾಗಿ ಬಂದಿದ್ದಾಳೆ. ಎಲ್ಲರಿಗೂ ತಾಯಿ ಆಗಿರುವ ಅವಳನ್ನು ಹೆಂಡತಿ ಮಾಡಿಕೊಳ್ಳಿಕ್ಕೆ ಹೊರಟಿದ್ದೆ ಪ್ರಭು. ಸರ್ವೇಶ್ವರಿ ಬಂದಿದ್ದಾಳೆ ಪ್ರಭು. ನಾವೊಂದು ಹೆಣ್ಣು ಬಂದ್ರೆ ಅವಳಲ್ಲಿ ಪ್ರಣಯದ ಮೂಲಕ ಜೀವರ ಸಂಬಂಧವನ್ನು ಏರ್ಪಡಿಸಬಹುದು. ಇದು ಪ್ರಣಯದ್ದು ಬಂದದ್ದಲ್ಲ ಪ್ರಭು, ಇದು ಪ್ರಣವದ್ದು ಬಂದದ್ದು. ಓಂಕಾರಾಕ್ಷರ ಪ್ರತಿಪಾದಿತ ಶುದ್ಧ ಬ್ರಹ್ಮ. ಅದಕ್ಕೆ ಪ್ರಣಯ ಅಂತ ಹೆಸರಲ್ಲ, ಅದಕ್ಕೆ ಪ್ರಣವ ಅಂತ ಹೆಸರು. ಜೀವರ ಸಂಬಂಧಕ್ಕೆ ಪ್ರಣಯ ಅಂತ ಹೆಸರು, ಜೀವದೇವರ ಸಂಬಂಧಕ್ಕೆ ಪ್ರಣವ ಅಂತ ಹೆಸರು. ನೀನು ಪ್ರಣವ ಮಂತ್ರಾಧೀನೆಯಲ್ಲಿ ಮೋಹ ಬೀರುವುದಕ್ಕೆ ಹೊರಟೆ ಎಂದಾದ್ರೆ ಆದೀತ ಪ್ರಭು. ಅವಳು ಚಿನ್ಮಯ ದೇಹ ಇರುವವಳು. ಅವಳನ್ನು ದೇಹದಿಂದ ವರಿಸಲಿಕ್ಕೆ ಆಗುವುದಿಲ್ಲ. ಅವಳನ್ನು ವರಿಸುವುದಕ್ಕಾಗುವುದು ಚಿತ್ತದಿಂದ ಮಾತ್ರ. ನಿನಗೆ ಚಿತ್ತದ ಮದುವೆ ಬೇಕಾದ, ದೇಹದ ಮದುವೆ ಬೇಕಾದ. ದೇಹವೇ ಇಲ್ಲದವಳಲ್ಲಿ ದೇಹದಿಂದ ಮದುವೆ ಆಗ್ತೇನೆ ಎನ್ನುವುದಾಗಿ ಹೊರಟ್ರೆ ಏನಾದೀತು ಪ್ರಭು? ಒಂದು ಹಂತದಲ್ಲಿ ಬಿಸಿಲು ಕುದುರೆಯನ್ನು ಕಂಡು ಈ ಸಲ ನನ್ನ ನೀರಡಿಕೆಯನ್ನು, ನಿನ್ನ ಬಾಯಾರಿಕೆಯನ್ನು ಹಿಂಗಿಸಿಕೊಳ್ತೇನೆ ಅಂತ ಹೋದ ಭ್ರಾಂತನ ಪಾಡಾದೀತು ಪ್ರಭು. ಹೋದಂತ ಸುಗ್ರೀವನಿಗಾದ ಗತಿ, ಹೋದಂತ ಧೂಮ್ರಾಕ್ಷ ಬಿದ್ದ ಸ್ಥಿತಿ, ಹೋದಂತ ಚಂಡಮುಂಡರಿಗೆ ಬಂದ ಮರಣ, ಇದೆಲ್ಲ ಸಾರಿ ಹೇಳುತ್ತಾ ಉಂಟು. ನಿನ್ನ ಮದುವೆ ಮಂಟಪಕ್ಕೆ ಬರ್ಲಿಕ್ಕೆ ಬೇಕಾಗಿ ಬಂದವಳಲ್ಲ. ನಮ್ಮ ಕರುಳನ್ನೇ ಕೊರಳಿಗೆ ಮಾಲೆಯಾಗಿಸಿ ಹಾಕಿಕೊಳ್ಳುವುದಕ್ಕೆ ಬಂದಂತ ಮೃತ್ಯು ದೇವತೆ ಇದ್ದಾಳೆ. ಊರಿನಲ್ಲಿರುವ ಮಾರಿಯನ್ನ ಮನೆಗೆ ತರಬೇಡ ಪ್ರಭು. ಯೋಚಿಸು, ವಿಮರ್ಶಿಸು, ವಿವೇಕ. ರಕ್ತಬೀಜ ಆಕೆಯನ್ನು ಹೊಗಳಿದೆ, ಕೊಂಡಾಡಿದೆ. ಸರಿ, ನಿನ್ನ ಅಭಿಪ್ರಾಯ ಅದನ್ನು ತಿಳಿಸಿಡು. ಬಿಡು ಮನದನು ಗದಿಯ ತಂಬಿಗೆ ಹುಳಿ ಬೇಡ ಪ್ರಭು. ತಂಬಿಗೆ ಹಾಲಿಗೆ ಒಂದು ಬಿಂದು ಹುಳಿ ಸಾಕು, ಇಡೀ ಹಾಲನ್ನು ಹಾಳು ಮಾಡ್ತದೆ. ಇಲ್ಲಿಯವರೆಗಿನ ನಿನ್ನ ಸಾಧನೆಗೆ ಸಾವಿರ ಮಾಡಿದ ಒಳ್ಳೆಯದಕ್ಕೆ ಹಾಳು ಮಾಡ್ಲಿಕ್ಕೆ ಸಾವಿರ ಕೆಟ್ಟದ್ದು ಬೇಡ, ಒಂದು ಕೆಟ್ಟದ್ದು ಸಾಕು. ಮೂರ್ಖತನದಿಂದ ವ್ಯವಹರಿಸುವುದಕ್ಕೆ ಹೊರಟೆಯ? ಬಿಡು ಮನದ ಮೂರ್ಖತೆಯ. ಬಂದವಳು ತ್ರೈಜಗದೊಡತಿ. ಈ ಪ್ರಪಂಚದಲ್ಲಿ
ನಿನಗೆ ಯಾವುದು ದೊಡ್ಡ ರಿಪು, ಯಾವುದು ದೊಡ್ಡ ವ್ಯಾಧಿ, ಯಾವುದು ಈ ಪ್ರಪಂಚದಲ್ಲಿ ದೊಡ್ಡ ಅಗ್ನಿ ಎನ್ನುವುದಾಗಿ ಕೇಳಿದ್ರೆ ತಿಳಿದವರೊಂದು ಮಾತು ಹೇಳಿದರು. ನಾಸ್ತಿ ಕಾಮ ಸಮೋ ರಿಪು, ನಾಸ್ತಿ ಮೋಹ ಸಮೋ ವ್ಯಾಧಿ, ನಾಸ್ತಿ ಕ್ರೋಧ ಸಮೋ ಅಗ್ನಿ. ನಿನಗೆ ಮೂರು ಉಂಟು, ಕಾಮವೂ ಉಂಟು, ಮೋಹವೂ ಉಂಟು, ಈಗ ಕ್ರೋಧವೂ ಉಂಟು. ಹಾಳಾಗಲಿಕ್ಕೆ ಬೇರೆ ಬೇಕಾ ಪ್ರಭು? ಇಲ್ಲಿ ಕತ್ತಿ ಹಿಡಿದು ಹೋರಾಡ್ತೇನೆ ಅಂತ ಹೇಳಿದವರು ಯಾರೂ ಗೆಲ್ಲಿಲ್ಲ ಪ್ರಭು. ಗೆಲ್ಲಿಲ್ವೋ? ತತ್ಕಾಲಕ್ಕೆ ಗೆದ್ದಾರ, ಆದ್ರೆ ಶಾಶ್ವತವಾಗಿ ಉಳಿಲಿಲ್ಲ. ರಾಜನೀತಿಯ ಬಗ್ಗೆ ನಿನಗೆ ಹೇಳಬೇಕಾದ್ದಿಲ್ಲ, ಆದರೂ ಈ ಸಮಯದಲ್ಲಿ ನೆನಪಿಸುವುದು ಸೂಕ್ತ ಎನ್ನುವ ಭಾವದಿಂದ ಹೇಳು. ಸಾಮಕ್ಕಿಂತ ದೊಡ್ಡ ರಾಜನೀತಿ ದೊಡ್ಡದು ಮತ್ತೊಂದಿಲ್ಲ ಪ್ರಭು. ಸಾಮವೆಂಬುದು ರಾಜನೀತಿಗೆ ತಾಮನೋಹರ ರೂಪ, ಬದುಕುವ ಭೂಮಿ ಪಾಲರ ಅನಂತ ವಿಭವಕ್ಕಿದು ಬೀಜ ಮಂತ್ರ. ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು. ದಂಡವೆನ್ನುವುದು ಉಪಾಯದಲ್ಲಿ ಸಾಮಾನ್ಯತರವಾದದ್ದು, ಚತುರೋಪಾಯದಲ್ಲಿ ಬಹಳ ನಿಕೃಷ್ಟ ಯಾವುದು ಅಂತ ಕೇಳಿದ್ರೆ ದಂಡ. ಇವರಲ್ಲಿ ದಂಡ ಪ್ರಯೋಗ ಆಗ್ಲಿಕ್ಕಿಲ್ಲ ಪ್ರಭು. ದಂಡ ಪ್ರಯೋಗ ಮಾಡಬಹುದು, ಬರೇ ದಂಡ ಮತ್ತೆ ಅದರ ಹಿಂದೆ ಏನಾದ್ರೂ ಸೇರಿಸಬೇಕು. ಯಾವುದದು? ಬೇರೆ ಏನಿಲ್ಲ. ಆ ದಂಡದ ಹಿಂದೆ ಒಂದು ಉಕಾರ ಸೇರಿಸಿದ ಅವಳ ಮುಂದೆ ಹೋಗಿ ಉತ್ತಂಡ ಪ್ರಣವ. ನನಗಿಂತ ಮೊದಲು ನೀನು ಹೋಗ್ತಿ ಎಂಬುದಾಗಿ. ಇಲ್ಲಿ ಬಂದು ನಿನ್ನದು ಬೇರೆ. ನಿನಗಿಂತ ಮೊದಲು ಹೇಗೆ ಹೋಗೋದು? ನಿನ್ನಷ್ಟು ಹತ್ತಿರವ ನನಗೆ? ಹಾಗೆಲ್ಲ ಹೇಳಿದ್ದು. ಯಾವುದಾದ್ರೂ ಲೌಕಿಕ ಆಗ್ಲಿ ಅಲೌಕಿಕ ಆಗ್ಲಿ ನಿನ್ನಷ್ಟು ಬೇಗ ನನಗೆಲ್ಲ ಮುಟ್ಲಿಕ್ಕೆ ಸಾಧ್ಯ. ಮಾತಾಡಿದ್ರೆ ಜಾಗ್ರತೆ. ನೀನು ಬರುವಾಗ ನಾನು ಭಾವಿಸಿಕೊಂಡೆ ಏನಾದ್ರೂ ಆಗ್ತದೆ ನಿನ್ನಿಂದ ಅಂತ. ನಿನ್ನಿಂದ ಏನಾಗುವುದಿಲ್ಲ. ಬಾಯಲ್ಲಿ ಮಾತು ಮಾತ್ರ. ನಿಜವಾಗಿ ನನ್ನ ಬಗ್ಗೆ ನಿನಗೆ ಏನು ಗೊತ್ತಾ? ಬಾಯಲ್ಲಿ ಏನು ಮಾಡದೇ ಇರುವುದು ಯಾರು ಗೊತ್ತುಂಟ? ಯಾರು ಮಾತು ಬರದೇ ಇರುವ. ಬಾಯಲ್ಲಿ ಮಾಡದೆ ಉಳಿದದ್ದು ಮಾಡ್ಲಿಕ್ಕೆ ಪ್ರಾಣಿಗಳಿರುವ. ನಮಗೆ ಮಾತುಂಟಲ್ಲ. ನನ್ನ ಬಗ್ಗೆ ನಿನಗೆ ಏನು ಗೊತ್ತಾ? ಅದೇನು ಹೊಗಳುದು ಬಿಡು. ಕಡುಗಣಿತನದಿಂದ ಪಡವಿ ಮೂರರನ್ನು ನಡುಗಿಸಿದಂತ ನನಗೆ ಆಕೆ ನನಗೆ ಯಾವ ಲೆಕ್ಕ? ನೀನು ಹೆದರಿದೆಯೋ? ಬೆದರಿದ ರಾಣ ಹೇಳಿ ನನ್ನ ಸಮ್ಮುಖದಲ್ಲಿ ಯಾವಾಗ ರಣಹೇಡಿ ಎಂದೆ ಆಮೇಲೆ ಇದ್ದ ಸ್ವರ ಯಾಕೆ ಪ್ರಭು? ನಿನ್ನ ಅನ್ನ ಉಂಡವನಲ್ಲಿ ರಣಹೇಡಿತನ ಕಾಣ್ತದೆ ಎಂದಿದ್ರೆ ಜಿಯೋ ನೀನು ಹಿಡಿದ ಕತ್ತಿಯಲ್ಲಿ ನನ್ನ ತಲೆ ಕಡಿತಿದ್ರು ಸಂತೋಷದಿಂದ ಪ್ರಾಣ ಒಪ್ಪಿಸ್ತಿದ್ದೆ. ರಣಹೇಡಿ ಎಂದೇ ಅಲ್ಲ. ಒಂದು ನಮ್ಮ ಜಾತಿಯಲ್ಲಿ ಹಾಗೆಲ್ಲ ಉಂಟಾ? ಇಲ್ವಾ? ಸತ್ತರು ಬದುಕಿದ್ರು ವೀರರಾಗಿಯೇ ಬದುಕುವುದಲ್ಲದೆ ಮತ್ತೆ ಹೇಡಿತನದಿಂದ ಬದುಕುವ ಕ್ರಮ ಉಂಟಾ? ಆಗಿರುವುದಿದ್ರೆ ಮುಸುಕು ಹಾಕಿ ಹುಗುರಿವನಾಗೆ ಬದುಕುತ್ತಿದ್ದೆ ನಾನು. ಬೇಡ
ಪತಿಯನ್ನೊಪ್ಪಿ ಈ ಸ್ವರ್ಣದ ಉಯ್ಯಾಲೆಯಲ್ಲಿ ಕುಳಿತಂತಹ ಲೋಕಮಾತೆ ವಿಚಿತ್ರವಾದಂತಹ ಖಗಮೃಗ ಸಂತತಿಗಳ ಸಲ್ಲಾಪ ಮಾರು ಹೋದೆ. ಆದರೆ ಗಾಢ ಗರ್ವದಲ್ಲಿದ್ದಾಳೆ. ಗಾಢ ಗರ್ವದಲ್ಲಿ ಕುಳಿತಿರುವಂತಹ ಇವಳನ್ನು ನೋಡುವಾಗಲೇ ಗೊತ್ತಾಗ್ತದೆ ನಾವು ಮಾಡಿದ್ದು ಮಿತಿ ಮೀರಿದೆ. ತುಡುಗುದನ ಒಂದು ಬೇಲಿ ಹಾರಿ ಆದಂತಹ ಗಾಯಕ್ಕೆ ಬೇಲಿ ಹೊಣೆ ಅಲ್ಲಲ್ಲ, ಹಾರಿದವರೇ ಹೊಣೆ. ಇವಳ ಗಾಢ ಗರ್ವಕ್ಕೆ ಹೊಣೆ ನಾವಲ್ಲದೆ ಅವಳಲ್ಲ. ಮಾಡಲಿನ್ನೇನ ಕಟ ಶುಂಭನ ಕೂಡೆ ಭಾಷೆಯನ್ನೊರೆದು ಬಂದಿಗೆ. ಇವಳನ್ನು ತಿಳಿಯದೆ ನೋಡಿ ಇಷ್ಟೆಲ್ಲ ಆಗಿ ಹೋಗಿದೆ. ಯಾಕೆ ತಿಳಿಲಿಲ್ಲ ಅಂತ ಕೇಳಿದ್ರೆ ಚಂಡಮುಂಡರ ಮಾತುಗಳನ್ನು ಕೇಳಿ ಮಾರು ಹೋಗಿದ್ದಾನೆ. ತಪ್ಪು ಹೇಳುವವರನ್ನು ನಾವು ಯಾವಾಗ ಹತ್ತಿರ ಇಟ್ಟುಕೊಂಡೆವೋ ಅಲ್ಲಿಗೆ ನಾವು ತಪ್ಪಲಿಕ್ಕೆ ಬೇರೆ ಏನು ಬೇಡ, ಅದೇ ಸಾಕಾಗ್ತದೆ. ಮಾಡಲಿನೇನು ಶುಂಭನ ಕೂಡೆ ಭಾಷೆಯನ್ನೊರೆದು ಬಂದಾಗಲೂ ಕೇಡು ಬರ್ತದೆ ಅಂತ ಕಾಣ್ತದೆ. ಓ ಇಲ್ಲಿ ನೋಡಿ ಹೆಣ ಬಿದ್ದದ್ದು ಕೇಳ್ತಾ ಉಂಟು ನೋಡಿ. ಒಂದೊಂದೇ ಹತ್ತಿರ ಸಾವಿನ ಮೆರವಣಿಗೆ ಇಲ್ಲಿ ಬರುವ ಮೊದಲು ನಮ್ಮದು ಮುಗಿಬೇಕು. ಹಾಗಾಗಿ ಅವಳಲ್ಲಿ ಮಾತಾಡುವ. ನನ್ನ ಹೆಸರು ರಕ್ತಬೀಜ. ಚೋಳಿತಾಪುರದಿಂದ ಬಂದೆ. ಶುಂಭದರು ನನಗೆ ಒಡೆಯನೂ ಹೌದು, ನಾನು ಅವನಿಗೆ ಅಳಿಯನೂ ಹೌದು. ಶುಂಭ ದಾನವ ನಿನ್ನನ್ನು ಬಯಸಿದರೆ ನೀನು ಚೂನಿಯನ್ನು ಹಂಬಲಿಸಿ. ಅಮ್ಮ ನೋಡು ನಮ್ಮವರ ಅವಸ್ಥೆ. ನಾವು ನಿನ್ನಲ್ಲಿಗೆ ಬರುವಾಗ ಒಂದೊಂದು ಕುಂಬಳಕಾಯಿ ತಂದು ಇಡ್ತಾರೆ. ಯಾಕೆ ನಾವು ಬರುವುದೇ ಕುಂಬಳಕಾಯಿ ಕಡಿಲಿಕ್ಕೆ ಅಂತ ನಿರ್ಣಯ ಆಗಿ ಹೋಗಿದ್ದು. ಯಾರು ಬದುಕಿ ಹೋಗ್ಲಿಲ್ಲ ಅಮ್ಮ, ಒಬ್ಬ ಹೋಗಿದ್ದಾನೆ ಸುಗ್ರೀವ. ಅಮ್ಮ ದೊಡ್ಡ ಮನಸ್ಸು ಮಾಡಬೇಕು. ಗಂಡ ಹೆಂಡತಿಯಲ್ಲಿ ನಾನು ಸರಿ ಅಂತ ಸ್ಪರ್ಧೆ ಉಂಟಾದ್ರೆ ದಾಂಪತ್ಯ ಜೀವನವೇ ನಡಿಲಿಕ್ಕಿಲ್ಲ ಅಮ್ಮ. ದೊಡ್ಡ ಮನಸ್ಸು ಮಾಡಿ ನೀನು ಕೆಲವನ್ನು ಹಿಂದೆ ತೆಗೆದುಕೊಂಡು ಅವನು ಕೆಲವನ್ನು ಹಿಂದೆ ತೆಗೆದುಕೊಂಡು ಒಂದು ಒಳ್ಳೆಯ ಸರಸ ದಾಂಪತ್ಯವನ್ನು ಮಾಡುವ ಮೂಲಕ ಒಂದು ಈ ಪ್ರಸಂಗವನ್ನು ಸುಖಾಂತ ಮಾಡಬೇಕಮ್ಮ. ನನ್ನ ವಿಚಾರವನ್ನು ತಿಳಿಯಬಡಿಸಿದರೂ ಕೂಡ ಬಾರದೆ ಉಳಿದಂತಹ ಶುಂಭನ ಪರ್ರಾಣ ಹೇಳಿ ಅವನ ಕುರಿತಾಗಿ ಆಡುತ್ತಿರುವ ನೀನು ಒಬ್ಬ ಅಲ್ಪ.
ಠಠಠಠ